शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरुविष्णु गुरुर्देवो महेश्वरः गुरु साक्षात् परं ब्रह्मं तस्मै श्रीगुरुवे नमः। कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे पृथासुतं। ಶುರು ಮಾಡೋ ಮುಂಚೆ ನಂದೊಂದು ಸಣ್ಣ ವಿನಂತಿ ನಿಮ್ಮಲ್ಲಿ. ಶ್ರೀನಿವಾಸ ಕಲ್ಯಾಣ ಅತಿ ಒಂದು ಪುರಾಣದ ಒಂದು ಭಾಗ, ಭವಿಷ್ಯೋತ್ತರ ಪುರಾಣ, ವೇದವ್ಯಾಸರು ರಚಿಸಿರೋ ಪುರಾಣದ ಒಂದು ಭಾಗ. ಇದು ನಾನು ಓದಿ ನನ್ನ ಮಟ್ಟಿಗೆ ಎಷ್ಟು ಅರ್ಥ ಆಗಿದೆ ಅಷ್ಟು ನಾನು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ಅದರಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಬೇಕು. ನನ್ನ ಅರಿವಿಗೆ ಬಂದಷ್ಟು ಮತ್ತು ಇದರಲ್ಲಿ ಏನು ನಮಗೆ ಗೊತ್ತಾಗತ್ತೆ, ಇದರಿಂದ ನಮಗೇನು ಪಾಠ ಕಲಿಬೋದು ಅನ್ನೋದನ್ನು ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತೀನಿ. ನಮಗೆಲ್ಲ ಗೊತ್ತಿರೋ ಹಾಗೆ 7 ಕುಂಡಲ ವಾಸ ಶ್ರೀನಿವಾಸ ಅಂತ ಹೇಳ್ತೀವಿ. 7 ಕುಂಡಲ ವಾಸ ಅಂದರೆ ಆ ಬೆಟ್ಟದ ಮೇಲೆ ಕೂತಿರುವ ಶ್ರೀನಿವಾಸನ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ನಾವಿಲ್ಲಿ ಸೇರಿದ್ದೀವಿ. ಆ ಬೆಟ್ಟದ ಮಹಿಮೆಯನ್ನು ಫಸ್ಟು ತಿಳ್ಕೋಬೇಕಂತೆ. ಶ್ರೀನಿವಾಸ ಕಲ್ಯಾಣ ತಿಳ್ಕೊಳ್ಳೋ ಬದಲು ಮುಂಚೆ ಬೆಟ್ಟದ ಮಹಿಮೆಯನ್ನು ನಾವು ತಿಳ್ಕೋಬೇಕು. ಆ ಬೆಟ್ಟ ವೆಂಕಟಾಚಲ ಅಂತ ಈಗಿನ ಕಲಿಯುಗದಲ್ಲಿ ನಾವು ಅದನ್ನು ಕರಿತೀವಿ. ಅದನ್ನು ಬೇರೆ ಬೇರೆ ಹೆಸರಲ್ಲಿ ಬೇರೆ ಬೇರೆ ಯುಗದಲ್ಲಿ ಕರೆದಿದ್ರು. ಕೃತಯುಗದಲ್ಲಿ ಈ ಬೆಟ್ಟದ ಹೆಸರು ವೃಷಭಾಚಲ ಅಂತ. ವೃಷಭಾಚಲನ ಬೆಟ್ಟ ಅದು. ಇದು ಯಾಕೆ ಆ ಹೆಸರು ಬಂತು ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕು. ವೃಷಭ ಅನ್ನೋನು ಒಬ್ಬ ಅಸುರ. ಅವನು ಆ ಬೆಟ್ಟದ ಮೇಲೆ ವಾಸವಾಗಿದ್ದಂತೆ. ವೃಷಭಾಸುರ ಏನ್ ಮಾಡ್ತಾ ಇದ್ದ ಅಂದ್ರೆ ಸಾಲಿಗ್ರಾಮ ಪೂಜೆ, ಅದು ಯಾವ ಸಾಲಿಗ್ರಾಮ, ನರಸಿಂಹ ಸಾಲಿಗ್ರಾಮನ ಪೂಜೆಯನ್ನ ಪ್ರತಿ ದಿವಸ ಮಾಡ್ತಾ ಇದ್ದಂತೆ. ಅವನು ಪೂಜೆ ಮಾಡ್ತಾ ಇದ್ದಿದ್ದ ವಿಧಿಯೇ ಬೇರೆ ರೀತಿ. ಪೂಜೆ ಮಾಡಿ ಅವನು ನೈವೇದ್ಯಕ್ಕೆ ಏನನ್ನು ಅರ್ಪಿಸ್ತಾ ಇದ್ದ ಅಂದ್ರೆ ಅವನ ಶಿರವನ್ನೇ ಕತ್ತರಿಸಿ ದೇವರಿಗೆ ಅರ್ಪಿಸ್ತಾ ಇದ್ದಂತೆ. ಅವನ ಭಕ್ತಿಯ ಮಹಿಮೆಯಿಂದ ದೇವರು ಮೆಚ್ಚಿ ಅವನ ಶಿರ ಅವನು ಛೇದಿಸಿ ದೇವರಿಗೆ ಅರ್ಪಿಸಿದ್ರು ಮತ್ತೆ ಆ ಶಿರ ಅವನಿಗೆ ವಾಪಸ್ ಬಂದು ಕೂತ್ಕೋತಾ ಇತ್ತಂತೆ. ಈ ರೀತಿ ವೃಷಭಾಚಲ ಈ ರೀತಿ ಪೂಜೆ ಮಾಡಿ ದೇವರನ್ನ ಒಲಿಸ್ಕೊಂಡಿದ್ನಂತೆ. ಅವನ ಅಟ್ಟಹಾಸ ಹೆಚ್ಚಾದಾಗ ಇಂದ್ರಾದಿ ದೇವರೆಲ್ಲ ಬಂದು ವಿಷ್ಣುವಿಗೆ ಕೇಳ್ಕೊಂಡ್ರಂತೆ, ವೃಷಭಾಚಲನ ಭಕ್ತಿಗೆ ನೀನೇನ್ ಕೊಡ್ತೀಯ ಅಂತ. ಅದಕ್ಕೆ ವಿಷ್ಣು ಹೇಳಿದ್ನಂತೆ, ನಾನು ಹೋಗ್ತೀನಿ, ಅವನ ಹತ್ರ ಏನ್ ಬೇಕು ಅಂತ ಕೇಳ್ತೀನಿ ಅಂತ ಹೇಳಿ ಒಮ್ಮೆ ಹೀಗೆ ಪೂಜೆ ಮಾಡುವಾಗ ವೃಷಭಾಚಲನ ಹತ್ರ ವಿಷ್ಣು ಬಂದಂತೆ. ಪ್ರತ್ಯಕ್ಷರಾಗಿ ವೃಷಭಾಚಲರಿಗೆ ನಿನ್ಗೆ ಏನ್ ಬೇಕು ಕೇಳ್ಕೊ, ನಿನಗೆ ವರ ಏನ್ ಬೇಕು ಅದು ಕೇಳು, ನನಗೆ ವರ ಕೊಡ್ತೀನಿ ಅಂತ ಹೇಳಿದ್ರಂತೆ. ವೃಷಭಾಚಲ ಹೇಳಿದ್ರಂತೆ, ನನ್ಗೇನು ವರ ಬೇಡ. ದೇವ್ರು ಬಂದ್ರೆ ಯಾರು ಈಗಿನ ಕಾಲದಲ್ಲಿ ವರ ಕೇಳಲ್ಲ. ಅವನು ಆಸ್ತಿ ಕೇಳಿಲ್ಲ, ದುಡ್ಡು ಕೇಳಿಲ್ಲ, ಏನು ಕೇಳಿಲ್ಲ ಅಂತೆ. ಅವನು ಕೇಳಿದ ಒಂದೇ ಒಂದು, ದೇವ್ರೆ ನೀನ್ ನಂಗೆ ಕೊಡ್ಬೇಕು ಅಂದ್ರೆ ನೀನ್ ನನ್ನ ಜೊತೆ ಯುದ್ಧ ಮಾಡು ಅಂತ. ಎಂತ ವರ ಕೇಳಿದಾನೆ ನೋಡಿ ನೀವು. ಯಾರು ಈ ತರ ವರ ಕೇಳ್ತಾರೆ? ಅವನು ಬಂದು ದೇವ್ರ ಹತ್ರ ನನ್ಗೆ ನಿನ್ನೊಟ್ಟಿಗೆ ನಾನು ಯುದ್ಧ ಮಾಡ್ಬೇಕು, ಅದನ್ನ ನೀನು ನಂಗೆ ಮಾಡ್ಕೊಡು ಅಂತ ಕೇಳಿದಂತೆ. ದೇವರು ಸರಿ ಅಂತ ಹೇಳಿ ಇಬ್ರಿಗೂ ಯುದ್ಧ ಆಯ್ತು, ಘೋರ ಯುದ್ಧ ಆಯ್ತು. ಈ ಯುದ್ಧದಲ್ಲಿ ವಿಷ್ಣು ಎಷ್ಟಾಗತ್ತೆ ಅಷ್ಟು ಬೇರೆ ಅಸ್ತ್ರಗಳನ್ನು ಉಪಯೋಗಿಸ್ತಿದ್ದಂತೆ. ಯಾವಾಗ ಯುದ್ಧ ಅಟ್ಟಹಾಸಕ್ಕೆ ಹೋಯ್ತು ಆಗ ವಿಷ್ಣು ಅವನ ಸುದರ್ಶನ ಚಕ್ರವನ್ನು ಎತ್ತಿದಂತೆ. ಆ ಸುದರ್ಶನ ಎತ್ತಿದ ತಕ್ಷಣ ವೃಷಭನಿಗೆ ಗೊತ್ತಾಯ್ತು, ಆ ಅಸುರನಿಗೆ ಗೊತ್ತಾಯ್ತು, ಓ ಈಗ ಸುದರ್ಶನ ಚಕ್ರ ಬರ್ತಾ ಇದೆ, ಇದರಿಂದ ನಾನು ತಪ್ಪಿಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಆವಾಗ ವಿಷ್ಣುವಿಗೆ ಶರಣು ಹೋದ್ನಂತೆ. ಶರಣು ಹೋಗಿ ನನ್ನನ್ನ ಕ್ಷಮಿಸು ಭಗವಂತ ಅಂತ ಹೇಳಿದ್ನಂತೆ. ಆಗ ಒಂದು ಕೋರಿಕೆ ಇದೆ, ನಾನು ಹೇಗಿದ್ರೂ ಸಾಯ್ತೀನಿ, ಈ ಸುದರ್ಶನ ಚಕ್ರದಿಂದ ನಾನು ಸಾಯಕ್ಕೆ ಹೋಗ್ತಾ ಇರೋನು, ನನ್ನಲ್ಲಿ ಒಂದು ವರ ನೀನು ಕೊಡಬೇಕು ಅಂತ ಕೇಳಿದ್ನಂತೆ. ವಿಷ್ಣು ಹೇಳಿದ್ನಂತೆ, ಇದನ್ನೇ ನಾನು ಆಗ್ಲೇ ಕೇಳಿದ್ದು, ನೀನು ಕೇಳಲಿಲ್ಲ, ಏನು ಬೇಕು ಅದನ್ನು ಕೇಳು ಅಂತ. ಅದಕ್ಕೆ ವೃಷಭಾಸುರ ಹೇಳಿದ್ನಂತೆ,
ನನ್ನ ಹೆಸರು ಈ ಬೆಟ್ಟಕ್ಕೆ ಬರಬೇಕು, ನಾನು ಸೋತಿದ್ದೀನಿ, ನನ್ನ ಹೆಸರು ಈ ಬೆಟ್ಟಕ್ಕೆ ಬರಬೇಕು ಅಂತ ಕೃತಯುಗದಲ್ಲಿ ಅದಕ್ಕೆ ಹೆಸರು ವೃಷಭಾಚಲ ಅಂತ ಬಂದಿದ್ದು. ಆ ವೃಷಭಾಸುರನ ಹೆಸರಿಂದ ಆ ಬೆಟ್ಟಕ್ಕೆ ಚಲ ಅಂತ ಹೆಸರು ಬಂದಿದ್ದು. ಮುಂದೆ ಕೃತಯುಗ ಆದಮೇಲೆ ತ್ರೇತಾಯುಗದಲ್ಲಿ ಇದಕ್ಕೆ ಹೆಸರು ಅಂಜನಾಚಲ ಅಂತ ಹೆಸರು ಯಾಕೆ ಬಂತು ಅಂದ್ರೆ ಅಂಜನಾ ದೇವಿ ನಿಮ್ಗೆಲ್ಲ ಗೊತ್ತಿದೆ ಯಾರು ಅಂತ. ಅಂಜನಾ ದೇವಿ ಹನುಮಂತನ ತಾಯಿ ಅವಳಾದ್ರಿಂದ ಅವಳು 12 ವರ್ಷ ಆ ಬೆಟ್ಟದ ಮೇಲೆ ತಪಸ್ ಮಾಡಿದ್ಲಂತೆ. 12 ವರ್ಷ ತಪಸ್ ಮಾಡಿ ಅವಳು ವರ ಪಡ್ಕೊಂಡಿದ್ದು ಭಗವಂತನ ಹತ್ರ, ಒಂದು ಒಳ್ಳೆಯ ಪುತ್ರ ಬೇಕು ನನಗೆ. ಎಂತ ಪುತ್ರ ಅಂದ್ರೆ ಲೋಕ ಕಲ್ಯಾಣಕ್ಕೆ ಮತ್ತೆ ಭಗವಂತನಿಗೆ ಸೇವೆ ಮಾಡುವಂತ ಪುತ್ರ ನನಗೆ ಬೇಕು ಅಂತ ಬೇಡ್ಕೊಂಡಿದ್ಲಂತೆ. ಆಗ ಅಲ್ಲಿ ಅವಳಿಗೆ ದೇವರು ವರ ಕೊಟ್ಟು ಅವಳಿಗೆ ಹನುಮಂತನ ಮಗನಾಗಿ ಪಡಿ ಅಂತ ಹೇಳಿ ವರ ಕೊಟ್ಟಿದ್ದು ಅಲ್ಲಿ. ಆ ಬೆಟ್ಟದಲ್ಲಿ ಆ ಮಹಿಮೆ ಇದೆ, ಯಾಕಂದ್ರೆ ಅವಳಿಗೆ ಏನ್ ಬೇಕಿತ್ತು ಅದು ಅಲ್ಲಿ ಸಿಕ್ತು ಅಂತ ಹೇಳಿ ಆ ಬೆಟ್ಟಕ್ಕೆ ಹೆಸರು ಅಂಜನಾಚಲ ಅಂತ ಬಂತು. ಹಾಗೆ ಮುಂದೆ ದ್ವಾಪರ ಯುಗದಲ್ಲಿ ಈ ಬೆಟ್ಟಕ್ಕೆ ಹೆಸರು ಶೇಷಗಿರಿ ಅಂತ ಹೇಳ್ತಾರೆ. ಶೇಷಾಚಲ ಅಂತ ಬೆಟ್ಟಕ್ಕೆ ಹೆಸರು ಯಾಕೆ ಬಂತು ಅಂತ ನಾವು ತಿಳ್ಕೋಬೇಕು. ಶೇಷದೇವರು ನಿಮ್ಗೆಲ್ಲರಿಗೂ ಗೊತ್ತು ಯಾರು ಅಂತ. ಶೇಷದೇವರು ವಿಷ್ಣುವಿನ ಆಸನ. ವಿಷ್ಣುವು ಮಲ್ಕೊಳ್ಳೋದು ಶೇಷದೇವರ ಮೇಲೆ. ಮತ್ತೆ ವಿಷ್ಣುವಿಗೆ ಒಂದು ಆಲ್ ಇನ್ ಒನ್ ಟೇಬಲ್ ತರ, ಮಲ್ಕೋಬೇಕಂದ್ರೆ ಮಲ್ಕೊಳ್ಳೋದು, ಮಳೆ ಬಂದಾಗ ಛತ್ರಿ ತರ ಹಿಡಿಯೋದು, ಎಲ್ಲ ತರ ಕೆಲಸ ಸೇವೆ ಶೇಷ ಅಲ್ಲಿ ಮಾಡ್ತಾ ಇದ್ದ. ಒಮ್ಮೆ ಶೇಷದೇವರನ್ನ ಕರೆದು ವಿಷ್ಣು ಹೇಳಿದ್ರಂತೆ, ನಾನು ವೈಕುಂಠದಲ್ಲಿ ಒಳಗಡೆ ಇರ್ತೀನಿ, ಯಾರಿಗೂ ವೈಕುಂಠಕ್ಕೆ ಬಿಡಬೇಡ ಅಂತ ಹೇಳಿ ಅವನನ್ನ ಹೊರಗಡೆ ದ್ವಾರಪಾಲಕನಾಗಿ ನಿಲ್ಲಿಸಿದ್ರಂತೆ. ಶೇಷಾಚಲ ಸರಿ ಶೇಷ ಆಯ್ತು ಅಂತ ಯಾರನ್ನೂ ಒಳಗಡೆ ಬಿಡದೆ ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇದ್ರಂತೆ. ಆಗ ಅಲ್ಲಿಗೆ ವಾಯುಪುತ್ರ ಹನುಮಂತ ಬಂದ್ರು. ಹನುಮದೇವರು ಬಂದ್ರಲ್ಲಿ. ಹನುಮದೇವರು ಬಂದ್ಮೇಲೆ ಅವರು, ಹನುಮಂತ ನಿಮ್ಗೆಲ್ಲರಿಗೂ ಗೊತ್ತು, ಅವನು ಭಗವಂತನ ಅತಿಯಾದ ದೊಡ್ಡ ಭಕ್ತ. ಅವನಿಗೆ ಯಾವ ರೀತಿಯ ಹಿತಿ ಮಿತಿ ಯಾವುದೂ ಇಲ್ಲ, ಅವನಿಗೆ ಯಾವ ರೀತಿಯ ಅಡ್ಡಿಯೂ ಬರೋದಿಲ್ಲ. ಅವನು ಯಾವಾಗ ಬೇಕಿದ್ರು ಶೇಷಾಚಲಕ್ಕೆ ಹೋಗ್ಬೋದು, ವೈಕುಂಠಕ್ಕೆ ಹೋಗ್ಬೋದು. ಶೇಷದೇವರು ಹೇಳಿದ್ರಂತೆ, ನಾನು ನಿನಗೆ ಒಳಗಡೆ ಬಿಡಲ್ಲ, ವಿಷ್ಣು ನಿನಗೆ ಒಳಗಡೆ ಹೋಗಕ್ಕೆ ಬಿಡ್ತಾ ಇಲ್ಲ, ಬಿಡಬಾರ್ದು, ಯಾರು ಬಂದರೂ ಬಿಡಬಾರ್ದು ಅಂತ ಹೇಳಿದ್ದಾರೆ, ನಾನು ನಿನಗೆ ಇವಾಗ ಬಿಡಕ್ ಆಗಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ಹನುಮಂತ ಹೇಳಿದ್ರಂತೆ, ನೋಡು ನಿನ್ಗೆ ಗೊತ್ತಿಲ್ಲ ನಾನು ಯಾರು ಅಂತ, ನಾನು ದೇವರ ಭಕ್ತ, ನಾನು ಒಳಗಡೆ ಹೋಗ್ಬೇಕು, ನಿಂಗೆ ಗೊತ್ತಿದೆ ಆದ್ರೂ ನೀನ್ ಬಿಡ್ತಾ ಇಲ್ಲ, ಏನ್ ಹೇಳೋದು ನಿನ್ನ ಅರಿವಿಗೆ ಅಂತ. ಶೇಷಾಚಲ ಹೇಳಿದ್ರಂತೆ, ಇಲ್ಲ ನಾನು ನನ್ನ ಭಗವಂತನ ಆಜ್ಞೆ ಮೀರೋದಿಕ್ಕಾಗಲ್ಲ ಅಂತ. ಹೀಗೆ ಮಾತಾಡ್ತಾ ಇಬ್ರಲ್ಲೂ ಗುದ್ದಾಟ ಶುರು ಆಯ್ತು. ಮಾತಾಡೋದ್ರಲ್ಲೇ ಇಬ್ರಲ್ಲೂ ಚರ್ಚೆ ಶುರು ಆಯ್ತಂತೆ. ಈ ಚರ್ಚೆ ಕೇಳಿಸ್ಕೊಂಡು ವಿಷ್ಣು ಒಳಗಿಂದ ಹೊರಗಡೆ ಬಂದಂತೆ. ಬಂದ್ ನೋಡಿದ್ರಂತೆ ಇಬ್ರು ಭಕ್ತರು, ಶೇಷಾಚಲನೂ ಭಕ್ತ, ಹನುಮಂತನೂ ಭಕ್ತ. ಇಬ್ರು ಭಕ್ತರು ಈ ತರ ಚರ್ಚೆಯಲ್ಲಿ ಮಗ್ನರಾಗಿರೋದನ್ನ ನೋಡಿ ಇಬ್ರನ್ನು ಸಾಕ್ ಮಾಡಿ ನಿಮ್ಮ ಚರ್ಚೆಯನ್ನ, ಏನಾಗ್ತಾ ಇದೆ ಇಲ್ಲಿ, ಯಾಕೆ ನಿಮ್ಮ ಈ ಚರ್ಚೆ ಅಂತ ಕೇಳಿದ್ರಂತೆ. ಆಗ ಶೇಷಾಚಲ ಹೇಳಿದ್ರಂತೆ, ನಾನೇ ನಿನ್ನ ಫಸ್ಟ್ ಭಕ್ತ, ನನ್ನಲ್ಲಿ ನಿನ್ನ ಕೃಪೆ ಯಾವಾಗ್ಲೂ ಇದೆ. ಹನುಮಂತ ಬಂದು ನನಗೊಳಗಡೆ ಬಿಡು ಅಂತ ಹೇಳ್ತಾ ಇದ್ದಾನೆ, ನಾನು ಬಿಡ್ಲಿಲ್ಲ, ಆದ್ರೆ ನಾವಿವಾಗ ಪ್ರೂವ್ ಮಾಡ್ಬೇಕು ಇಬ್ರಲ್ಲಿ ಯಾರು ಶ್ರೇಷ್ಠರು ಅಂತ ಹೇಳ್ತಾರಂತೆ. ಅದಕ್ಕೆ ವಿಷ್ಣು ಹೇಳಿದ್ರಂತೆ, ಸರಿ ಇಲ್ಲಿಂದ ಸ್ವರ್ಣಗಿರಿ ಪರ್ವತ ಇದೆಯಲ್ಲ, ಆ ಪರ್ವತವನ್ನ ಶೇಷ ಇಟ್ಕೊಂಡಿರ್ತಾನೆ, ಆ ಬೆಟ್ಟನ ನೀನೇನಾದ್ರೂ ವಾಯುಪುತ್ರ ಹನುಮಂತ ಜರುಗಿಸಿದ್ರೆ ಯಾರ ಬೆಟ್ಟನ ಗಟ್ಟಿಗೆ ಇಟ್ಕೋತಾರೆ, ಶೇಷ ನೀನ್ ಹಿಡ್ಕೋ ಅದನ್ನ, ಏನಾದ್ರೂ ಹನುಮಂತ ಅದನ್ನ ಜರುಗಿಸಿ ದೂರ ತಳ್ಳಿದ್ರೆ ಯಾರು ಅದನ್ನ ದೂರ ತಳ್ತಾರೋ ಅವರೇ, ಯಾರು ಅದನ್ನ ಗಟ್ಟಿಯಾಗಿ ಇಟ್ಕೋತಾರೆ, ನೀನ್ ಗಟ್ಟಿಯಾಗಿ ಇಟ್ಕೊಂಡ್ರೆ ನೀನ್ ಶ್ರೇಷ್ಠ, ಹನುಮಂತ ತಳ್ಳಿದ್ರೆ ಅವನ್ ಶ್ರೇಷ್ಠ ಅಂತ ಹೇಳ್ತಾರಂತೆ. ಸರಿ ಅಂತ ಇಬ್ರು ರೆಡಿಯಾಗಿ ಶೇಷ ಏನ್ ಮಾಡಿದ್ರಂತೆ, ಶೇಷ ಹೋಗಿ ಆ ಬೆಟ್ಟನ ಸುತ್ತಿ ಗಟ್ಟಿಯಾಗಿ ಇಟ್ಕೊಂಡು ಕೂತ್ಕೊಂಡ್ರಂತೆ. ವಾಯು ಇಲ್ಲಿ ಅವನ್ ಇಟ್ಕೊಳ್ಳೋದಕ್ಕೆಲ್ಲ ಕಾದು ಅವ್ನು ಇಟ್ಕೊಂಡಿದ್ಮೇಲೆ ವಾಯು ಬಂದು ಏನು ಮಾಡಿಲ್ವಂತೇರಿ, ಬರೀ ಒಂದ್ ಕಿರು ಬೆರಳಿಂದ ಸುಮ್ಮನೆ ಹಿಂಗ್ ಮುಟ್ಟಿದ್ನಂತೆ.
ಆ ಮುಟ್ಟಿದ್ದ ರಭಸಕ್ಕೆ ಆ ಬೆಟ್ಟ ದೂರ ಹಾರೋಗಿ ಶೇಷ ಸಮೇತ ದೂರ ಹೊಟ್ಟೋಯ್ತಂತೆ. 5,000 ಯೋಜನ ದೂರ ಹೋಯ್ತಂತೆ ಅದು. ಇದು ನೋಡಿ ಆ ಶೇಷನಿಗೆ ಭಯ ಆಗೋಯ್ತು. ಭಗವಂತ, ನನ್ನನ್ನು ಕ್ಷಮಿಸು, ನಿನ್ನ ಭಕ್ತ ಹನುಮ, ನಾನು ಕೇವಲ ನಿನ್ನ ಸೇವಕ ಅಂತ ಹೇಳಿ ನನ್ನನ್ನು ಕ್ಷಮಿಸು, ನನ್ನನ್ನು ಸರಿ ಮಾಡು ಅಂತ ಹೇಳಿ ಆವಾಗ ಆಂಜನೇಯ ಅವನ ಭಕ್ತ ಅಂತ ನಿರೂಪಣೆ ಆಯಿತು. ಅಲ್ಲಿ ಈಗ ಸೋತಿರೋರು, ಇಲ್ಲಿ ಒಂದು ನಾವೇನು ತಿಳ್ಕೊಬೇಕು, ಸೋತಿರೋರ ಹೆಸರೇ ಆ ಬೆಟ್ಟಕ್ಕೆ ಬಂದಿರೋದು. ವೃಷಭಾಚಲ ಸೋತ, ಅವನ ಹೆಸರು ಅಲ್ಲಿಗೆ ಬಂತು. ಇಲ್ಲಿ ಯಾರು ಸೋತಿದ್ದು? ಶೇಷಾಚಲ ಸೋತ, ಅದಕ್ಕೆ ಅದ್ರ ಹೆಸರು ಶೇಷಗಿರಿ ಅಂತ ಬಂತು. ವಿಶೇಷ ಅಲ್ಲಿ ಕೇಳ್ಕೊಂಡಿದ್ದ ಅದೇ ಭಗವಂತನಿಗೆ, ನಾನು ಸೋತಿರ್ಬೋದು, ಆದರೆ ನಂದು ಒಂದು ಕೋರಿಕೆ ಇದೆ, ಈ ಬೆಟ್ಟಕ್ಕೆ ನನ್ನ ಹೆಸರೇ ಬರಬೇಕು ಅಂತ. ಸರಿ ಅಂತ ಹೇಳಿ ಅವನ ಹೆಸರೇ ಅಲ್ಲಿ ಶೇಷಗಿರಿ ಅಂತ ಬಂತು. ಶೇಷಾಚಲ ಅಂತ ಆ ಹೆಸರು ಅಲ್ಲಿಗೆ ಬಂತು. ಕಲಿಯುಗದಲ್ಲಿ ಇದಕ್ಕೆ ವೆಂಕಟಾಚಲ, ವೆಂಕಟಗಿರಿ ಅಂತ ಕರೀತಾರೆ. ಇದರದ್ದು ಒಂದು ಅತಿ ಸ್ವಾರಸ್ಯವಾದ ಕತೆ ಏನು ಅಂದರೆ, ಪುರಂದರ ಅಂತ ಒಬ್ಬ ಬ್ರಾಹ್ಮಣನ ಇದ್ರಂತೆ. ಅವರಿಗೆ ಮಕ್ಕಳಿರಲಿಲ್ಲ. ಅವರಿಗೆ ತಪಸ್ಸೆಲ್ಲ ಮಾಡಿ ಮಾಧವ ಅಂತ ಒಂದು ಮಗುವನ್ನ ಪಡ್ಕೊಂಡ್ರಂತೆ. ಆ ಮಾಧವ ಅನ್ನೋನು ಅತಿಯಾದ ಸಭ್ಯಸ್ಥ ಮಗು. ಅವನು ಮತ್ತೆ ಎಲ್ಲ ಕಲ್ತ್ಕೊಂಡ, ಎಲ್ಲ ತಿಳ್ಕೊಂಡ, ವೇದ ಅಧ್ಯಯನ ಎಲ್ಲ ಮುಗೀತು. ಅವನಿಗೆಲ್ಲ ಯಾವ್ಯಾವ ಟೈಮಿಗೆ ಏನೇನು ಮಾಡಬೇಕು ಅದನ್ನೆಲ್ಲ ಜಾತಕರ್ಮ ಎಲ್ಲ ಮಾಡಿ ಅವನಿಗೆ ಇದು ಜನ್ವಾರದ ಸೇವೆ ಎಲ್ಲ ಮುಗಿಸಿ ಆಮೇಲೆ ಅವರು ಏನು ಮಾಡಿದ್ರು, ಮಾಧವ ಅವ್ರ ತಂದೆ ತಾಯಿಗೆ ಸೇವೆ ಮಾಡ್ಕೊಂಡು ಕೂತಿದ್ರಂತೆ. ಹೀಗೆ ಒಂದು ದಿವಸ ಏನಾಯಿತು, ಈ ಮಾಧವನ್ಗೆ ಬುದ್ಧಿ ಎಲ್ಲ ಚೆನ್ನಾಗಿತ್ತು. ಆದರೆ ಈಗ ಯಾರಿಗೆ ಗೊತ್ತು, ಅಂತಿಮ ಕಾಲದಲ್ಲಿ ಅತಿಯಾದ ಬುದ್ಧಿ ಬರುತ್ತಂತೆ, ವಿವೇಕ ಕಳೆದೋಗತ್ತೆ ಅಂತ ತುಂಬ ಜನ ಹೇಳ್ತಾರೆ. ಹೀಗೆ ಈ ಮಾಧವನ್ಗೆ ಒಂದು ದಿವಸ ಏನಾಯಿತು, ದಿವಸದಲ್ಲಿ ಹೆಂಡತಿಯನ್ನ ಸೇರಬೇಕು ಅಂತ ಆಸೆ ಆಯ್ತಂತೆ. ಅದಕ್ಕೆ ಅವನು ಹೆಂಡತಿಯನ್ನ ಕರೆದ್ಲಂತೆ. ಶಾಸ್ತ್ರದ ಪ್ರಕಾರ ಹೆಣ್ಣು ಮಕ್ಕಳನ್ನ ನಾವು ಗಂಡು ಮಕ್ಕಳು ಸೇರೋದು ಬರೀ ರಾತ್ರಿ ಹೊತ್ತಲ್ಲಿ ಅಂತ ಹೇಳ್ತಾರೆ. ಆವಾಗ ಅವರು ಹೆಂಡತಿನ ಕರೆದು ಹೇಳಿದ್ರಂತೆ, ನಾನು ನಿನ್ನನ್ನು ಕೂಡಬೇಕು, ನೀನು ಬರಬೇಕು ಅಂತ. ಅದಕ್ಕೆ ಅವಳು ಹೇಳಿದ್ಲಂತೆ, ಇದು ಸರಿಯಲ್ಲ, ನಾನು ಇಷ್ಟೊತ್ತಿಗೆ ಬರೋ ಹಾಗಿಲ್ಲ ಅಂತ. ಇಲ್ಲ, ನೀನು ಬರಲೇಬೇಕು ಅಂತ. ಅವಳ ಹೆಸರು ಚಂದ್ರಲೇಖ ಅಂತ. ಬರಬೇಕು ಅಂತ ಹೇಳಿದ್ರಂತೆ. ಆಗ ಅವಳು ಮನೆಯಲ್ಲಿ ಅತ್ತೆ ಮಾವ ಎಲ್ಲ ಇದ್ದಾರೆ, ಹೇಗೆ ನಾನು ಹೊರಗಡೆ ಹೋಗೋದು ಅಂತ ಹೇಳಿ, ಸರಿ ನಾನು ನೀರು ತರಕ್ಕೆ ಹೋಗ್ತೀನಿ, ನೀವು ಅಲ್ಲಿಗೆ ಬನ್ನಿ ಅಂತ ಗಂಡನಿಗೆ ಹೇಳಿದ್ಲಂತೆ. ಗಂಡನ ಆಜ್ಞೆ ಮೀರೋ ಹಾಗಿಲ್ಲ. ಸರಿ ಅಂತ ಹೇಳಿ ಹೀಗೆ ಹೇಳಿ ಗಂಡನಿಗೆ ಹಂಗೆ ಹೇಳಿ ಅವಳು ಕೊಡೆ ತಗೊಂಡು ನೀರು ತರಕ್ಕೆ ಹೋದ್ಲಂತೆ. ಗಂಡ ಕೂಡ ಅಲ್ಲಿಗೆ ಬಂದ, ಸರೋವರದ ಹತ್ರ ಬಂದ. ಅಲ್ಲಿ ಕುಂತಲ ಅನ್ನೋ ಒಂದು ನೀಚ ಧರ್ಮದ ಒಂದು ಹೆಣ್ಣು, ನೀಚ ಕುಲದ ಒಂದು ಹೆಣ್ಣು ಇದ್ಲಂತೆ. ಅತಿಯಾದ ಸುಂದರಿ ಅಂತೆ ಅವಳು. ಅವಳನ್ನ ನೋಡಿ ಹಾಗೆ ಇವನ ಮಾಧವನ ಹೆಂಡತಿ ದೂರದಿಂದ ಬರ್ತಾ ಇದ್ದಿದ್ದನ್ನು ನೋಡಿ ಅವಳನ್ನ ಕರೆದ್ಬಿಟ್ಟು, ನೀನೇನು ಇವಾಗ ಬರೋದು ಬೇಡ, ನೀನು ಹೋಗು ಅಂತ ಅವಳನ್ನ ಕಳಿಸ್ಬಿಟ್ನಂತೆ. ನೀರು ತಗೊಂಡು ನೀನು ಹೋಗು, ನೀನೇನು ಇಲ್ಲಿ ಬರೋದು ಬೇಡ ಅಂತ ಹೇಳಿ ಕಳಿಸಿದ್ನಂತೆ. ಈ ಕುಂತಲೆ ಅವಳು ಹೋದ್ಮೇಲೆ ಕುಂತಲೆ ಹತ್ರ ಹೋಗಿ, ನೀನು ನಿಜವಾಗಲೂ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಬೇಕಾಗಿತ್ತು, ನಿನ್ನ ಈ ಸೌಂದರ್ಯಕ್ಕೆ ನೀನು ನಮ್ಮಲ್ಲಿ ಇರಬೇಕಾಗಿತ್ತು, ಆದರೆ ನಿನ್ನನ್ನು ಭಗವಂತ ತಪ್ಪು ಮಾಡಿ ನೀಚ ಕುಲದಲ್ಲಿ ಹುಟ್ಟಿಸಿದಾನೆ, ನಾನು ನಿನ್ನನ್ನು ವರಿಸ್ತೀನಿ ಅಂತ ಅವಳ ಹತ್ರ ಹೋದ್ನಂತೆ. ಅವಳು, ನೀನು ಬ್ರಾಹ್ಮಣ, ಮತ್ತೆ ನಿನಗೆ ಅತಿಯಾದ ಬುದ್ಧಿ ಇರೋದು, ನೀನು ವೇದಾಧ್ಯಯನ ಮಾಡಿದ್ಯಾ, ನೀನು ಜನ್ವಾರ ಹಾಕೊಂಡಿದ್ಯಾ, ನೀನು ನನ್ನ ಹತ್ರ ಬರೋ ಹಾಗಿಲ್ಲ, ನೀನು ನನ್ನ ಹತ್ರ ಬಂದರೆ ನಿನ್ನ ಬ್ರಾಹ್ಮಣತ್ವಕ್ಕೆ ಕೊರತೆ ಬರುತ್ತೆ, ನೀನು ಬರಬೇಡ ಅಂತ ಹೇಳಿದ್ನಂತೆ. ಅವನು ಹೇಳಿದ್ನಂತೆ, ಇಲ್ಲ ನಾನು ನಿನ್ನನ್ನು ಸೇರಲೇಬೇಕು ಅಂತ ಹೇಳಿ ಅವಳ ಹತ್ರ ಹೋದ್ನಂತೆ. ಹೋಗಿ ಅವಳ ಜೊತೆ ಸೇರಿ ಆಮೇಲೆ ಅವಳು ಹೇಳಿದ್ಲಂತೆ, ಇವಾಗ ನಿನ್ನ ಜನ್ವಾರಕ್ಕೆ ಏನೂ ಲೆಕ್ಕ ಇಲ್ಲ, ನೀನು ಅದನ್ನು ತ್ಯಜಿಸ್ಬೇಕು, ಮತ್ತು ನೀನು ನಾನು ಹೇಳಿದಂಗೆ ಕೇಳಬೇಕು ಅಂತ. ಸರಿ ಅಂತ ಹೇಳಿ ಅವಳ ಹಿಂದೆನೇ ಹೋದ, ಅವಳನ್ನ ಮದುವೆ ಮಾಡ್ಕೊಂಡ. ಆಮೇಲೆ ಅವಳು ಹೇಳಿದ ಥರ ಅವಳು ಹೇಳಿದ್ಲಂತೆ, ನಂಗೆ ದುಡ್ಡು ಬೇಕು, ನಂಗೆ ಅದು ಬೇಕು, ಇದು ಬೇಕು, ಏನು ಒಡವೆಗಳು ಬೇಕು ಅಂತೆಲ್ಲ. ಅದಕ್ಕೆಲ್ಲ ಅವನು ಕಳ್ತನ ಮಾಡೋದು ಶುರು ಮಾಡಿ ಎಲ್ಲ ಕೆಟ್ಟ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡೋಕ್ಕೆ ಶುರು ಮಾಡ್ದ. ಹೀಗೆ ಆಯಿತು, ಎಷ್ಟೋ ವರ್ಷಗಳಾಯಿತು.
ಮತ್ತು ಅವಳು ಸತ್ತು ಹೋದ್ಲು. ಆಮೇಲೆ ಇವನಿಗೆ ಅವಳ ಮರಣದ ಕಾರ್ಯಗಳನ್ನು ಮಾಡುವಾಗ ಅವನಿಗೆ ಸ್ಮರಣೆ ಬಂತಂತೆ. ಓ, ನಾನು ಬ್ರಾಹ್ಮಣ ಕುಲದವನು, ನನ್ನ ಗೋತ್ರ ಯಾವುದು? ಯಾರೋ ಅಲ್ಲಿ ಗೋತ್ರ ಬಗ್ಗೆ ಕೇಳ್ತಾ ಇದ್ದಾಗ ಆವಾಗ ಅವನಿಗೆ, ಓ, ನನ್ನ ಗೋತ್ರ ಯಾವುದು, ನಮ್ಮ ಮನೆಯಲ್ಲಿ ಯಾರಿದ್ದಾರೆ, ನನ್ನ ಹೆಂಡತಿ ಮಕ್ಕಳದು, ಆವಾಗ ಅವನಿಗೆ ಸ್ಮರಣೆ ಶುರು ಆಯ್ತಂತೆ. ಆ ಸ್ಮರಣೆ ಮಾಡ್ತಾ ಹಾಗೆ ಮುಂದಕ್ಕೆ ಅದೇ ಯೋಚನೆಯಲ್ಲಿ ಮುಂದಕ್ಕೆ ಹೋದನಂತೆ. ಅಲ್ಲಿ ಋಷಿ ವರ್ಗದವರು ಎಲ್ಲರೂ, ಅಲ್ಲಿ ಋಷಿಗಳೆಲ್ಲ ಕೂತ್ಕೊಂಡು, ಮುನಿಗಳೆಲ್ಲ ತಪಸ್ ಮಾಡ್ತಾ ಇದ್ರಂತೆ. ಅವರೊಟ್ಟಿಗೆ ಅಲ್ಲೇ ಅವ್ರ ಹಿಂದೆನೇ ಕೂತ್ಕೊಂಡು ಅವ್ರ ಜೊತೆಲೇ ಕೂತ್ಕೊಂಡಿದ್ನಂತೆ. ಮತ್ತು ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋಗೋದು. ಅವ್ರು ಹೀಗೆ ಫಾಲೋ ಮಾಡಿಕೊಂಡು ಶೇಷಗಿರಿಗೆ ಬಂದರು. ಶೇಷಗಿರಿಗೆ ಬಂದಮೇಲೆ ಅವರಲ್ಲಿ ಅವರ ಎಲ್ಲ ಅಲ್ಲೇ ಪುಷ್ಕರಣಿಲಿ ಸ್ನಾನ ಮಾಡಿ ಅವರೆಲ್ಲ ಅಲ್ಲಿ ಪಿಂಡ ಪ್ರದಾನ ಎಲ್ಲ ಮಾಡಿದ್ರಂತೆ. ಇವಾಗ ಇವನಿಗೆ ಆ ಪುಷ್ಕರಣಿಲಿ ಸ್ನಾನ ಮಾಡಿದ್ನಂತೆ. ಸ್ನಾನ ಮಾಡಿದ ತಕ್ಷಣ, ಸ್ನಾನ ಮಾಡಿ ಹೊರಗಡೆ ಬಂದಿದ್ದ ತಕ್ಷಣ ಅವನು ಮಾಡಿದ್ದ ಎಲ್ಲ ಪಾಪ ಏನಿತ್ತು ಅದೆಲ್ಲ ಅಲ್ಲೇ ಕಳಚಿ ಅವನು ಅಲ್ಲಿ ಹೋಗಿ ವಾಂತಿ ಮಾಡಿದ್ನಂತೆ. ಆ ವಾಂತಿ ಮಾಡಿದ್ದೇನೆಂದರೆ ಅವನು ಮಾಡಿದ್ದ ಎಲ್ಲ ಪಾಪ ಹೊರಗಡೆ ಬಂತಂತೆ. ಆ ವಾಂತಿ ಮಾಡಿದ್ದ ಆ ವಾಸನೆ ಏನಿತ್ತು ಅದು ಅಷ್ಟು ಕೆಟ್ಟದಾಗಿತ್ತಂತೆ. ಅದೆಲ್ಲ ಅಲ್ಲಿಂದ ಹೊಟ್ಟೋಯ್ತು. ಅವನು ಮಾಡಿದ ಪಾಪಗಳೆಲ್ಲ ಹೋಗಿ ಆ ಶೇಷಗಿರಿಯಲ್ಲಿ ಅವನ ಪವಿತ್ರತೆ ವಾಪಸ್ ಬಂತಂತೆ. ಆ ಬಂದಿದ್ದ ಕೂಡಲೇ ಅದಕ್ಕೆ ಅವನು ಆ ಬೆಟ್ಟಕ್ಕೆ ವೆಂಕಟಗಿರಿ, ವೆಂಕ ಅಂದರೆ ನಮ್ಮ ಪಾಪ, ತಮ ವೆಂಕಟಮ್ಮ, ತಮ ಅಂದರೆ ಅದನ್ನು ನಾಶ ಮಾಡುವಂಥ ಗಿರಿ. ಅದಕ್ಕೆ ಆ ಪುಷ್ಕರಣಿಗೆ ಅಷ್ಟು ಮಹತ್ವ ಇದೆ. ಹೀಗೆ ಅದಕ್ಕೆ ವೆಂಕಟಾಚಲ ಅಂತ ಹೆಸರು ಬಂದಿದ್ದು ಇದರಿಂದ. ಇದು ವೆಂಕಟಗಿರಿಯ ಮಹಿಮೆ. ಅದಲ್ಲದೆ ಆ ಪುಷ್ಕರಣಿಯ ಒಂದು ಸಣ್ಣ ಕತೆ ಹೇಳ್ಬಿಟ್ಟು ನಾನು ಶ್ರೀನಿವಾಸ ಕಲ್ಯಾಣದ ಬಗ್ಗೆ ಹೇಳ್ತೀನಿ. ಪುಷ್ಕರಣಿ ಆ್ಯಕ್ಚುಲಿ ಸರಸ್ವತಿ ದೇವಿ, ಸರಸ್ವತಿ ನದಿ ಇಲ್ಲಲ್ಲ, ಅವಳಿಗೆ ಗಂಗಾ ನದಿಯಷ್ಟು ಗಂಗಾಗೆ ಪ್ರಥಮ ಸ್ಥಾನ ಇದೆ. ಅವಳಿಂದ ಮೇಲ್ಮಟ್ಟದ ಸ್ಥಾನ ನನಗೆ ಬರಬೇಕು ಅಂತ ಅವಳು ತುಂಬ ಇಚ್ಛೆ ಪಟ್ಲಂತೆ. ನಾನೇ ಸರಸ್ವತಿ, ನಾನೇ ಪ್ರಥಮ ನದಿ ಆಗಿರಬೇಕು, ನನ್ನ ಹೆಸರು ನದಿಯಲ್ಲಿ ಮೊದಲಿಗೆ ಬರಬೇಕು ಅಂತ ಅವಳಿಗೆ ಬಂತಂತೆ ಮನಸ್ಸಲ್ಲಿ. ಅದಕ್ಕೆ ಅವಳೇನು ಮಾಡಿದ್ಲಂತೆ, ಇಲ್ಲಿ ಬಂದು ತಪಸ್ ಮಾಡೋಕ್ಕೆ ಶುರು ಮಾಡಿದ್ಲಂತೆ. ಅವಳು ತಪಸ್ ಮಾಡ್ತಾ ಇದ್ದಾಗ ಅವಳ ಮಗ ಪುಲಸ್ತ್ಯ ಬಂದು, ಅಮ್ಮ ನನಗೆ ಅದು ಬೇಕು, ಹೊಟ್ಟೆ ಹಸಿವಿದೆ, ನನಗೆ ಏನಾದರೂ ಕೊಡು ಅಂತ ಕರಿತಾ ಇದ್ನಂತೆ. ಅವಳು ಮಗನ ಹತ್ರ ಲಕ್ಷ್ಯ ಕೊಡಲಿಲ್ಲ. ಮಗನಿಗೆ ತುಂಬ ಸಿಟ್ಟು ಬಂತಂತೆ. ಸಿಟ್ಟು ಬಂದು ತಾಯಿಗೆ ಶಾಪ ಕೊಟ್ಟನಂತೆ, ನೀನು ಯಾವ ಕಾರಣಕ್ಕೆ ಈ ತಪಸ್ಸನ್ನು ಮಾಡ್ತಾ ಇದೀಯಾ ಆ ಫಲ ನಿನಗೆ ಸಿಗದೇ ಇರಲಿ ಅಂತ. ಇದನ್ನು ಕೇಳಿ ಅವಳಿಗೆ ಬೇಜಾರಾಗಿ ಮಗನಿಗೆ ತಿರುಗು ಅವಳು ಶಾಪ ಕೊಟ್ಲು. ಏನು ಶಾಪ ಕೊಟ್ಲು? ನಿನ್ನ ಕುಲದಲ್ಲಿ ಅಸುರರೇ ಹುಟ್ಲಿ ಅಂತ ಶಾಪ ಕೊಟ್ಲು. ಅದಕ್ಕೆ ಪುಲಸ್ತ್ಯರ ಮಕ್ಕಳೇ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಇವರೆಲ್ಲ ಬಂದಿರೋದು. ಅವ್ರ ಜೊತೆಲಿ ಅವ್ರ ಕುಲದಲ್ಲೇ ಎಲ್ಲ ಅಸುರರು ಬಂದಿರೋದು ಅಂತ ಹೇಳ್ತಾರೆ. ಇದನ್ನು ಕೇಳಿ ಸರಸ್ವತಿ ನನ್ನ ತಪಸ್ಸು ನನಗೆ ಫಲಿಸ್ಬೇಕು ಅಂತ ಮತ್ತೆ ತಪಸ್ಸು ಮಾಡಕ್ಕೆ ಕೂತು ಭಗವಂತ ಬಂದು ಹೇಳಿದಂತೆ, ನಿನ್ನ ತಪಸ್ಸು ಸಫಲವಾಗತ್ತೆ, ನೀನು ಈ ಶೇಷಗಿರಿಯಲ್ಲಿ, ಈ ವೆಂಕಟಾಚಲ ಗಿರಿಯಲ್ಲಿ ಪುಷ್ಕರಣಿಯಾಗಿ ಇರು. ನಿನ್ನಲ್ಲಿ 3.25 ಕೋಟಿ ತೀರ್ಥಗಳು ಅಲ್ಲಿ ಉದ್ಭವಿಸುತ್ತೆ. ನಿನ್ನಿಂದ ಈ ಪುಷ್ಕರಣಿಗೆ ಅತಿಯಾದ ಮಹತ್ವ ಇರುತ್ತೆ. ಯಾರು ಇಲ್ಲಿ ಬಂದು ಸ್ನಾನ ಮಾಡ್ತಾರೆ ಅವ್ರ ಪಾಪ ಎಲ್ಲ ನಾಶ ಆಗತ್ತೆ ಅಂತ ಅವರು ವರ ಕೊಟ್ರಂತೆ. ಅಲ್ಲಿರೋದು ಆ್ಯಕ್ಚುಲಿ ಸರಸ್ವತಿ ನದಿ. ಅದಕ್ಕೆ ಈಗಲೂ ಕೂಡ ವೈಕುಂಠ ಏಕಾದಶಿ ಧನುರ್ಮಾಸದಲ್ಲಿ ದ್ವಾದಶಿ ಎಂದು 330 ಅದೇ 3 ಕೋಟಿ ದೇವರುಗಳು ಅಲ್ಲಿ ಬಂದು ಸ್ನಾನ ಮಾಡ್ತಾರಂತೆ. ಯಾಕಂದ್ರೆ ಅಲ್ಲಿ ಎಲ್ಲಾ ತೀರ್ಥಗಳಿದೆ ಅಂತ, ಎಲ್ಲಾ ತೀರ್ಥಗಳು ಅಲ್ಲಿದೆ ಅಂತ ಹೇಳಿ ಈಗಲೂ ಅವ್ರು ಬಂದು ಅಲ್ಲಿ ಸ್ನಾನ ಮಾಡಿ ಅವರ ಪಾಪವನ್ನೆಲ್ಲ ಕಳ್ಕೋತಾರಂತೆ. ಆದ್ರಿಂದ ಈ ಪುಷ್ಕರಣಿ ಯಾರು ವೆಂಕಟಗಿರಿಗೆ ಹೋಗ್ತಾರೆ ಅಲ್ಲಿ ಹೋದವರು ಆ ಪುಷ್ಕರಣಿಯಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಗೊತ್ತಿಲ್ಲದೆ ಸ್ನಾನ ಮಾಡ್ಕೊಂಡು ಬರೋರು ಅಜ್ಞಾನತ್ವ ಅಂತ ಹೇಳ್ತಾರೆ. ಅದರಿಂದ ಗೊತ್ತಾದ್ಮೇಲೆ ಅಟ್ಲೀಸ್ಟ್ ನೀವು ಹೋದಾಗ ಅಲ್ಲಿ ಸ್ನಾನ ಮಾಡಿ ಅಂತ ಹೇಳ್ತೀನಿ. ಈ ರೀತಿ ಆ ಶ್ರೀನಿವಾಸ ಕಲ್ಯಾಣ ಬರೆಯೋ ಇದರಲ್ಲಿ ವೇದವ್ಯಾಸರು ಇದೆಲ್ಲ ಅದರಲ್ಲಿ ಹಾಕಿದ್ದಾರೆ, ಅದರೆಲ್ಲ ಬರೆದಿದ್ದಾರೆ. ಇದನ್ನು ಹೇಳಿ ಈಗ ಮುಂದೆ ನಾವು ಶ್ರೀನಿವಾಸನ ಬಗ್ಗೆ ತಿಳ್ಕೊಳ್ಳೋಣ. ಒಮ್ಮೆ ಭೂಲೋಕದಲ್ಲಿ ಗಂಗಾ ತೀರದಲ್ಲಿ ಎಲ್ಲ ಋಷಿ ಮುನಿಗಳು ಯಜ್ಞವನ್ನು ಮಾಡ್ತಾ ಇದ್ರು. ಆ ಯಜ್ಞ ಮಾಡ್ತಾ ಇದ್ದಿದ್ದು ಯಾವ ಅರ್ಥಕ್ಕಾಗಿ,
ಯಾವ ಫಲಕ್ಕಾಗಿ ಅಂತ ಅವ್ರಿಗೆ ಗೊತ್ತಿಲ್ಲದೆ ಮಾಡ್ತಾ ಇದ್ರು ಅಂತ ನಾರದರು ಏನ್ ಮಾಡಿದ್ರಂತೆ, ಬಂದು ನೀವೆಲ್ಲ ಈ ಯಜ್ಞ ಮಾಡ್ತಾ ಇದ್ದೀರಾ, ಏತಕ್ಕೋಸ್ಕರ ಈ ಯಜ್ಞವನ್ನ ಮಾಡ್ತಾ ಇದ್ದೀರಾ, ಯಾವ ದೇವರಿಗೆ ಇದರ ಫಲವನ್ನು ನೀವು ಅರ್ಪಿಸ್ತೀರಾ ಅಂತ ಕೇಳಿದ್ರಂತೆ. ಯಜ್ಞ ಮಾಡ್ತಾ ಇದ್ದಿದ್ದ ಎಲ್ಲ ಮುನಿಗಳಿಗೂ ಯಾರಿಗೆ ನಾವು ಇದು ಮಾಡ್ತಾ ಇದ್ದೀವಿ, ಎಲ್ಲ ಋಷಿಗಳು ಯಾರಿಗೋಸ್ಕರ ನಾವು ಇದು ಮಾಡ್ತಾ ಇದ್ದೀವಿ, ಈ ತಪಸ್ಸಿನ ಫಲವನ್ನು ಇದರ ಹವಿಸ್ಸನ್ನು ನಾವು ಯಾರಿಗೆ ಅರ್ಪಿಸ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲದೆ ಅವ್ರು ಆವಾಗ ಯೋಚನೆ ಮಾಡಿದ್ರಂತೆ. ಎಲ್ಲರೂ ಸರಿ ನಮಗೆ ಇದರ ಉತ್ತರ ಭೃಗುಮುನಿಗಳು ಕೊಡ್ತಾರೆ, ನಾವು ಹೋಗಿ ಭೃಗುಮುನಿಗಳ ಹತ್ರ ಕೇಳೋಣ ಅಂತ ಭೃಗುಮುನಿಗಳ ಹತ್ರ ಹೋದ್ರಂತೆ. ಭೃಗುಮುನಿಗಳಿಗೆ ಕೇಳಿದ್ರಂತೆ, ನಾವು ಮಾಡೋ ಈ ಯಾಗದ ಫಲವನ್ನು ಯಾರಿಗೆ ನಾವು ಅರ್ಪಿಸ್ಬೇಕು, ತ್ರಿಮೂರ್ತಿಗಳಿಗೆ ಅರ್ಪಿಸ್ಬೇಕು ಅಂದ್ರು. ತ್ರಿಮೂರ್ತಿಯಲ್ಲಿ ಯಾರು ಅತಿ ಪ್ರಾಮಿನೆಂಟ್ ಆಗಿರೋಂಥವ್ರು, ಯಾರಿಗೆ ನಾವು ಇದನ್ನ ಅರ್ಪಿಸ್ಬೇಕು, ಅದರಲ್ಲಿ ಯಾರಿಗೆ ನಾವು ಇದನ್ನ ಅರ್ಪಿಸ್ಬೇಕು, ಬ್ರಹ್ಮನಿಗೆ ಅರ್ಪಿಸ್ಬೇಕಾ ಇಲ್ಲ ಶಿವನಿಗೆ ಅರ್ಪಿಸ್ಬೇಕಾ ಇಲ್ಲ ವಿಷ್ಣುವಿಗೆ ಅರ್ಪಿಸ್ಬೇಕಾ, ಇದನ್ನ ನೀವು ನಮಗೆ ಕ್ಲಿಯರ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡ್ರಂತೆ. ಭೃಗುಮುನಿಗಳು ಹೇಳಿದ್ರಂತೆ, ಸರಿ ನಾನು ಹೋಗಿ ತಿಳ್ಕೊತೀನಿ ಅಂತ ಹೇಳಿ ಭೃಗುಮುನಿಗಳು ಬ್ರಹ್ಮಲೋಕಕ್ಕೆ ಫಸ್ಟ್ ಹೋದ್ರಂತೆ. ಬ್ರಹ್ಮಲೋಕಕ್ಕೆ ಹೋದಾಗ ಬ್ರಹ್ಮ ಅವರು ವೇದ ಘೋಷ ಮಾಡಿಕೊಂಡು ಹೆಂಡತಿಯೊಟ್ಟಿಗೆ ಸರಸ್ವತಿ ವೀಣೆ ಬಾರಿಸ್ತಾ ಇದ್ರಂತೆ, ವೀಣೆ ನುಡಿಸ್ತಾ ಇದ್ರಂತೆ, ವೀಣೆಯನ್ನ ನೋಡ್ಕೊಳ್ತಾ ಕೂತಿದ್ರಂತೆ. ಭೃಗುಮುನಿಗಳು ಬಂದಿದ್ದನ್ನ ಬ್ರಹ್ಮದೇವರು ಲಕ್ಷಿಸಲೇ ಇಲ್ಲ, ಅವ್ರನ್ನ ಗಮನಿಸ್ಲಿಲ್ಲ. ಅವರ ಹೆಂಡತಿಯನ್ನ ನೋಡ್ಕೊಂಡು ಅವ್ರ ಕಾರ್ಯದಲ್ಲಿ ಅವರು ತಲ್ಲೀನಲಾಗಿದ್ರು. ಅದಕ್ಕೆ ಬ್ರಹ್ಮನಿಗೆ ನೋಡಿ ಭೃಗುಮುನಿಗಳು ಕರೆದ್ರಂತೆ, ಬ್ರಹ್ಮದೇವ ನಾನು ಬಂದಿದ್ದೇನೆ ಅಂತ. ಅವ್ರ ಹತ್ರ ನೋಡ್ಲೇ ಇಲ್ಲ. ಸಿಟ್ಟು ಬಂತಂತೆ ಭೃಗುಮುನಿಗಳಿಗೆ. ಕೋಪದಲ್ಲಿ ಇಬ್ರು ಋಷಿಗಳಿದ್ದಾರೆ, ಒಬ್ರು ದೂರ್ವಾಸ ಮುನಿ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಯಾರಾದ್ರೂ ಈಗ್ಲೂ ಕೋಪ ಮಾಡ್ಕೊಂಡು ಏನಪ್ಪ ದೂರ್ವಾಸನ್ ತರ ಆಡ್ತೀಯ ಅಂತ ಹೇಳ್ತಾರೆ ಎಲ್ಲಾರು. ದುರ್ವಾಸ ಮುನಿ ಮತ್ತೆ ಭೃಗುಮುನಿಗಳು ಇವರಿಬ್ರಿಗೂ ಅತಿಯಾದ ಕೋಪ. ಭೃಗುಮುನಿಗಳಿಗೆ ಸಿಟ್ಟು ಬಂದು ಅವರಿಗೆ ಶಾಪ ಕೊಟ್ರಂತೆ, ನಿನಗೆ ಭೂಲೋಕದಲ್ಲಿ ಪೂಜೆ ಆಗದೆ ಇರ್ಲಿ ಅಂತ ಹೇಳಿ. ಅದಕ್ಕೆ ಬ್ರಹ್ಮದೇವರ ದೇವಸ್ಥಾನ ಎಲ್ಲೂ ಕಾಣಲ್ಲ ನಾವು ಅಂತ. ಹೀಗೆ ಅಲ್ಲಿಂದ ಹೊರಟು ಅವರು ಕೈಲಾಸ ಪರ್ವತಕ್ಕೆ ಬಂದ್ರಂತೆ ಶಿವನನ್ನ ನೋಡಕ್ಕೆ. ಸರಿ ಬ್ರಹ್ಮನಿಗೆ ನಾವು ಹವಿಸನ್ನ ಅರ್ಪಿಸೋದು ಬೇಡ, ನಮ್ಮ ಪೂಜೆಯನ್ನು ಅವನಿಗೆ ಅರ್ಪಿಸೋದು ಬೇಡ ಅಂತ ಹೇಳಿ ಶಿವನ ಹತ್ರ ಕೈಲಾಸಕ್ಕೆ ಹೋಗಿ ಶಿವನನ್ನ ನೋಡ್ಬೇಕು ನಾನು ಅಂತ ಅಲ್ಲಿಗೆ ಬಂದ್ರಂತೆ. ಶಿವ ಮತ್ತೆ ಪಾರ್ವತಿ ಅವರ ಪ್ರಪಂಚದಲ್ಲೇ ಕೂತಿದ್ರು. ಅವರು ಶಿವ ಗಮನಿಸ್ಲಿಲ್ಲ ಭೃಗು ಬಂದಿದ್ದು. ಭೃಗುಮುನಿಗಳು ಬಂದು ಶಿವನನ್ನ ಕರೆದ್ರಂತೆ, ನಾನು ಬಂದಿದ್ದೇನೆ ನನ್ನನ್ನು ನೋಡು ಅಂತ. ಹೇ ಶಿವ, ನಿನ್ನ ಹತ್ರ ಮಾತಾಡ್ಬೇಕು ಅಂತ. ಶಿವನ ಅವರನ್ನ ಗಮನಿಸ್ಲಿಲ್ಲ. ಈಗ ಅವರಿಗೆ ಸಿಟ್ಟು ಬಂದು ಅವರು ಶಿವನನ್ನ ಶಾಪ ಕೊಟ್ರು, ನಿನ್ನ ಆಕಾರದಲ್ಲಿ ನಿನಗೆ ಪೂಜೆ ಆಗೋದು ಬೇಡ, ನಿನ್ನ ಲಿಂಗ ರೂಪದಲ್ಲಿ ನಿನಗೆ ಪೂಜೆ ಆಗ್ಲಿ ಭೂಲೋಕದಲ್ಲಿ ಅಂತ ಅಲ್ಲಿ ಶಾಪ ಕೊಟ್ರು. ಇದೆಲ್ಲ ಲೋಕ ಕಲ್ಯಾಣಕ್ಕೆ ಆಗಿರೋದು ಅಂತ ಹೇಳ್ತಾರೆ ನಾರದರು. ಹೀಗೆ ಮುಂದೆ ಅಲ್ಲಿಂದ ವಿಷ್ಣು ಲೋಕಕ್ಕೆ ವೈಕುಂಠಕ್ಕೆ ಬಂದ್ರು. ವೈಕುಂಠ ಲೋಕಕ್ಕೆ ಬಂದಾಗ ವಿಷ್ಣು ಲಕ್ಷ್ಮಿ ಶೇಷನ ಮೇಲೆ ವಿಷ್ಣು ಮಲ್ಕೊಂಡಿದ್ರು. ಲಕ್ಷ್ಮಿ ಅವರ ಪಾದವನ್ನು ಆಸ್ ಯೂಶುವಲ್ ಆಸ್ ಶಿ ಡಸ್ ದ ಸರ್ವಿಸ್ ಅದನ್ನು ಮಾಡ್ತಾ ಇದ್ರಂತೆ. ಇವಾಗ ಭೃಗು ಬಂದು ನಾನು ಇಲ್ಲಿ ಬಂದಿದ್ದೀನಿ ಮಹಾದೇವ ನನ್ನನ್ನು ನೋಡು ಅಂತ ವಿಷ್ಣುವಿಗೆ ಕರೆದ್ರಂತೆ. ವಿಷ್ಣು ನೋಡ್ಲಿಲ್ಲ. ಫಸ್ಟ್ ಆಫ್ ಆಲ್ ಬ್ರಹ್ಮನ ಹತ್ರ ಹೋದ್ರು, ಅಲ್ಲಿ ಬ್ರಹ್ಮ ಇವ್ರಿಗೇನು ಗಮನಿಸ್ಲಿಲ್ಲ. ಶಿವನ ಹತ್ರ ಬಂದ್ರು, ಶಿವನೂ ನೋಡ್ಲಿಲ್ಲ. ಇಲ್ಲಿ ವಿಷ್ಣು ಹತ್ರ ಬಂದ್ರೆ ವಿಷ್ಣುನೂ ನೋಡಿಲ್ಲ ಅಂತ ಸಿಟ್ಟು ಬಂದು ಏನ್ ಮಾಡಿದ್ರಂತೆ, ಬಂದು ಅವ್ರ ಕಾಲಿಂದ ಎದೆಗೆ ಹೊಡೆದ್ರಂತೆ. ವಿಷ್ಣುವಿಗೆ ವಕ್ಷಸ್ಥಳಕ್ಕೆ ಹೊಡೆದ್ರು. ಅವರ ಪಾದದಿಂದ ವಕ್ಷಸ್ಥಳಕ್ಕೆ ಹೊಡೆದಾಗ ಲಕ್ಷ್ಮೀ ದೇವಿ ಅಲ್ಲೇ ಕೂತಿದ್ದವಳಿಗೆ ಸಿಟ್ಟು ಬಂದು ಅಲ್ಲಿಂದ ಎದ್ದು ಅವಳು ಹೊರಗಡೆ ಬಂದ್ಲಂತೆ. ವಿಷ್ಣು ಎಚ್ಚರ ನಿದ್ದೆ ಮಾಡ್ತಾ ಇರೋ ಥರ ಆ್ಯಕ್ಟಿಂಗು. ವಿಷ್ಣು ಯಾವತ್ತು ಅವನು ನಾರಾಯಣ, ಅವನೆಲ್ಲಿ ಮಲಗ್ತಾನೆ, ಅವನಿಗೆ ಸುಮ್ಮನೆ ಆ ಥರ ಆ್ಯಕ್ಟಿಂಗ್ ಮಾಡ್ತಾ ಇದ್ದವನು ಅವಾಗ ಎದ್ದು, ಓ ಭೃಗುಮುನಿಗಳೇ ನೀವು ಬಂದಿದ್ದು ನಾನು ಗಮನಿಸ್ಲಿಲ್ಲ, ಕ್ಷಮೆ ಇರಲಿ ಅಂತ ಹೇಳಿ ಹೋಗಿ ಅವ್ರ ಪಾದ ಮುಟ್ಟಿ ಅಯ್ಯೋ ನೀವು ನಂಗೆ ಎದೆಗೆ ಹೊಡೆದಿದ್ದೀರಾ, ನನ್ನ ವಕ್ಷಸ್ಥಳ ಹೊಡೆದಿರೋದಕ್ಕೋಸ್ಕರ ನಿಮ್ಮ ಕಾಲು ನೋವಾಗಿರ್ಬೋದು ಅಂತ ಅವ್ರ ಪಾದ ಇಟ್ಕೊಂಡು ಅವ್ರ ಪಾದನ್ನ ಒತ್ತುತ್ತಾ ಇದ್ರಂತೆ. ಇಲ್ಲಿ ಒತ್ತಿದ್ದು ಯಾಕೆ ಅಂದರೆ ಭೃಗುಮುನಿಗಳಿಗೆ ಮೂರನೇ ಒಂದು ಕಣ್ಣಿತ್ತಂತೆ. ಆ ಮೂರನೇ ಕಣ್ಣು ಅವ್ರ ಪಾದದಲ್ಲಿ ಇತ್ತಂತೆ ಕೆಳಗಡೆ. ಆ ಮೂರನೇ ಕಣ್ಣು ಇದ್ದಿದ್ರಿಂದ ಅವರಿಗೆ
ಅಹಂಕಾರ ಜಾಸ್ತಿ ಇತ್ತು. ಆ ಅಹಂಕಾರ ಕಮ್ಮಿ ಮಾಡೋದಿಕ್ಕೆ ಇದನ್ನ ಭೃಗಮುನಿಗಳಿಗೆ ವಿಷ್ಣು ಮಾಡಿದ್ದು ಅಂತ. ಅವ್ರು ಹೋಗಿ ಅವ್ರ ಕಾಲು ಒತ್ತಿ ಆ ಕಣ್ಣನ್ನ ಇಲ್ಲದೆ ಹಾಗೆ ಮಾಡಿದ್ರು, ಒತ್ತಿದ್ರು, ಅದು ಕಣ್ಣು ಹೊಟ್ಟೋಯ್ತು. ಆಗ ಭೃಗಮುನಿಗಳಿಗೆ ಅರಿವಾಯ್ತಂತೆ, ಓ ನಾನು ಎಂಥ ಘೋರ ಪಾಪ ಮಾಡಿದ್ದೀನಿ, ಬಂದು ನಾನು ವಿಷ್ಣುವನ್ನ ಎದೆಗೆ ಹೊಡೆದಿದ್ದೀನಿ, ನಾನು ಎಂಥ ದೊಡ್ಡ ಹೇಳಿ ನಾನು ಅಂತ ಹೇಳಿ ಅವ್ರ ಹತ್ರ ಬೇಡ್ಕೊಂಡ್ರಂತೆ, ಕ್ಷಮೆ ಇರಲಿ ಅಂತ ಹೇಳಿ. ಆಗ ಭಗವಂತ ಹೇಳಿದ್ನಂತೆ, ಇದಾಗಿದ್ದೆಲ್ಲ ಲೋಕ ಕಲ್ಯಾಣಕ್ಕಾಗಿ, ನೀನೇನು ಹೆದರ್ಬೇಡ ಹೋಗು ಅಂತ ಹೇಳಿ. ಇದೆಲ್ಲ ಆಯ್ತು. ಈ ಕಡೆ ಲಕ್ಷ್ಮಿಗೆ ಸಿಟ್ಟು ಬಂದಿದೆ. ಎಲ್ಲಿ ಹೋದ್ಲು ಲಕ್ಷ್ಮಿ ಅಂತ ವಿಷ್ಣು ಅವರು ಹುಡುಕ್ತಾ ಇದ್ದಾರೆ. ಅವ್ರ ಮುಂದೆ ಬಂದು ಲಕ್ಷ್ಮಿ ಅಲ್ಲಿ ಮುನಿಸ್ಕೊಂಡು ಕೂತಿದ್ಲಂತೆ. ಲಕ್ಷ್ಮಿ ಹತ್ರ ಬಂದು ವಿಷ್ಣು ಕೇಳಿದ್ರಂತೆ, ಏನಾಯ್ತು ತಾಯಿ, ಯಾಕೆ ಹೀಗಿದ್ದೀಯಾ ಅಂತ. ಲಕ್ಷ್ಮಿ ಹೇಳಿದ್ರಂತೆ, ನಿಮ್ಮ ನಡತೆ ನನಗಿಷ್ಟ ಆಗಿಲ್ಲ. ನಾನು ವಾಸವಾಗಿರೋ ವಕ್ಷಸ್ಥಳಕ್ಕೆ ಹೊಡೆದಿದ್ದಾನೆ ಭೃಗಮುನಿಗಳು, ನೀನು ಅವರ ಪಾದ ಮುಟ್ಟಿ ಅವ್ರ ಪಾದ ನಮಸ್ಕಾರ ಮಾಡಿದ್ದೀರಾ ನೀವು, ಇದು ಸರಿ ಅನಿಸ್ತಾ ಇಲ್ಲ ಅಂತ. ಅದಕ್ಕೆ ಅವಳಿಗೆ ಸಮಾಧಾನ ಮಾಡಕ್ ಹೋದ್ರು. ಲಕ್ಷ್ಮಿ ಹೇಳಿದ್ಲಂತೆ, ಇಲ್ಲ ನೀವು ಮಾಡಿದ ತಪ್ಪು ಅಂತ ಕೋಪ ಮಾಡ್ಕೊಂಡು ಅಲ್ಲಿಂದ ವೈಕುಂಠ ಬಿಟ್ಟು ಭೂಲೋಕಕ್ಕೆ ಕರವೀರಪುರ ಅನ್ನೋ ಜಾಗಕ್ಕೆ ಬಂದು. ಆ ಕರವೀರಪುರ ಯಾವುದು ಅಂದ್ರೆ ಈಗಿನ ಕೊಲ್ಲಾಪುರ ಕರವೀರಪುರ ಅಂತ ಹೇಳೋದು. ಅಲ್ಲಿಗೆ ಬಂದಂತೆ ಈಗ ವೈಕುಂಠದಲ್ಲಿ ಲಕ್ಷ್ಮಿ ಇಲ್ಲ, ಶ್ರೀನಿವಾಸ ವೆಂಕಟೇಶ್ವರ ವಿಷ್ಣುವಿಗೆ ಬೇಜಾರಾಗಿದೆ. ಅವನು ಕೂಡ ವೈಕುಂಠ ಬಿಟ್ಟು ಭೂಲೋಕಕ್ಕೆ ಬಂದಂತೆ. ಭೂಲೋಕಕ್ಕೆ ಬಂದವನು ಎಲ್ಲಿಗೆ ಹೋಗೋದು, ನಾನು ಎಲ್ಲಿರೋದು ಅಂತ ಹೇಳಿ ನೋಡ್ತಾ ಇದ್ದಾಗ ಈ ವೆಂಕಟಾಚಲ ಗಿರಿ ಆ ವೆಂಕಟಾಚಲ ಗಿರಿಯಲ್ಲಿ ಬಂದಂತೆ. ಅಲ್ಲಿ ಬಂದು ನೋಡಿದ್ರೆ ಅದು ಚೆನ್ನಾಗಿತ್ತಂತೆ, ತಂಪಾಗಿತ್ತಂತೆ. ಅಲ್ಲಿ ಒಂದು ವೃಕ್ಷ ಇತ್ತು. ಆ ವೃಕ್ಷದ ಕೆಳಗೆ ಅವನು ಒಂದು ವಾಲ್ಮೀಕಿ ಅಂದ್ರೆ ಹುತ್ತಕ್ಕೆ ವಾಲ್ಮೀಕಿ ಅಂತ ಕರೀತಾರೆ. ಆ ಹುತ್ತದಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡಿದಂತೆ. ಅಲ್ಲೇ ಒಂದು 10,000 ವರ್ಷ ಅಲ್ಲಿ ವಾಸಿಸಿದ್ದ. ವೈಕುಂಠದಲ್ಲಿ ವಿಷ್ಣು ಇಲ್ಲ, ಲಕ್ಷ್ಮೀ ದೇವಿನೂ ಇಲ್ಲ. ಲಕ್ಷ್ಮೀ ದೇವನ ಹುಡುಕೊಂಡು ವೈಕುಂಠ ಬಿಟ್ಟು ವೆಂಕಟೇಶ್ವರ ನಮ್ಮ ಶ್ರೀನಿವಾಸ ಕೆಳಗಡೆ ಬಂದಿದ್ದಾನೆ. ಅವನು ಎಲ್ಲಿದ್ದಾನೆ ಅಂತ ಅಲ್ಲೆಲ್ಲ ದೇವರಿಗೆ ಯೋಚನೆ ಆಯ್ತು, ಹೇಗಿದ್ದಾನೆ ಅವನು. ಯಾವಾಗ ಅವನು ಭೂಲೋಕಕ್ಕೆ ಬಂದ, ಅವನು ಮನುಷ್ಯನ ಆಕಾರದಲ್ಲಿ ಇದ್ದ. ಆ ಮನುಷ್ಯನ ಆಕಾರದಲ್ಲಿ ಇದ್ದಾಗ ಅವನಿಗೆ ಹಸಿವೆ, ಬಾಯಾರಿಕೆ ಎಲ್ಲ ಆಗೋದಿಕ್ಕೆ ಶುರು ಆಯಿತು. ಅವನಿಗೆ ಹಸಿವೆ ಆಗ್ತಾ ಇದೆ ಅಂತ ಗೊತ್ತಾಗಿ ಬ್ರಹ್ಮದೇವರೆಲ್ಲ ಸೂರ್ಯ ದೇವರಿಗೆ ಕರೆದು ಹೇಳಿದ್ರಂತೆ, ನೋಡು ನಮ್ಮ ನಾರಾಯಣನಿಗೆ ಹಸಿವೆ ಆಗ್ತಾ ಇದೆ, ಅವನಿಗೆ ಏನಾದರೂ ನಾವು ಫಲಹಾರ ಕೊಡಬೇಕು, ಅವನಿಗೆ ಏನಾದರೂ ಒಂದು ಉಪಾಯ ಮಾಡಬೇಕು, ನೀವು ಅಲ್ಲಿಗೆ ಹೋಗಿ ಅವ್ರಿಗೆ ಆಹಾರ ಕೊಡೋ ಹಾಗೆ ಮಾಡಬೇಕು ಅಂತ. ಆವಾಗ ಸೂರ್ಯದೇವರು ಹೇಳಿದ್ರಂತೆ, ನಾನು ಹೋಗಿ ಲಕ್ಷ್ಮಿಗೆ ಹೇಳ್ತೀನಿ, ಲಕ್ಷ್ಮಿ ಒಂದು ಗೊಲ್ಲತಿಯ ಅವತಾರ ಎತ್ಕೊಂಡು ಬ್ರಹ್ಮನಿಗೆ ಹಸುವಾಗಿ ಮಾಡಿ, ಶಿವನಿಗೆ ರುದ್ರನನ್ನ ಆಕಳು, ಮುಂಚಿನ ಸಮಯದಲ್ಲಿ ಹಸುವಿಂದ ಹಾಲು ಹಾಗೆ ಕರಿತಾ ಇರ್ಲಿಲ್ಲಂತೆ, ಆಕಳನ್ನ ಫಸ್ಟ್ ಬಿಟ್ಟು ಆಮೇಲೆ ಹಾಲು ಕರಿತಾ ಇದ್ದಿದ್ದಂತೆ. ಅದಕ್ಕೆ ರುದ್ರನನ್ನ ನೀನು ಆಕಳಾಗಿ ಹೋಗಿ ಇದನ್ನ ಅವನಿಗೆ ನಮ್ಮ ವಿಷ್ಣುವಿಗೆ ಕೊಡಬೇಕು ಅಂತ ಹೇಳಿದ್ರಂತೆ. ಇವಳು ಒಪ್ಕೊಂಡ್ಲಂತೆ, ನನ್ನ ದೇವರು, ನನ್ನ ನಾಥ ಅಲ್ಲಿ ಕಷ್ಟಪಡ್ತಾ ಇದ್ದಾನೆ ಅಂತ ಹೇಳಿ ಅವಳು ಚೋಳರಾಜ, ಆ ಜಾಗ ಎಲ್ಲಿ ಆ ಬೆಟ್ಟ ಇತ್ತು ಅದು ಚೋಳರಾಜನ ದೇಶ. ಆ ಚೋಳರಾಜ್ಯಕ್ಕೆ ಬಂದ್ಲಂತೆ, ಅಂದ್ರೆ ತೊಂಡ ದೇಶ ಅಂತ ಕರೀತಾರೆ. ಅಲ್ಲಿಗೆ ಬಂದು ಆ ತೊಂಡ ದೇಶ ಅಲ್ಲ, ಚೋಳರಾಜನ ಹತ್ರ ಬಂದು, ಈ ಹಸುವನ್ನ ನೀವು ತಗೊಳ್ಳಿ. ಆ ಹಸು ಹಸು ಆಗಿರೋದದು. ಬ್ರಹ್ಮ ಹಸುವಿನ ವೇಷದಲ್ಲಿ ನೋಡಿದಾಗ ಅವನು ಅತಿ ಸುಂದರವಾದ ಹಸುವಾಗಿದ್ದಂತೆ. ಅವನು ಬೆಳ್ಳಗಿದ್ದಂತೆ, ಯಾರದನ್ನ ನೋಡಿದ್ರು ಒಂದ್ಸಲ ನೋಡಿದ್ರೆ ಇನ್ನೊಂದ್ಸಲ ನೋಡ್ಬೇಕು ಅಂತ ಇದ್ದಂತ ಆಕಾರದಲ್ಲಿ ಇದ್ದಂತೆ ಆ ಹಸುನ ನೋಡಿ ಆ ಚೋಳರಾಜ ಹೇಳಿದಂತೆ, ಸರಿ ನಾನು ಈ ಹಸು ಮತ್ತೆ ಈ ಕರುವನ್ನ ನಾನು ತಗೋತೀನಿ ಅಂತ ಹೇಳಿ, ಸರಿ ಅಂತ ಹೇಳಿ ಅಲ್ಲಿ ಅವಳಿಗೆ ಕೊಟ್ಬಿಟ್ಟು ಅವಳು ಆ ಹಸುವಿಗೆ ಹೇಳಿದ್ಲಂತೆ, ನೋಡು ನಿನ್ ಕಾರ್ಯ ಏನು ನೀನ್ ತಿಳ್ಕೊ, ನನ್ನ ದೇವ ಎಲ್ಲಿದ್ದಾನೆ, ನನ್ನ ವಿಷ್ಣು ಎಲ್ಲಿದ್ದಾನೆ, ಅಲ್ಲಿಗೆ ಹೋಗಿ ನೀನು ಅವನಿಗೆ ಹಾಲು ಕೊಡ್ಬೇಕು ಅಂತ ಹೇಳಿ ಅವಳಲ್ಲಿಂದ ಹೊರಟ್ಲಂತೆ. ಈ ಚೋಳರಾಜ ಮತ್ತೆ ಅವನ ಪತ್ನಿ ಆ ಹಸುವನ್ನು ನೋಡಿ, ಓ ಈ ಹಸು ತುಂಬಾ ಚೆನ್ನಾಗಿದೆ, ಇದರ ಹಾಲು ಕೂಡ ಚೆನ್ನಾಗಿರತ್ತೆ, ಇದರ ಹಾಲು ಮಕ್ಕಳಿಗೆ, ನನ್ನ ಮಗನಿಗೆ ಕೊಡಬೇಕು ಅಂತ ಆ ಗೋಪಾಲಕ ಯಾರಿದ್ದಾರೆ ಅಲ್ಲಿ,
ಆ ರಾಜ್ಯದಲ್ಲಿ ಅವರ ಅರಮನೆಯ ಗೋಪಾಲಕರಿಗೆ ಆ ಹಸು ಕೊಟ್ರಂತೆ. ಕೊಟ್ಬಿಟ್ಟು ಇದನ್ನ ನೀನು ಮೇಸಕ್ಕೆ ತಗೊಂಡೋಗಿ ಆ ಹಾಲನ್ನ ನಮಗ್ ತಂದು ಕೊಡು ಅಂತ. ಆ ಹಸುವನ್ನ ಮೇಸಕ್ಕೆ ವೆಂಕಟಗಿರಿಗೆ ಕರ್ಕೊಂಡು ಹೋಗ್ತಾ ಇದ್ರು ಅವರು. ಇದು ನಡೆದಿರೋದು ಕಲಿಯುಗದಲ್ಲಿ. ಈ ಕತೆ ನಾನು ಇವಾಗ ಏನ್ ಹೇಳ್ತಾ ಇದ್ದೀನಿ, ಇದು ಕಲಿಯುಗದಲ್ಲಿ ನಡೆದಿರೋದು. 28ನೇ ಕಲಿಯುಗ ಅಂತ ನಾವು ಹೇಳ್ತೀವಿ. ಇವಾಗ ನಾವಿರೋದು 28ನೇ ಕಲಿಯುಗ. ಈ ಚಕ್ರಗಳು ತಿರುಗತ್ತೆ ಅಂದ್ರೆ ಬ್ರಹ್ಮನ ಒಂದು ದಿವಸ ಒಂದು ಡೇ ಟೈಮ್ ಅಲ್ಲಿ 14 ಮನ್ವಂತರಗಳಿರತ್ತೆ. ಅದರಲ್ಲಿ ನಾವು ಇವಾಗ 7ನೇ ಮನ್ವಂತರದಲ್ಲಿದ್ದೀವಿ. ಒಂದು ಮನ್ವಂತರದಲ್ಲಿ 71 ಯುಗ ಚಕ್ರಗಳು ನಡೆಯುತ್ತೆ. ಅದರಲ್ಲಿ ನಮ್ಮ ಈ 28ನೇ ಯುಗ ಚಕ್ರದಲ್ಲಿ ನಾವು ಇವಾಗ ಇರೋದು ಅಂತೆ. 28ನೇ ಕಲಿಯುಗದಲ್ಲಿ ಇದು ನಡೆದಿರೋದು ಕತೆ. ಈಗ ಬ್ರಹ್ಮನಿಗೆ ಕೆಲಸ ಏನು? ವಿಷ್ಣು ಎಲ್ಲಿದ್ದಾನೆ, ಅವನು ಇಲ್ಲಿ ಈ ವೆಂಕಟಗಿರಿಯಲ್ಲಿ ಎಲ್ಲಿದ್ದಾನೆ ಅಂತ ಹುಡುಕೋದು. ಮೇಸಕ್ಕೆ ಕರ್ಕೊಂಡು ಹೋಗಿದ ತಕ್ಷಣ ಅವನು ಏನ್ ಮಾಡಿದ್ನಂತೆ, ಆ ಬ್ರಹ್ಮನ ವೇಷದಲ್ಲಿ, ಇದು ಹಸುವಿನ ವೇಷದಲ್ಲಿ ಇದ್ದ ಬ್ರಹ್ಮ ಓಡಾಡಿ ಎಲ್ಲಿ ನಮ್ಮ ವಿಷ್ಣು ಎಲ್ಲಿದ್ದಾನೆ ಅಂತ ಹುಡುಕೊಂಡು ಹೋದ್ನಂತೆ. ಹಂಗೆ ಹೋಗ್ತಾ ಇದ್ದಾಗೆ ಅಲ್ಲಿ ಆ ಹುತ್ತ ಕಾಣಿಸ್ತಂತೆ. ಆ ಹುತ್ತ ಕಾಣಿಸಿ ಅಲ್ಲಿ ಹೋಗಿ ನೋಡಿ, ನಮ್ಗೆ ಯಾವಾಗಾದ್ರೂ ಒಂದು ದೇವಸ್ಥಾನ ಹತ್ರ ಇದೆ ಇಲ್ಲ ಏನಾದ್ರೂ ಇದ್ರೆ ಅದು ನಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗೋಗುತ್ತೆ. ಹೇಗೆ ಅಂದ್ರೆ ಗಂಟೆ ನಾದ ಇರ್ಬೋದು, ಇಲ್ಲ ಅಲ್ಲಿಂದ ಬರ್ತಾ ಇರೋ ಪರಿಮಳ ಇರ್ಬೋದು, ಏನಾದ್ರೂ ಒಂದು ಅದರ ಚಿಹ್ನೆಯಿಂದ ನಮಗೆ ಗೊತ್ತಾಗತ್ತೆ. ಅದರಿಂದ ಏನೋ ಒಂದು ನಮ್ಗೆ ಗೊತ್ತಾಗತ್ತೆ, ಈ ಜಾಗದಲ್ಲಿ ಚೆನ್ನಾಗಿ ಪವರ್ ಇದೆ ಅಂತ ಅನ್ಸುತ್ತೆ. ಹೀಗೆ ಬ್ರಹ್ಮ ಹುತ್ತದ ಹತ್ರ ಹೋದಾಗ್ಲೇ ಅವನಿಗೆ ಗೊತ್ತಾಯ್ತಂತೆ, ಇಲ್ಲೇ ನನ್ನ ವಿಷ್ಣು, ನನ್ನ ಪ್ರಭು ಇಲ್ಲಿದ್ದಾನೆ ಅಂತ ಹೇಳಿ, ನನ್ನ ತಂದೆ ಇಲ್ಲಿದ್ದಾನೆ ಅಂತ. ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮ ಹುಟ್ಟಿರೋದು, ನನ್ನ ತಂದೆ, ಅದಕ್ಕೆ ಅವನು ತಂದೆ ಅಂತ ಹೇಳಿದ. ನನ್ನ ತಂದೆ ಇಲ್ಲೇ ಇರೋದು ಅಂತ ಅವನಿಗೆ ಗೊತ್ತಾಗಿ ಅಲ್ಲಿ ಹೋಗಿ ಆ ಹುತ್ತದ ಮೇಲೆ ದಿವಸ ಹಾಲು, ಅಲ್ಲಿ ಅವನ ಹಾಲನ್ನು ಅವನೇ ಕರೆದು ಅಲ್ಲಿಗೆ ವಿಷ್ಣುವಿಗೆ ಕೊಡ್ತಾ ಇದ್ನಂತೆ. ಈ ರೀತಿ ಹಾಲು ಕೊಡ್ತಾ ಇದ್ದಿದ್ದು ಆ ಗೋಪಾಲಕ ಯಾರು ಅವನ ಹಸುಗಳನ್ನೆಲ್ಲ ಕರ್ಕೊಂಡ್ ಬರ್ತಾ ಇದ್ದ ಅವನಿಗೆ ಗೊತ್ತಿಲ್ಲ. ವಾಪಸ್ ಹೋಗಿ ಎಲ್ಲ ಹಸುವನ್ನ ಕರೆದ್ರೆ ಅಲ್ಲಿ ಹಾಲೇ ಬರ್ತಾ ಇರ್ಲಿಲ್ಲ ಈ ಹಸುವಿಂದ. ಈ ಬ್ರಹ್ಮ ಈ ಹೊಸ ಹಸು ಯಾವ್ದಕ್ ತಗೊಂಡ್ಬಿಟ್ರು ಆದ್ರಿಂದ ಹಾಲೇ ಬರ್ತಾ ಇರ್ಲಿಲ್ಲಂತೆ. ಆ ರಾಜನ ಹೆಂಡತಿ ಪ್ರತಿ ದಿವಸ ಬಂದು ಕೇಳೋದು, ಹಾಲೆಲ್ಲಿ, ನನಗೆ ಹಾಲು ಕೊಟ್ಟಿಲ್ಲ ನೀನು ಅಂತ. ಅವನು ಹೇಳಿದ್ನಂತೆ, ಇಲ್ಲ ನಂಗೆ ಗೊತ್ತಿಲ್ಲ, ಹಾಲು ಆ ಹಸು ಕೊಡ್ತಾ ಇಲ್ಲ ಅಂತ ಹೇಳಿ. ಅವಳಿಗೆ ಒಪ್ಕೊಳಕ್ ಆಗ್ಲಿಲ್ಲ. ಆ ಹಸುಗೆ ನಾನು ಅಷ್ಟೊಂದು ವರಹ ಕೊಟ್ಟು ತಗೊಂಡಿದ್ದೀನಿ, ಆ ಹಸುವಿನ ಹಾಲು ನನ್ನ ಮಗುಗೆ ಕೊಡ್ಬೇಕು, ನೀನು ಅದನ್ನ ತಂದು ಕೊಡು ಅಂತ. ಆಮೇಲೆ ಅವಳು ಸಿಟ್ಟು ಬಂದು ಅವನ ಮೇಲೆ ಕೋಪ ಮಾಡಿಕೊಂಡು, ನೀನೇ ಆ ಹಾಲನ್ನು ಉಪಯೋಗಿಸ್ತಾ ಇದೀಯ, ಅದಕ್ಕೆ ನೀನು ನಂಗೆ ಆ ಹಾಲು ಕೊಡ್ತಾ ಇಲ್ಲ ಅಂತ ಹೇಳಿ ಅವನಿಗೆ ಹೊಡೆದ್ಲಂತೆ, ಅವನಿಗೆ ದಂಡಿಸಿದ್ಲಂತೆ. ಆ ದಂಡನೆ ಎಲ್ಲ ಸ್ವೀಕರಿಸಿ ಅವನಿಗೆ ಬೇಜಾರಾಯ್ತಂತೆ. ಇಷ್ಟು ವರ್ಷ ನಾನು ಕ್ಲೀನ್ ಚಿಟ್ಟಲ್ಲಿದ್ದೆ, ಯಾವತ್ತೂ ನನ್ನ ಮೇಲೆ ಯಾವ ರೀತಿಯ ಅಪವಾದವೂ ಬಂದಿರಲಿಲ್ಲ. ಈಗ ಈ ಹಸುವಿಂದ ನನಗೆ ಈ ಅಪವಾದ ಬಂದಿದೆ, ಈ ಹಸು ಏನ್ ಮಾಡ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ಬೇಕು ಅಂತ ಹೇಳಿ ನೆಕ್ಸ್ಟ್ ಡೇ ಅವನು ಹಸುವನ್ನ ಮೇಸಕ್ಕೆ ಕರ್ಕೊಂಡು ಹೋದಾಗ ಆ ಹಸುವನ್ನೇ ಫಾಲೋ ಮಾಡ್ಕೊಂಡು ಹೋದ್ನಂತೆ. ಎಲ್ಲಿ ಹೋಗತ್ತೆ, ಏನ್ ಮಾಡತ್ತೆ ಅಂತ ಹೇಳಿ ಆ ಹಸುವನ್ನ ಫಾಲೋ ಮಾಡ್ಕೊಂಡು ಹೋಗಿ ನೋಡಿದಾಗ ಹುತ್ತದ ಹತ್ರ ಬಂದು ಆ ಹಸು ಹಾಲು ಕರಿತಾ ಇದ್ದಿದ್ದು ಗೊತ್ತಾಯ್ತು. ಆವಾಗ ಅವನಿಗೆ, ಓ ನೀನ್ ಈ ಕೆಲಸ ಮಾಡ್ತಾ ಇದೀಯಾ, ಆದ್ರಿಂದ ನಾನ್ ಬಯಸ್ಕೋಬೇಕಾಯ್ತು, ನಾನ್ ಹೊಡ್ಕೋಬೇಕಾಗಿತ್ತು ನಮ್ಮ ರಾಣಿ ಹತ್ರ, ನನಗ್ ಕೆಟ್ಟ ಹೆಸರು ಬಂತು ಅಂತ ಹೇಳಿ ಅವನು ಒಂದು ಕೊಡಲಿ ಎತ್ಕೊಂಡ್ ಬಂದಿದ್ನಂತೆ. ಆ ಕೊಡಲಿಯಿಂದ ಎತ್ಕೊಂಡು ಆ ಹಸುವನ್ನ ಹೊಡೆಯೋದಿಕ್ಕೆ ಹೋದ. ಅಲ್ಲಿ ತನಕ ತಂದೆ ಆದ ವಿಷ್ಣು ಶ್ರೀನಿವಾಸ ಹುತ್ತದ ಕೆಳಗೆ ಇದ್ದವನು ಯಾವಾಗ ಅವನ ಮಗನಿಗೆ ಏಟಾಗತ್ತೆ ಅಂತ ಗೊತ್ತಾಯ್ತು, ಆವಾಗ ಅವನು ಅಲ್ಲಿಂದ ಆ ಹುತ್ತದಿಂದ ಹೊರಗಡೆ ಬಂದಂತೆ. ಅದ್ ಹೇಗಾಯ್ತು ಅಂದ್ರೆ, ಬ್ರಹ್ಮನಿಗೆ ಗೊತ್ತು, ಹಸು ಆಗಿದ್ದ ಬ್ರಹ್ಮನಿಗೆ ಗೊತ್ತು ಹೊಡಿಯಕ್ಕೆ ಆ ಗೋಪಾಲಕ ಬಂದಿದ್ದಾನೆ ಅಂತ. ಆದ್ರೆ ಅವನು ಹಿಂಜರಿಲಿಲ್ವಂತೆ. ಬ್ರಹ್ಮ ಹಸು ಆದವನು ಹಿಂಜರಿಲಿಲ್ವಂತೆ. ಯಾಕಂದ್ರೆ ಅವನು ನನ್ನ ತಂದೆ ನನ್ನನ್ನು ನೋಡ್ಕೋತಾನೆ ಅಂತ ಅವನಿಗೆ ನಂಬಿಕೆ ಇತ್ತು. ವಿಷ್ಣು ನನ್ನನ್ನು ನೋಡ್ಕೋತಾನೆ, ನನ್ನ ತಂದೆ ನನ್ನನ್ನು ನೋಡ್ಕೋತಾನೆ ಅಂತ ಅವನಿಗೆ ನಂಬಿಕೆ ಇತ್ತು. ಆದ್ರಿಂದ ಅವನು ಆ ಗೋಪಾಲಕನಿಗೆ ತಡಿಲಿಲ್ಲ. ಅದೇ ಸಮಯಕ್ಕೆ ವಿಷ್ಣು, ಅವನು ಹೊಡೆಯೋ ಸಮಯಕ್ಕೆ ವಿಷ್ಣು ಎದ್ದು ಹೊರಗಡೆ ಬಂದಿದ ತಕ್ಷಣ ಅವನ ಹಣೆಗೆ ತಗ್ಲಿ ಜೋರಾಗಿ ರಕ್ತ ಚಿಮ್ಮಿತಂತೆ. ಆ ರಕ್ತ ಚಿಮ್ಮಿದ ರಭಸ ನೋಡಿ ಆ ಗೋಪಾಲಕ ಅಲ್ಲೇ ಸತ್ತೋದ್ಲಂತೆ. ಆ ರಭಸ ನೋಡಿ, ಆ ರಕ್ತ ನೋಡಿನೇ ಅವನು ಸತ್ತೋದ. ಆ ಹುತ್ತದ ಮೇಲೆಲ್ಲ ರಕ್ತ ಬಿತ್ತು. ಈ ಬ್ರಹ್ಮದೇವರು ಹಸುವಾಗಿದ್ರಲ್ಲ,
ಅವ್ರಿದನ್ನ ನೋಡಿ ಅವರಿಗೆ ತಡ್ಕೊಳಕ್ಕಾಗದೆ ಓಡೋಡಿ ರಾಜನ ಹತ್ರ ಹೋದ್ನಂತೆ ಅದು. ಆ ಹಸು ಚೋಳ ರಾಜನ ಹತ್ರ ಹೋಗಿ ಏನೋ ಸಣ್ಣ ಮಾಡ್ತಾ ಇದೆ. ಆ ರಾಜನ್ ಗೊತ್ತಾಯ್ತಂತೆ, ಏನೋ ಹೇಳಕ್ ಪ್ರಯತ್ನ ಪಡ್ತಾ ಇದೆ ಈ ಹಸು, ಏನ್ ಹೇಳ್ತಾ ಇದೆ ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಸೇವಕನ ಕರೆದು ನೀ ಹಸು ಜೊತೆ ಹೋಗು ಅಂತ ಹೇಳಿದ್ನಂತೆ. ಆ ಸೇವಕ ಹಸು ಜೊತೆಗೆ ಹೋಗಿ ನೋಡಿದಾಗ ಅಲ್ಲಿ ಗೋಪಾಲಕ ಸತ್ತಿದ್ದ. ಓಡ್ ಬಂದು ರಾಜನಿಗೆ ಹೇಳಿದ್ನಂತೆ, ಈ ತರ ಆ ಗೋಪಾಲಕ ಸತ್ತಿದಾನೆ, ನೀನ್ ಅಲ್ಲಿ ಬರ್ಬೇಕು ಅಂತ. ಚೋಳ ರಾಜ ಅಲ್ಲಿಗೆ ಬಂದು ನೋಡ್ತಾನೆ, ಗೋಪಾಲಕ ಸತ್ತಿದಾನೆ. ಯಾಕೆ ಹಿಂಗಾಯ್ತು? ಹುತ್ತದ ಮೇಲೆ, ಅಲ್ಲಿ ಇದ್ದಿದ್ದ ಹುತ್ತದ ಮೇಲೆಲ್ಲ ರಕ್ತ ಇತ್ತು. ಅಲ್ಲಿ ಬಗ್ಗಿ ನೋಡ್ತಾನೆ, ಅಲ್ಲಿಂದ ಒಂದು ಮನುಷ್ಯ ಶ್ರೀನಿವಾಸ ಎದ್ದು ಬಂದ. ಶ್ರೀನಿವಾಸ ಎದ್ದು ಬಂದಿದ್ದನ್ನ ನೋಡಿ ಚೋಳ ರಾಜನಿಗೆ ಗೊತ್ತಾಗ್ಲಿಲ್ಲ ಏನ್ ಮಾಡ್ಬೇಕು. ನಿಮ್ಗೆ ಏಟ್ ಬಿದ್ದಿದೆ, ರಕ್ತ ಬರ್ತಾ ಇದೆ, ಯಾಕೆ ಹೀಗಾಯ್ತು, ಏನಾಯ್ತು ನಂಗೆ ಗೊತ್ತಿಲ್ಲ ಅಂತ. ಶ್ರೀನಿವಾಸನಿಗೆ ಅತಿಯಾದ ಸಿಟ್ಟು ಬಂದಿತ್ತು. ಆ ಸಿಟ್ಟಲ್ಲಿ ನಿನ್ನ ಸೇವಕ ನನಗೆ ಈ ಅವಸ್ಥೆ ಮಾಡಿರೋದು ಅಂತ ಹೇಳಿ ಅವನಿಗೆ ಶಾಪ ಕೊಟ್ರಂತೆ. ನೀನು ಅಸುರನಾಗಬೇಕು, ರಾಕ್ಷಸ ಜನ್ಮ ತಾಳ್ಬೇಕು ಅಂತ ಶಾಪ ಕೊಟ್ರು. ಶಾಪ ಕೊಟ್ಟಿದ ತಕ್ಷಣ ಇವನಿಗೆ ಸಿಟ್ಟು, ಈಗ ಶ್ರೀನಿವಾಸನಿಗೆ ಸಿಟ್ಟು ಸ್ವಲ್ಪ ಕಮ್ಮಿ ಆಯ್ತು. ಚೋಳ ರಾಜ ಮೂರ್ಛೆ ಹೋಗಿದ್ದ ಒಂದು 10 ನಿಮಿಷ, ಆಮೇಲೆ ಎದ್ದು ರಾಕ್ಷಸ ಅವತಾರದಲ್ಲಿ ಮೂರ್ಛೆ ಹೋಗಿದ್ದ. ಆ ರಾಕ್ಷಸ ಅವತಾರದಲ್ಲಿ ಎದ್ದು ಭಗವಂತ ನಾನೇನ್ ತಪ್ಪು ಮಾಡಿದ್ದೀನಿ, ನನ್ನಿಂದ ಏನ್ ಶಿಕ್ಷೆ, ನನಗೆ ಯಾಕೆ ಈ ಶಿಕ್ಷೆ, ನಾನೇನ್ ಮಾಡಿದ್ದೀನಿ, ನನಗೆ ಯಾಕೆ ಈ ಶಿಕ್ಷೆ ಅಂತ ಕೇಳಿದಂತೆ. ಆಗ ಶ್ರೀನಿವಾಸನ್ಗೆ ಅರಿವು ಬಂದು, ಹೌದಲ್ಲ ನೀನೇನು ತಪ್ಪು ಮಾಡಿಲ್ಲ, ಮಾಡಿರೋದು ಆ ಗೋಪಾಲಕ, ಅವನಿಗೆ ನಾನು ಶಿಕ್ಷೆ ಕೊಡ್ಬೇಕಾಗಿತ್ತು, ಆದ್ರೆ ನಿನಗೆ ಶಿಕ್ಷೆ ಕೊಟ್ಟಿದ್ದೀನಿ. ಅದಕ್ಕೆ ರಾಕ್ಷಸ ರೂಪದಲ್ಲಿದ್ದ ಚೋಳ ರಾಜ ಕೇಳಿದ್ರಂತೆ, ನನ್ಗಿದ್ರಿಂದ ಹೇಗೆ ವಿಮೋಚನೆ ಅಂತ ಕೇಳಿದ್ರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ಮುಂದೆ ಆಕಾಶ ರಾಜ ಅನ್ನೋ ರಾಜ ಹುಟ್ಟುತ್ತಾನೆ, ಇನ್ನೂ ಆಕಾಶ ರಾಜ ಹುಟ್ಟಿಲ್ಲ, ಆಕಾಶ ರಾಜ ಅನ್ನೋ ರಾಜ ಹುಟ್ಟುತ್ತಾನೆ, ಅವಳಿಗೆ ಪದ್ಮಾವತಿ ಅನ್ನೋ ಮಗಳಾಗ್ತಾಳೆ, ಆ ಪದ್ಮಾವತಿಯನ್ನ ನಾನು ಮದ್ವೆ ಆಗ್ತೀನಿ. ಯಾವಾಗ ನಾನು ಅವಳನ್ನ ಮದ್ವೆ ಆಗ್ತೀನಿ ಆವಾಗ ಆಕಾಶ ರಾಜ ನನಗೆ ಒಂದು ವಜ್ರದ ಕಿರೀಟ ಕೊಡ್ತಾನೆ. ಆ ಕಿರೀಟ ನಾನು ಶುಕ್ರವಾರದ ದಿವಸ ಹಾಕೋತೀನಿ. ಶುಕ್ರವಾರದ ದಿವಸ ಸಂಜೆ ಹಾಕೊಂಡಾಗ ನನ್ನ ಕಣ್ಣಲ್ಲಿ ನೀರ್ ಬರುತ್ತೆ. ನನ್ನ ಕಣ್ಣಲ್ಲಿ ನೀರ್ ಬಂದಾಗ ನಿನಗೆ ಈ ಶಾಪದಿಂದ ವಿಮೋಚನೆ ಅಂತ ಹೇಳ್ತಾರಂತೆ. ಈಗಲೂ ಅಷ್ಟೇ ಶುಕ್ರವಾರದ ದಿವಸ ಅವರಿಗೆ ಆ ಕಿರೀಟವನ್ನ ಹಾಕ್ತಾರೆ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಈ ಏಟಿಂದ ಶ್ರೀನಿವಾಸ ತಳಮಳಿಸ್ತಾ ಇದ್ರಂತೆ. ಅವರು ಬೃಹಸ್ಪತ್ಯಾಚಾರ್ಯರಿಗೆ ಕರೆಸಿದ್ರಂತೆ. ಅವನ್ ಭಗವಂತ ರೀ, ಅವ್ನು ನೆನೆಸಿದ ತಕ್ಷಣ ಭಗವಂತ ಯಾರು ಬೇಕೋ ಅವ್ರ ಕಣ್ಮುಂದೆ ಬರ್ತಾರೆ. ಬೃಹಸ್ಪತ್ಯಾಚಾರ್ಯರಿಗೆ ಕರೆಸಿ, ನನ್ಗೆ ಈ ಥರ ನೋವಾಗ್ತಾ ಇದೆ, ಏನು ಮಾಡಬೇಕು, ನೀನು ನನಗೆ ಏನಾದರೂ ಒಂದು ಉಪಚಾರ ಮಾಡಬೇಕು ಅಂತ ಹೇಳಿದ್ರಂತೆ. ಬೃಹಸ್ಪತ್ಯಾಚಾರ್ಯರು ಹೇಳಿದ್ರಂತೆ, ಭಗವಂತ ಏನೀ ನಿನ್ನ ಲೀಲೆ, ಏನೀ ನಿನ್ನ ನಾಟಕ, ನಿನಗೇ ನೋವ, ನಿನಗೇ ಗಾಯನ, ಏನು ಹೇಳೋದು ನಾನು, ಅದೆಲ್ಲ ಬಿಟ್ಬಿಡು, ನನಗಿವಾಗ ಏನಾದರೂ ಒಂದು ಔಷಧಿ ಕೊಡ್ಬೇಕು ನೀನು ಅಂತ ಹೇಳಿದ್ರಂತೆ. ಸರಿ ಅಂತ ಹೇಳಿ ಎಕ್ಕದೆಲೆ ಏನಿದೆ, ಎಕ್ಕದ ಎಲೆಯ ಹಾಲನ್ನ ನೀನು ಹಚ್ಕೋ, ಮತ್ತೆ ಅದನ್ನೇ ನೀನು ಸುತ್ಕೋ ಅಂತ ಹೇಳಿ ಅದ್ರಂತೆ ಅಂತ ಹೇಳಿ ಹೊರಟೋದ್ರು. ಹೀಗೆ ಶ್ರೀನಿವಾಸರು ಎಕ್ಕದೆಲೆ ಹುಡ್ಕೋಬೇಕಲ್ಲ, ಹಾಲು ಬೇಕಲ್ಲ, ಎಕ್ಕದೆಲೆ ಹುಡ್ಕೊಂಡು ಹಂಗೆ ಅಲ್ಲೇ ಓಡಾಡ್ತಾ ಇದ್ದಾಗ ಮುಂದೆ ನೋಡ್ತಾರೆ ಒಂದು ವರಾಹ ಅವತಾರ ಬಂತಂತೆ. ಮುಂದೆ ಭಯ ಪಡ್ಕೊಂಡ್ರಂತೆ ಶ್ರೀನಿವಾಸ. ಎಲ್ಲಾದ್ರೂ ಉಂಟಾ ಭಗವಂತ ಭಯ ಪಡೋದು ಉಂಟಾ? ಅವನು ವರಾಹನ ಅಲ್ಲಿಂದ ದೂರದಿಂದ ಬರೋದನ್ನ ನೋಡಿ ಇಲ್ಲಿ ಭಯ ಪಡ್ಕೊಂಡ್ರಂತೆ. ಭಯ ಪಡ್ಕೊಂಡು ಒಂದು ಮರದ ಹಿಂದೆ ನಿಂತ್ಕೊಂಡ್ರಂತೆ. ವರಾಹ ಮುಂದೆ ಬಂದಂತೆ, ಬಂದ್ಬಿಟ್ಟು ಯಾರದು ಅಲ್ಲಿ ಬಚ್ಚಿಟ್ಕೊಂಡಿರೋದು, ಮುಂದೆ ಬನ್ನಿ ಅಂತ ಕೇಳಿದ್ರಂತೆ. ಆಗ ಶ್ರೀನಿವಾಸ ಮುಂದೆ ಬಂದು, ನಾನು ಶ್ರೀನಿವಾಸ ಅಂತ ವೈಕುಂಠದಿಂದ ಬಂದಿದ್ದೀನಿ, ನಾನಿಲ್ಲಿ ಉಳ್ಕೊಂಡಿದ್ದೀನಿ, ನನಗಿಲ್ಲಿ ಜಾಗ ಬೇಕು ಅಂತ ಕೇಳಿದ್ರಂತೆ. ವರಾಹ ಹೇಳಿದ್ರಂತೆ, ನನ್ನ ಈ ಸ್ಥಳ, ಈ ಜಾಗ ನನ್ನದು, ನೀನ್ ಯಾರಿಲ್ಲಿ ಬಂದಿರೋದಿಕ್ಕೆ, ನೀನ್ ನನ್ನ ಪರ್ಮಿಷನ್ ಇಲ್ಲದೆ ನೀನ್ ಇಲ್ಲಿ ಇರೋ ಹಾಗಿಲ್ಲ. ಈಗ ನಾವೆಲ್ಲಾದ್ರೂ ಮನೆ ಹೋಗಿ ವಾಸಿಸ್ಬೇಕು ಅಂದ್ರೆ ನಾವು ಟೆನೆಂಟ್ ಆಗ್ಬೇಕಂದ್ರೆ ಆ ಓನರ್ ಹತ್ರ ನಾವು ಪರ್ಮಿಷನ್ ತಗೋಬೇಕು, ಓನರ್ ಹತ್ರ ಅಗ್ರಿಮೆಂಟ್ ಮಾಡ್ಕೋಬೇಕು, ಆಗ್ಲೇ ನಮಗಲ್ಲಿ ಉಳ್ಕೊಳಕ್ ನಮಗ್ ಜಾಗ ಸಿಗತ್ತೆ. ಶ್ರೀನಿವಾಸ ಈಗ ಆ ಓನರ್ ವರಾಹ ಹತ್ರ ಕೇಳ್ತಾ ಇದ್ದಾರೆ, ವರಾಹ ನಾನಿಲ್ಲಿ ಉಳ್ಕೊಳ್ಳೋದಿಕ್ಕೆ ನಂಗೆ ಜಾಗ ಕೊಡ್ತೀಯಾ ಅಂತ ಬೇಡ್ಕೊಂಡ್ರಂತೆ. ನೋಡಿ, ಇಬ್ರೂ ಅವತಾರಗಳೇ, ಇಬ್ರೂ ಶ್ರೀಮನ್ ನಾರಾಯಣನೇ, ಲೋಕ ಕಲ್ಯಾಣಕ್ಕಾಗಿ ಇದು ನಡೆದಿರೋದು.
ಸರಿ ನೀನು ಇಲ್ಲಿರ್ಬೋದು, ಆದರೆ ನಂದು ಒಂದು ಕಂಡೀಷನ್ ಇದೆ. ನಾನು ಸುಮ್ಮನೆ ನಿಂಗೆ ಈ ಜಾಗ ಕೊಡಲ್ಲ. ನಾನು ನಿನ್ಗೆ ಈ ಜಾಗ ಕೊಡಬೇಕು ಅಂದರೆ ನೀನು ನನಗೆ ಏನಾದರೂ ವರಹವನ್ನು ಕೊಡಬೇಕು, ದುಡ್ಡನ್ನು ಕೊಡಬೇಕು ಅಂತ ಕೇಳಿದ್ರಂತೆ. ಅವನು ಹೇಳಿದ್ರಂತೆ, ಶ್ರೀನಿವಾಸ ಹೇಳಿದ್ರಂತೆ, ನಾನು ದುಡ್ಡಿಲ್ಲದೆ ಇರೋನು, ನಾನೊಬ್ಬ ದಾರಿದ್ರ, ನನ್ನ ಹತ್ರ ಏನೂ ಇಲ್ಲ ಇಲ್ಲಿ, ನಾನು ನಿನಗೆ ಏನು ಕೊಡೋಕ್ಕಾಗತ್ತೆ? ಇರ್ಬೋದು ನಿನ್ನ ಹತ್ರ ಏನು ಇಲ್ಲದೆ ಇದ್ರು ನೀನು ನನಗೆ ಏನಾದರೂ ಕೊಡಲೇಬೇಕು, ಇಲ್ಲಾಂದರೆ ನಾನು ನಿಂಗೆ ಈ ಜಾಗವನ್ನು ಕೊಡಲ್ಲ ಅಂತ ಹೇಳಿದ್ರಂತೆ. ಸರಿ, ಹಾಗಿದ್ರೆ ನಾನು ನಿನಗೆ ಪ್ರಥಮ ಪೂಜೆ, ನನ್ನ ಕಲಿಯುಗದಲ್ಲಿ ಈ ವೆಂಕಟಗಿರಿಗೆ ಯಾರು ಬರ್ತಾರೆ ಮತ್ತೆ ವೆಂಕಟಗಿರಿಯಲ್ಲಿ ಪೂಜೆ ಸಲ್ಲುವ ನನಗೆ ಪೂಜೆ ಸಲ್ಲುವ ಮುಂಚೆ ಪ್ರಥಮ ಪೂಜೆ ನಿನಗೆ ಸಲ್ಲತ್ತೆ, ಪ್ರಥಮ ನೈವೇದ್ಯ ನಿನಗಾಗತ್ತೆ ಅಂತ ಹೇಳಿದ್ರಂತೆ. ಮತ್ತೆ ನಮಗೂ ಕೂಡ, ನಾವು ವೆಂಕಟಾಚಲಕ್ಕೆ ಹೋದ್ರೆ ಪ್ರಥಮ ದರ್ಶನ ವರಾಹ ಸ್ವಾಮಿದಾಗಬೇಕು, ಆಮೇಲೆ ನಮ್ಮ ದರ್ಶನ ವೆಂಕಟಾಚಲಂದು. ಹೀಗೆ ಮಾಡಬೇಕು ಅಂತ ಲೋಕಾರೂಢಿಯಿಂದ ಬರಬೇಕಿರೋದು ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಒಪ್ಕೊಂಡ್ರಂತೆ ವರಹ. ಸರಿ, ನೀನು ಇಲ್ಲಿ ವಾಸಿಸ್ಬೋದು ಅಂತ ಜಾಗ ಕೊಟ್ರಂತೆ. ಅವರು ವಾಸ ಮಾಡುವಾಗ ಅವರಿಗೆ ಖುಷಿಯಿಂದ, ಹಾಗೆ ವೆಂಕಟಾಚಲಗೆ ಈಗ ವೆಂಕಟೇಶ್ವರನ್ಗೆ ಇಲ್ಲಿ ರಕ್ತ ಹರಿತಾ ಇದೆ, ಅವನು ಅದನ್ನ ನೋಡ್ಕೊಂಡು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇರುವಾಗ, ಹಾಗೆ ವರಹ ಸ್ವಾಮಿಗೆ ಇನ್ನೊಂದು ಕೇಳಿದ್ರಂತೆ, ನಾನೊಬ್ನೇ ಎಲ್ಲ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆ, ನನಗೆ ಯಾರಾದ್ರೂ ಒಬ್ರು ಸಹಾಯಕ್ಕೆ ಬೇಕು, ನೀನು ನನ್ನನ್ನು ನೋಡ್ಕೊಳ್ಳೋರು ಯಾರಾದ್ರೂ ಕೊಡ್ಬೇಕು ಅಂತ. ಸರಿ ಬಿಡು, ನನ್ನ ಹತ್ರ ಬಕುಲಾ ಮಾತಾ ಅಂತ ಇದ್ದಾಳೆ, ಬಕುಲಾ ಮಾತೆಗೆ ನಾನು ನಿನ್ನನ್ನು ನೋಡ್ಕೊಳ್ಳೋದಿಕ್ಕೆ ಕಳಿಸ್ತೀನಿ ಅಂತ ಹೇಳ್ತಾನೆ. ಸರಿ, ಬಕುಲಾ ಮಾತೆ ಅಲ್ಲಿಗೆ ಶ್ರೀನಿವಾಸನನ್ನ ನೋಡ್ಕೊಳ್ಳೋದಿಕ್ಕೆ ನೇಮಿಸಿದ್ಲ. ವರಹ ಸ್ವಾಮಿ ನೇಮಿಸಿರೋದು. ಆ ಬಕುಲಾ ಮಾತೆ ಶ್ರೀನಿವಾಸನ ಬಂದು ನೋಡ್ಕೊಳ್ಳೋ ಹಾಗೆ ವರಹ ಸ್ವಾಮಿ ಗುರುತು ಮಾಡಿ ಕೊಟ್ಟಿರೋದು. ಹೀಗೆ ಮುಂದೆ ಅಲ್ಲಿ ಬಕುಲಾ ಮಾತೆ ಬರ್ತಾಳೆ. ಬಕುಲಾ ಮಾತೆ ಬಂದು ಶ್ರೀನಿವಾಸನನ್ನ ನೋಡಿಕೊಂಡು ಅವಳಿಗೆ ಅವನ್ನ, ಇಲ್ಲಿ ಬಕುಲಾ ಮಾತೆ ಯಾರು ಅನ್ನೋ ಹಿನ್ನೆಲೆ ನಾವು ತಿಳ್ಕೋಬೇಕು. ಬಕುಲಾ ಮಾತೆ ಇನ್ಯಾರೂ ಅಲ್ಲ, ಯಶೋದಾ ಮಾತೆ ಅಂತೆ. ಕೃಷ್ಣನ ಅವತಾರದಲ್ಲಿ ಯಶೋದ ಯಾರಾಗಿದ್ರು ಆ ಯಶೋದನೇ ಬಕುಲ. ಅವಳಿಗೆ ಯಶೋದನ ಅವತಾರದಲ್ಲಿ ಇದ್ದಾಗ ಅವಳಿಗೊಂದು ಆಸೆ ಇತ್ತಂತೆ, ಕೃಷ್ಣ ನಾನು ನಿನ್ನ ಮದುವೆ ನೋಡಬೇಕು. 8 ವರ್ಷದ ತನಕ ಅವಳು ಸಾಕಿದ್ಲು. 9ನೇ ವರ್ಷಕ್ಕೆ ಅವನು ಅಲ್ಲಿಂದ ದ್ವಾರಕೆಗೆ ಬಂದ. ಅದರಿಂದ ಇವಳು, ನಾನು ನಿನ್ನ ಮದುವೆ ಒಂದು ನೋಡಿಲ್ಲ, ನಾನು ನಿನ್ನ ಮದುವೆ ನೋಡಬೇಕು ಅಂತ. ಅದಕ್ಕೆ ಅವನು ಹೇಳಿದ್ನಂತೆ, ಈ ಅವತಾರದಲ್ಲಂತೂ ಆಗೋದಿಲ್ಲ ಮಾತಾ, ಮುಂದೆ ನಿನಗೋಸ್ಕರ ನಾನು ಅವತಾರ ಎತ್ತೀನಿ. ಯಶೋದಾ ಮಾತೆಗೆ ನಾವು ಧನ್ಯರಾಗಿರ್ಬೇಕು, ಯಾಕಂದ್ರೆ ಅವಳಿಂದ ನಮಗೆ ಸಿಕ್ಕಿರೋದು ಶ್ರೀನಿವಾಸನ ಅವತಾರ. ನನಗೆ ನಿನಗೋಸ್ಕರ ನಾನು ಕಲಿಯುಗದಲ್ಲಿ ಅವತಾರ ಪಡೆದು ಆವಾಗ ನಾನು ನಿನ್ನಿಂದಾನೇ ನನ್ನ ಮದುವೆಯನ್ನ ಮಾಡ್ಕೋತೀನಿ, ನೀನೇ ಮುಂದೆ ನಿಂತು ನನ್ನ ಮದುವೆಯನ್ನು ಮಾಡಿಸ್ಕೊಡ್ಬೇಕು ಅಂತ ಹೇಳ್ತಾನಂತೆ. ಅದೇ ಯಶೋದಾ ಮಾತೆ ಇಲ್ಲಿ ಬಕುಲಾದೇವಿಯಾಗಿ ಹುಟ್ಟಿರೋದು. ಆ ಬಕುಲಾದೇವಿ ಶ್ರೀನಿವಾಸನನ್ನ ಸೇವೆ ಮಾಡ್ತಾ ಇದ್ಲಂತೆ, ಅವಳನ್ನ ನೋಡ್ಕೋತಾ ಇದ್ದಿದ್ದು. ಶ್ರೀನಿವಾಸಗೆ ಎಲ್ಲ ಇವಾಗ ಉಪಚಾರ, ಅನ್ನ, ಆಹಾರ ಎಲ್ಲ ಸಿಗೋದು ಬಕುಲಾ ಮಾತೆಯಿಂದ. ಉಳ್ಕೊಳಕ್ ಜಾಗ ಸಿಕ್ತು, ಎಲ್ಲ ಸಿಕ್ತು. ಯೌವನ ಅವಸ್ಥೆಯಲ್ಲಿದ್ದಾನೆ, ಅವನಿಗಿವಾಗ ಮದ್ವೆ ಮಾಡಬೇಕು ಅಂತ ತಾಯಿಗೆ ಆಸೆ ಬಂತಂತೆ. ಅವನಿಗೂ ಕೂಡ ಒಂದು ಸಂಗಾತಿ ಸಿಗ್ಬೇಕು ಅಂತ ಆಸೆ ಬಂತು. ಒಂದ್ ದಿವಸ ಹೀಗೆ ಇದ್ದಾಗ ಅವನು ಬೇಟೆಗೆ ಹೋಗ್ಬೇಕು ಅಂತ, ನನ್ಗೊಂದು ಅಶ್ವ ಇರಬೇಕು. ಆವಾಗ ಈಗಂದ್ರೆ ಕಾರ್ ಇದ್ರೆ ನಾವೆಲ್ಲ ಓಡಾಡ್ತೀವಿ, ಆವಾಗ ಮನೆಯಲ್ಲಿ ಅಶ್ವಗಳು ಅಂದ್ರೆ ಹಾರ್ಸ್ ಇಸ್ ದ ಮೇನ್ ವೆಹಿಕಲ್ ಅವಾಗ. ಸೊ ಒಂದು ಅಶ್ವ ಬೇಕು ಅಂತ ನೆನ್ಸ್ಕೊಂಡ್ರಂತೆ. ನೆನ್ಸಿದ ತಕ್ಷಣ ಅವ್ರ ಮುಂದೆ ಒಂದು ಅಶ್ವ ಬಂದು ನಿಂತ್ಕೋತು. ಆ ಅಶ್ವ ಇನ್ಯಾರೂ ಇಲ್ಲ, ವಾಯುದೇವರು, ನಮ್ಮ ಹನುಮಂತ. ಅವನು ಅಶ್ವರೂಪದಲ್ಲಿ ಅಲ್ಲಿ ಬಂದು, ವಾಯುವಿನ ಅಂಶ ಬಂದು ಅಲ್ಲಿ ಒಂದು ಅಶ್ವನಾಗಿ ಬಂದು ನಿಂತ್ಕೋತಂತೆ. ಹಾಗೇನೆ ಅವರು ಬೇಟೆಗೆ ಹೋಗೋರು ಸುಮ್ಮನೆ ಬೇಟೆಗೆ ಹೋಗ್ಬೇಕು ತಾನೆ, ಅತಿ ಅಲಂಕೃತನಾಗಿ ಹೋಗ್ಬೇಕು ಅಂತ ನಿಶ್ಚಯಿಸಿ ಎಲ್ಲ ರೀತಿಯ ಒಡವೆಗಳು, ಒಳ್ಳೆ ಚಿನ್ನದ ಒಡವೆಗಳನ್ನೆಲ್ಲ ಹಾಕೊಂಡು, ಆಮೇಲೆ ಒಳ್ಳೆ ಧೋತರವನ್ನ ಉಟ್ಕೊಂಡು, ಕೆಂಪು ಬಟ್ಟೆ, ಕಿರಾತನ ಹಾಗೆ ಕೆಂಪು ಬಟ್ಟೆ ತೊಡ್ಕೊಂಡು ಎಲ್ಲ ಮಾಡಿಕೊಂಡು ಅಮ್ಮನ ಹತ್ರ ಹೇಳಿ ಬೇಟೆಗೆ ಹೊರಟ್ರಂತೆ ಶ್ರೀನಿವಾಸ. ಬೇಟೆಗೆ ಹೊರಟಾಗ ಖುಷಿಯಿಂದ ಆ ಕಾಡಲ್ಲೆಲ್ಲ ಹೋಗಿ ಎಲ್ಲ ಬೇಟೆ ಮಾಡ್ತಾ ಇದ್ರು. ಈ ಕಡೆ ಆಕಾಶರಾಜನ ಕತೆ ನಾನು ಹೇಳ್ಬೇಕಿವಾಗ. ಇದು ನೀವು ತಿಳ್ಕೊಬೇಕಿರೋದು ಏನಂದ್ರೆ, ಆಕಾಶರಾಜ ಅವನು ತೊಂಡ ದೇಶದ ರಾಜನಾಗಿದ್ದ.
ಆ ಆಕಾಶ ರಾಜನಿಗೆ ಮಕ್ಕಳಿರ್ಲಿಲ್ಲ ಅಂತೆ. ಅವನಿಗೆ ಮಕ್ಕಳಿಲ್ಲ ಅಂತ ಹೇಳಿ ಅವನ ಕುಲಗುರುವನ್ನ ಕರೆದು ಮಕ್ಕಳು ಪಡಿಬೇಕಂದ್ರೆ ನಾನು ಏನ್ ಮಾಡಬೇಕು ಅಂತ ಕೇಳಿದಾಗ ಅವರು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡು, ನಿನಗೆ ಮಕ್ಕಳು ಸಿಗ್ತಾರೆ. ಅವನು ಹೇಳಿದಂತೆ ನನಗೆ ಒಂದು ಮಗ ಇಲ್ದಿದ್ರು ಒಂದು ಮಗಳಾದ್ರೂ ಬೇಕು ಅಂತ. ಸರಿ, ನೀನ್ ಪುತ್ರಕಾಮೇಷ್ಟಿ ಯಾಗ ಮಾಡು, ನಿನಗೆ ಮಕ್ಕಳಾಗತ್ತೆ ಅಂತ ಹೇಳಿದ್ರಂತೆ. ಆ ಪುತ್ರಕಾಮೇಷ್ಟಿ ಯಾಗ ಮಾಡೋದಿಕ್ಕೆ ಮುಂಚೆ ಎಲ್ಲ ಯಾಗ ಮಾಡ್ಬೇಕಂದ್ರೆ ಯಾವ ಜಾಗ ನಾವು ಯಾಗ ಮಾಡ್ತೀವಿ ಆ ಜಾಗ ಎಲ್ಲ ಶುದ್ಧ ಪಡಿಸ್ಬೇಕಂತೆ. ಅಲ್ಲಿ ಒಂದು ಕೂದಲು ಕೂಡ ಇರಬಾರ್ದು, ಏನೂ ಇರಬಾರ್ದು ಅಂತ ಜಾಗ ಇರಬೇಕು. ಆ ಜಾಗ ಎಲ್ಲ ಅಗ್ದು ಕ್ಲೀನ್ ಆಗಿ ಮಾಡಿ ಅಂತ ಜಾಗದಲ್ಲಿ ಯಾಗ ಮಾಡಬೇಕು. ಹೀಗೆ ಆ ಚೋಳ ರಾಜನ್ಗೆ ಹೇಳಿದ್ರಂತೆ ಆ ಕುಲಗುರುಗಳು, ನೀನೇ ಅಗಿಬೇಕು, ಚಿನ್ನದ ಗುದಲಿಯನ್ನು ತಗೊಂಡು ನೀನು ಅಗದು ಆ ಜಾಗವನ್ನು ಶುದ್ಧಪಡಿಸ್ಬೇಕು ಅಂತ. ಅವರು ಅಗಿಯೋದಿಕ್ಕೆ ಶುರು ಮಾಡಿದ್ರಂತೆ. ಚಿನ್ನದ ಗುದಲಿಯನ್ನು ತಗೊಂಡು ಅಗಿಯೋಕೆ ಶುರು ಮಾಡಿದ್ರು. ಅಲ್ಲಿ ಮುಂದೆ ಅಗಿತಾ ಇದ್ದಾಗ ನೋಡ್ತಾರೆ, ಅಲ್ಲಿ ಒಂದು ಕಮಲ, ಲೋಟಸ್ ಕಮಲ, 1000 ದಳದ ಕಮಲ. ಆ ಕಮಲದಲ್ಲಿ ನೋಡ್ತಾರೆ ಒಂದು ಚಿಕ್ಕ ಮಗು, ಹೆಣ್ಣು ಮಗು ಇತ್ತಂತೆ. ಆ ಮಗುವನ್ನು ನೋಡಿದ ತಕ್ಷಣ ಅವ್ರ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬಂದು, ಅಂತ ಸುಂದರಿಯಾದ ಮಗು ಅದು. ಆ ಮಗುವನ್ನು ನೋಡಿ ಅವರು ಎತ್ಕೊಂಡು ಖುಷಿ ಪಟ್ರಂತೆ. ಯಾರು ಈ ಮಗುವನ್ನ ಇಲ್ಲಿ ಬಿಟ್ಟಿದ್ದಾರೆ, ಯಾರು ಇಲ್ಲಿ ಬಿಟ್ಟಿರೋದು ಈ ಮಗುವನ್ನ ಅಂತ ಕೇಳಿದ್ರಂತೆ. ಆಗ ಆಕಾಶವಾಣಿ ಬಂತಂತೆ, ಈ ಮಗು ನಿನಗೇ ಸೇರ್ಬೇಕಿರೋದು, ಇದನ್ನ ನೀನು ನಿನ್ನ ಸ್ವಂತ ಮಗುವಾಗಿ ನೋಡ್ಕೊಂಡು ಇದನ್ನ ಬೆಳೆಸ್ಬೇಕು ಅಂತ ಹೇಳ್ತಂತೆ. ಸರಿ ಅಂತ ಹೇಳಿ ಅವ್ರು ಆ ಮಗುವನ್ನು ತಗೊಂಡು ಹೋಗಿ ಹೆಂಡತಿಗೆ ಕೊಟ್ಬಿಟ್ಟು, ನೀನನ್ನ ಈ ಮಗುವನ್ನ ಪಾಲನೆ ಮಾಡಬೇಕು ಅಂತ ಹೇಳಿ ಹೆಂಡತಿಗೆ ಕೊಟ್ರಂತೆ. ಆ ಮಗು ಪದ್ಮದಲ್ಲಿ ಸಿಕ್ಕಿರೋದು, ಮತ್ತೆ ಅವಳ ಕಣ್ಣು ಕೂಡ ಪದ್ಮನ ಆಕಾರದಲ್ಲಿತ್ತು, ಮುಖ ಕೂಡ ಪದ್ಮನಂತೆ ಅರಳಿತ್ತು ಅಂತ ಹೇಳಿ ಅವಳಿಗೆ ಪದ್ಮಾವತಿ ಅಂತ ಹೆಸರಿಟ್ರು. ಆ ಪದ್ಮಾವತಿ ಇವಾಗ ಬೆಳೆದು ದೊಡ್ಡವಳಾಗಿದ್ದಾಳೆ. ಅವಳು ಅವ್ರ ಗೆಳತಿ ಯೌವನದಲ್ಲಿದ್ದಾಳೆ. ಅವಳುನು ಗೆಳತಿಯರೊಟ್ಟಿಗೆ ಆ ಕಾಡಿಗೆ ಹೂವ ತರೋದಿಕ್ಕೆ ಬರ್ತಾಳಂತೆ. ಇದೇ ಕಾಡಿಗೆ ನಮ್ಮ ಶ್ರೀನಿವಾಸ ಕೂಡ ಬೇಟೆ ಆಡೋದಿಕ್ಕೆ ಬಂದಿದ್ದಾನೆ. ಇವಳು ಹೂವ ಕೀಳೋದಿಕ್ಕೆ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಬಂದಿದ್ದಾಳೆ, ಸಖಿಯರೊಟ್ಟಿಗೆ ಬಂದಿದ್ದಾಳೆ. ಇಲ್ಲಿ ಬಂದ ಮೇಲೆ ಅವಳು ನೋಡ್ತಾ ಇದ್ದಾಳೆ, ಅಲ್ಲಿ ಇಲ್ಲಿ ಎಲ್ಲ ಹೂವ ತಗೊಂಡಿದ್ದಾರೆ, ಎಲ್ಲ ಕಿಟ್ಕೊಂಡಿದ್ದಾರೆ, ಹೂವದ ಹಾರವನ್ನು ಹೆಣಿತಾ ಇದ್ದಾರೆ. ಆಗ ಒಂದು ಮದಗಜ ಅಂದ್ರೆ ಆನೆಗೆ ತಲೆ ಕೆಟ್ಟೋಗಿದೆ, ಆ ತರ ಆನೆ ಓಡೋಡಿ ಬರ್ತಾ ಇತ್ತಂತೆ. ಆ ಮದಗಜ ಬಂದದನ್ನು ನೋಡಿ ಹೆದರ್ಕೊಂಡು ಇವರೆಲ್ಲ ಓಡ್ತಾ ಇದ್ರು. ಓಡ್ಕೊಂಡ್ ಬಂದು ಒಂದು ಮರದ ಹತ್ರ ಕೂತ್ಕೊಂಡು ಎಲ್ಲ ಕಣ್ಣು ಮುಚ್ಕೊಂಡು ನೋಡ್ತಾ ಇದ್ರಂತೆ. ಅದೇ ಸಮಯಕ್ಕೆ ಶ್ರೀನಿವಾಸ ಬೇಕಾದಷ್ಟು ಬೇಟೆ ಎಲ್ಲ ಆಡ್ಬಿಟ್ಟು ಅದೇ ಜಾಗಕ್ಕೆ ಅವನು ಬಂದಂತೆ. ಅವನ ಅಶ್ವ ಮೇಲೆ ಕೂತ್ಕೊಂಡು ಅದೇ ಜಾಗಕ್ಕೆ ಬಂದ. ಅವನ್ ಬಂದು ಆ ಆನೆ ಹತ್ರ ಹೋಗಿದ ತಕ್ಷಣ ಆನೆ ಶ್ರೀನಿವಾಸನನ್ನ ನೋಡಿ ಅದರ ಸೊಂಡಿಲಿಂದ ನಮಸ್ಕಾರ ಮೇಲೆತ್ತಿ ಸೊಂಡಿಲಿಂದ ಒಂಥರ ಪ್ರಣಾಮ ಮಾಡೋ ತರ ಮಾಡಿ ಹಾಗೆ ವಾಪಸ್ ಹೋಯ್ತಂತೆ. ಅದು ಈ ಹೆಣ್ಮಕ್ಳು, ಈ ಸಖಿಯರು, ಪದ್ಮಾವತಿಯ ಸಖಿಯರು ಎಲ್ಲ ಕಣ್ಣು ಮುಚ್ಕೊಂಡು ಒಂಚೂರು ಕೈ ತುದಿಯಿಂದ ನೋಡ್ತಾ ಇದ್ರಂತೆ, ಏನಾಗ್ತಾ ಇದೆ, ಆನೆ ಏನಾಯ್ತು ಅಂತ. ಪದ್ಮಾವತಿ ಅಲ್ಲಿ ಹಿಂದೆ ಕೂತ್ಕೊಂಡು ಕೇಳ್ತಾ ಇದ್ದಾಳಂತೆ, ಏನಾಯ್ತು, ಆನೆ ಬಂತಾ ಹೋಯ್ತಾ, ಏನಾಯ್ತು ನೋಡಿ ಸಖಿಯರೇ ಅಂತ. ಅವರೆಲ್ಲ ನೋಡಿ ಆಮೇಲೆ ಆನೆ ಹೋಗಿದ್ದು ನೋಡಿ ಪದ್ಮಾವತಿಗೆ ಹೇಳಿದ್ರಂತೆ, ಯಾರೋ ಒಬ್ರು ಬಂದ್ರು ಅಶ್ವದಲ್ಲಿ, ಅದನ್ನ ನೋಡಿ ಆ ಆನೆ ಹೋಯ್ತು ಅಂತ. ಪದ್ಮಾವತಿ ಮೇಲ್ ಬಂದು ಮುಂದೆ ಬಂದು ನೋಡಿದ್ಲು. ಈ ಹೆಣ್ಣು ಮಕ್ಕಳನ್ನ ನೋಡಿ ಶ್ರೀನಿವಾಸ ಅಲ್ಲಿಗೆ ಬಂದಂತೆ. ಅವನ ಅಶ್ವದಲ್ಲೇ ಕೂತ್ಕೊಂಡು ಅಲ್ಲಿಗೆ ಬಂದು ಅಲ್ಲಿ ನಿಂತ್ಕೊಂಡಂತೆ. ಅಲ್ಲಿ ಪದ್ಮಾವತಿಯನ್ನ ನೋಡಿ ಅವನ ಕಣ್ಣು ಮಿಟಕ್ಸ್ದೆ ಅವಳನ್ನೇ ನೋಡ್ತಾ ಇದ್ದಂತೆ. ಯಾರು ನೀವು, ಯಾರು ಈ ಹೆಣ್ಣು, ಈ ರಾಜಕುಮಾರಿ ಯಾರು, ಅವಳ ಕುಲ ಯಾವುದು, ಅವಳ ಗೋತ್ರ ಏನು ಅಂತೆಲ್ಲ ಕೇಳಿದ್ರಂತೆ. ಇವಳು ತಡ್ಕೊಳಕ್ಕಾಗದೆ, ಯಾರಿದು, ಒಳ್ಳೆ ಕಿರಾತನ ಆಗಿದ್ದಾನೆ, ಯಾಕೆ ಇಲ್ಲಿ ಬಂದು ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ, ಯಾರಿದು ಅಂತೆಲ್ಲ ಕೇಳಕ್ ಶುರು ಮಾಡಿದ್ನಂತೆ. ಹೀಗೆ ಇಬ್ರು ಒಬ್ರನ್ನೊಬ್ರು ಮಾತಾಡ್ಕೊಂಡ್ರು. ಇವನ್ ಹೇಳಿದ್ನಂತೆ, ನಾನು ಅತ್ರಿ ಕುಲದಿಂದ ಬಂದಿರೋನು, ನಾನು ಶ್ರೀನಿವಾಸ ಅಂತ ಹೆಸರು, ನನ್ನ ವಂಶ ಚಂದ್ರವಂಶ ಅಂತೆಲ್ಲ ಹೇಳಿದ್ನಂತೆ. ಇವಳು ಹೇಳಿದ್ಲಂತೆ, ನಾನು ಅವಳದು ಅತ್ರಿ ಗೋತ್ರ, ಇವಂದು ವಶಿಷ್ಠ ಗೋತ್ರ, ನಾನು ಅತ್ರಿ ಗೋತ್ರದವಳು, ನಾನು ಆಕಾಶರಾಜನ ಮಗಳು ಅಂತ ಹೇಳಿ ಸಾಕು, ಇನ್ನು ನಾನು ನಿನ್ನ ಹತ್ರ ಮಾತಾಡಲ್ಲ, ನೀನು ಇಲ್ಲಿ ನನ್ನ ಹತ್ರ ಈ ತರ ಮಾತಾಡ್ತಾ ಇದೀಯ ಅಂತ ನನ್ನ ತಂದೆಗೆ ಗೊತ್ತಾದ್ರೆ ನಿನ್ನನ್ನ ಬಿಡಲ್ಲ ಅಂತ ಹೇಳ್ತಾರಂತೆ.
ಇವನು ಶ್ರೀನಿವಾಸ ಹೇಳ್ತಾನಂತೆ, ಇಲ್ಲ ನಾನು ನಿನ್ನೊಟ್ಟಿಗೆ ಮಾತಾಡಬೇಕು ಅಂತ ಹೇಳಿ. ಹೀಗೆ ಇಬ್ರಿಗೂ ಚರ್ಚೆ ಆಗತ್ತೆ. ಇವಳು ನೀನು ಇಲ್ಲಿಂದ ಹೋಗು, ನೀನು ನಾವು ಹೆಣ್ಮಕ್ಳನ್ನ ಈ ರೀತಿ ಮಾತಾಡೋ ಹಾಗಿಲ್ಲ ಅಂತೆಲ್ಲ ಹೇಳಿ ಇಬ್ರಿಗೂ ಚರ್ಚೆ ಆಗಿ ಶ್ರೀನಿವಾಸ ಅಲ್ಲಿಂದ ಹೋಗಲ್ಲ. ಆಗ ಎಲ್ಲ ಸಖಿಯರು ಅವಳು ಎಲ್ಲ ಸೇರಿ ಆ ಕೆಳಗಡೆ ಕಲ್ಗಳಿತ್ತು, ಆ ಕಲ್ಲನ್ನು ಎತ್ತು ಹೊಡಿಯಕ್ಕೆ ಶುರು ಮಾಡಿದ್ರಂತೆ. ಒಂದು ಕಲ್ಲು ಕೂಡ ಶ್ರೀನಿವಾಸನಿಗೆ ತಗ್ಲಿಲ್ವಂತೆ. ಎಲ್ಲ ಆ ಕಡೆ ಈ ಕಡೆನೇ ಹೋಯ್ತು, ಯಾವ ಕಲ್ಲು ಶ್ರೀನಿವಾಸನಿಗೆ ತಗ್ಲಿಲ್ಲ. ಪದ್ಮಾವತಿಗೆ ಸಿಟ್ಟು ಬಂದು ಇನ್ನೊಂದು ಕಲ್ಲು ಎತ್ತು ಜೋರಾಗಿ ಹೊಡೆದ್ಲಂತೆ. ಅದು ಶ್ರೀನಿವಾಸನಿಗೆ ತಗಲಿಲ್ಲ, ಆದರೆ ಆ ಅಶ್ವಗೆ ತಗಲ್ತು, ಆ ಹಾರ್ಸಿಗೆ ತಗಲ್ತು. ಅದು ಏನಾಯ್ತು, ಅದು ಚಲ್ಪಿಲಿಯಾಗಿ ಆ ಶ್ರೀನಿವಾಸ ಕೆಳಗಿಳಿದಂತೆ ಆ ಅಶ್ವ ಅಲ್ಲೇ ಬಿದ್ದು ಸತ್ತೋಯ್ತಂತೆ. ಇವನಿಗೆ ಒಂಥರ ಅವಮಾನ ಆಗೋಯ್ತಂತೆ. ಶ್ರೀನಿವಾಸ, ಈ ಹೆಂಗಸರೆಲ್ಲ ನನಗೆ ಈ ರೀತಿ ಅಟ್ಯಾಕ್ ಮಾಡಿದ್ದಾರೆ, ಯಾರು ನೋಡಿಲ್ವಾ ಅಂತ ಆ ಕಡೆ ಈ ಕಡೆ ನೋಡ್ತಾ ಇದ್ದಾನಂತೆ. ಹೇಗಿದ್ರು ಅವ್ರು ಕಾಡಲ್ಲಿದ್ದಾರೆ, ಯಾರು ನೋಡ್ತಾರೆ, ಅವನಿಗೆ ಅವಮಾನನ ಹೇಳಿ ನೋಡ್ತಾನಂತೆ. ಯಾರು ನೋಡಿಲ್ಲ ಅಂತ ಹೇಳಿ ಅಲ್ಲಿಂದ ಸಿಟ್ಟು ಮಾಡ್ಕೊಂಡು ಅವನು ಅಲ್ಲಿಂದ ಮುಂದ್ಗಡೆ ಹೊಟ್ಟೋದ್ನಂತೆ. ಪದ್ಮಾವತಿಗೆ ಮನಸ್ಸಲ್ಲಿ ಆಸೆ, ಅವನನ್ನು ಮತ್ತೆ ನೋಡಬೇಕು, ಅವನು ಚೆನ್ನಾಗಿದ್ದಾನೆ, ಒಳ್ಳೆ ಗಂಡು ಅವನು ಅಂತೆಲ್ಲ ಅವಳಿಗೆ ಆಸೆ ಆಗ್ತಿತ್ತಂತೆ. ಬಟ್ ಅವಳು ಅಶ್ವ ಸತ್ತಿದ್ದು ನೋಡಿ ಅವಳಿಗೆ ಬೇಜಾರಾಗಿ ಅಲ್ಲೇ ಅವಳು ಮೂರ್ಛೆ ಹೊಟ್ಟೋದ್ಲಂತೆ. ಈ ಸಖಿಯರೆಲ್ಲ ಅವಳಿಗೆ ಗೆಬ್ಸಕ್ ನೋಡಿದ್ರು, ಏನ್ ಮಾಡಿದ್ರು ಹೇಳಲಿಲ್ಲ. ಆಮೇಲೆ ಅವಳನ್ನ ಒಂದು ಯಾನ ತಂದು ಯಾನದಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋದ್ರು. ಇವನು ಶ್ರೀನಿವಾಸ ಆ ಹುಡುಗಿ ಪದ್ಮಾವತಿಯನ್ನ ನೋಡಿದ್ದ ಇದ್ರಲ್ಲೇ ಅವಳು ಅಲ್ಲೇ ಅವನು ಅದೇ ಮನಸ್ಸಲ್ಲಿ ಇಟ್ಕೊಂಡು ಮನೆಗೆ ಬಂದು ಅಮ್ಮ ಕಾಯ್ತಾ ಇದ್ಲು, ಅನ್ನ ಊಟ ಎಲ್ಲ ಮಾಡಿಕೊಂಡು ಮಗ ಬರ್ತಾನೆ, ಮಗನಿಗೆ ಬಕುಲ ಮಾತ ಕಾಯ್ತಾ ಇದ್ದಾಳೆ, ಎಲ್ಲ 6 ಥರ ಅನ್ನ ಮಾಡಿಕೊಂಡು ಕಾಯ್ತಾ ಇದ್ಲಂತೆ. ಮಗ ಬೇಟೆಗೆ ಹೋಗಿದ್ದಾನೆ, ಬೇಟೆ ಆಡಿ ಬರ್ತಾನೆ, ಅವನಿಗೆ ಹಸುವಾಗಿರತ್ತೆ, ಅನ್ನ ಕೊಡಬೇಕು, ಊಟ ಕೊಡಬೇಕು ಅಂತ ಕಾಯ್ತಾ ಇದ್ದಾಳೆ. ಅವನು ಹೋಗಿ ಮಲ್ಕೊಂಡ್ಬಿಟ್ಟಂತೆ. ಬಂದ ಅಮ್ಮನ ಹತ್ರ ಏನೂ ಮಾತಾಡಿಲ್ಲ, ಹೋಗಿ ಮುಸ್ಕಾಕೊಂಡು ಮಲ್ಕೊಂಡಂತೆ. ತಾಯಿಗೆ ಏನಾಗಿದೆ, ಇವನು ಯಾಕೆ ಹೀಗೆ ಯಾವತ್ತೂ ಒಂದು ದಿವಸದಲ್ಲಿ ಮಲ್ಗಲ್ಲ, ಶಾಸ್ತ್ರದಲ್ಲಿ ಹೇಳ್ತಾರೆ ದಿವಸದಲ್ಲಿ ನಾವು ಮಲ್ಗಬಾರ್ದು ಅಂತ. ಇವನು ಯಾಕೆ ಈ ಥರ ಮಲಗಿದಾನೆ, ಏನಕ್ಕೆ ಇವನಿಗೆ ಈ ಥರ ಮುಸ್ಕಾಕೊಂಡು ಮಲಗಿದಾನೆ ಅಂತ ಅವ್ರಿಗೆ ಆಶ್ಚರ್ಯ ಆಯ್ತಂತೆ. ಹೋಗಿ ಅವಳ ಹತ್ರ ಮಗನ ಹತ್ರ ಮಾತಾಡಿದ್ರಂತೆ. ಅಮ್ಮ ಮಗನ ಹತ್ರ ಹೇಳಿದ್ಲಂತೆ, ಹೇಳಪ್ಪ ಅನ್ನ ನಿನ್ಗೆ ಹಸುವಾಗಿದೆ, ನೀನು ಸುಸ್ತಾಗಿದೆಯಾ, ಬೇಟೆ ಆಡಿ ಬಂದಿದ್ಯಾ, ಎದ್ದು ಊಟ ಮಾಡು ಅಂತ. ಅವನು ಏನೂ ಮಾತಾಡಿಲ್ಲ. ಶ್ರೀನಿವಾಸ ಅಳ್ತಾ ಇದ್ದಾನಂತೆ, ಮುಸ್ಕಾಕೊಂಡು ಅಳ್ತಾ ಇದ್ದಾನಂತೆ. ತಾಯಿಗೆ ಅಳೋ ಶಬ್ದ ಕೇಳಿಸ್ತಾ ಇದೆಯಂತೆ. ಏನಾಗಿದೆ ನನ್ನ ಶ್ರೀನಿವಾಸ, ಯಾಕೆ ಅಳ್ತಾ ಇದೀಯಾ, ಇಷ್ಟೊತ್ತು ದೂರ ನಿಂತ್ಕೊಂಡು ಮಾತಾಡ್ತಾ ಇದ್ದವಳು ಈಗ ಹತ್ರ ಬಂದು ಮುಸ್ಕು ತೆಗ್ದಿ ಮಗ ತಲೆ ಮುಟ್ಟಿ ನೋಡ್ತಾಳೆ, ಬೆವರೋಗಿದೆಯಂತೆ, ಬೆವರೋಗಿ ಜ್ವರ ಥರ ಬಂದ್ಬಿಟ್ಟಿದೆಯಂತೆ. ಏನಾಗಿದೆ ಮಗ ನಿಂಗೆ, ಯಾಕೆ ಹೀಗೆ ಅಳ್ತಾ ಇದೆಯಾ, ಏನಾಗಿದೆ, ಏನು ಹೇಳು ನನಗೆ, ನಿನಗೇನು ಕಷ್ಟ ಆಗಿದೆ ಹೇಳು, ಏನಾದರೂ ಭೂತ ಪಿಶಾಚಿ ನೋಡಿದ್ಯಾ, ಇಲ್ಲ ಯಾವುದಾದ್ರೂ ಪ್ರಾಣಿ ನಿಂಗೆ ಹಿಂಸೆ ಮಾಡ್ತಾ, ಏನಾಗಿದೆ ಹೇಳು ಅಂತ ಕೇಳಿದಂತೆ. ಅವನು ಹೇಳಿದಂತೆ, ನನ್ಗೆ ಯಾವ ಭೂತ ಪಿಶಾಚಿನೂ ಏನೂ ಮಾಡೋಕ್ಕಾಗಲ್ಲ, ನನ್ಗೆ ಯಾವ ಪ್ರಾಣಿನೂ ಏನೂ ಮಾಡೋಕ್ಕಾಗಲ್ಲ, ಮತ್ತೆ ಯಾವುದಾದ್ರೂ ಒಂದು ಹೆಣ್ಣನ್ನು ನೋಡಿದ್ಯಾ ನೀನು, ಆ ಏಜಿಗೆ ಏನು ತಕ್ಕದ್ದಿದೆ ಅದನ್ನ ಪ್ರಶ್ನೆ ಮಾಡಿದ್ಲು. ಯಾವುದಾದ್ರೂ ಒಂದು ಹೆಣ್ಣನ್ನು ನೋಡಿದ್ಯಾ, ಅದಕ್ಕೋಸ್ಕರ ನೀನು ಹೀಗಾಗಿದ್ಯಾ ಅಂತ. ಅವನು ಅದಕ್ಕೂ ಏನೂ ಉತ್ತರ ಕೊಡಲಿಲ್ಲ. ಆಮೇಲೆ ಅವಳು ಹೇಳಿದ್ಲಂತೆ, ನಿನ್ನ ತಂದೆ ತಾಯಿ ವಸುದೇವ ದೇವಕಿ ಅವರ ಆಣೆ ನೀನು ಹೇಳಬೇಕು, ನಿನ್ನ ಅಣ್ಣ ಬಲರಾಮ ಅವನ ಆಣೆ, ನಿನ್ಗೇನಾಗಿದೆ ಅದನ್ನ ನಿನ್ನಂಗೆ ಹೇಳಲೇಬೇಕು ಅಂತ ಕೇಳಿದ್ರಂತೆ. ಆವಾಗ ಶ್ರೀನಿವಾಸ ಹೇಳಿದಂತೆ, ಅಮ್ಮ ಈಗ ಆಣೆ ಆಗ್ಬಿಟ್ಟಿದ್ದಾಳೆ, ನಾನು ಹೇಳಲೇಬೇಕು ಅಂತ. ಆವಾಗ ಹೇಳಿದಂತೆ, ನಾನು ಪದ್ಮಾವತಿ ಅನ್ನೋ ಕನ್ಯೆಯನ್ನು ನೋಡಿದೆ, ಅವಳು ಅತಿಯಾಗಿ ಸುಂದರಿಯಾಗಿದ್ದಾಳೆ, ಅವಳನ್ನು ನಾನು ವರಿಸ್ಬೇಕು ಅಂತ. ತಾಯಿಗೆ ಎಲ್ಲಿಲ್ಲದ ಖುಷಿ ಬಕುಲ ಮಾತೆಗೆ. ನನ್ನ ಮಗ ಶ್ರೀನಿವಾಸನಿಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದವಳು ಮಗನೇ ಹೀಗೆ ಬಂದು ನಾನು ಮದುವೆ ಮಾಡ್ಕೋತೀನಿ ಅಂತ ಹೇಳಿದಾಗ ಅವಳಿಗೆ ಎಲ್ಲಿಲ್ಲದ ಖುಷಿ. ಸರಿ, ನಾನು ಅವ್ರ ಹತ್ರ ಹೋಗಿ ಮಾತಾಡ್ತೀನಿ, ಆದರೆ ಪದ್ಮಾವತಿಯ ತಂದೆ ಯಾರು, ಅವಳು ಎಲ್ಲಿದ್ದಾಳೆ, ಅವಳ ಹಿನ್ನೆಲೆ ಏನು ಅಂತ ಕೇಳ್ತಾಳಂತೆ. ಆಗ ಶ್ರೀನಿವಾಸ ಹೇಳೋದೇನು ಅಂದರೆ, ಅವಳು ಇರೋದು ಇದರಲ್ಲಿ ಆಕಾಶರಾಜನ ಮಗಳು, ಅವಳು ತೊಂಡ ದೇಶದಲ್ಲಿದ್ದಾಳೆ. ಅವಳ ಹಿನ್ನೆಲೆ ಏನು ಅಂದರೆ, ಅವಳು ವೇದವತಿಯೇ ಪದ್ಮಾವತಿ. ವೇದವತಿ ಯಾರು ಅಂದರೆ, ಅವನು ಹೇಳ್ತಾನಂತೆ ಶ್ರೀನಿವಾಸ, ಹಿಂದೆ ನಾನು ರಾಮನ ಅವತಾರದಲ್ಲಿದ್ದಾಗ
ಸೀತೆಯನ್ನ ರಾವಣ ಅಪಹರಿಸಿದ್ದ. ಆ ಸೀತೆಯನ್ನ ಅಪಹರಿಸಿದ್ದಾಗ ಸೀತೆ ಅಲ್ಲಿ ನಿಜವಾದ ಸೀತೆ ಹೋಗಿರಲ್ಲ, ಅಲ್ಲಿ ಹೋಗಿದ್ದು ವೇದವತಿ. ಆ ವೇದವತಿ ಹೋಗಿರೋದು ಯಾವಾಗ ಗೊತ್ತಾಗತ್ತೆ ಅಂದ್ರೆ ಸೀತೆಯನ್ನ ಬಿಡಿಸ್ಕೊಂಡು ಬಂದಾಗ ರಾಮ ಹೇಳ್ತಾನಂತೆ ನೀನು ಅಗ್ನಿ ಪ್ರವೇಶ ಮಾಡಬೇಕು ಅಂತ. ಆ ಅಗ್ನಿ ಪ್ರವೇಶ ಮಾಡಿದಾಗ ಅಗ್ನಿ 2 ಸೀತೆಯರನ್ನ ಮುಂದೆ ತರ್ತಾನಂತೆ. ಒಂದು ನಿಜವಾದ ಸೀತೆ ಅಗ್ನಿ ಹತ್ರ ಇರುತ್ತೆ, ಇನ್ನೊಂದು ಸೀತೆ ವೇದವತಿ ರಾವಣನ ಹತ್ರ ಅಲ್ಲಿದ್ದಿದ್ದು ಸೀತೆ. ಅದು ಅವ್ರನ್ನ ಕರ್ಕೊಂಡ್ಬಂದು ನೋಡಿ ಇವಳು ವೇದವತಿ, ಇವಳು ನಿನ್ನ ಸೀತೆ, ತಗೋ ಅಂತ ಕಳಿಸ್ತಾನಂತೆ. ಸೀತೆ ಅವಾಗ ವೇದವತಿ ನೋಡಿ ಸಂತೋಷದಿಂದ ಹೇಳ್ತಾಳಂತೆ, ನನ್ನ ಕಷ್ಟ ಎಲ್ಲ ಈ ವೇದವತಿ ಪಡ್ಕೊಂಡಿದ್ದಾಳೆ ರಾವಣನ ರಾಜ್ಯದಲ್ಲಿ, ರಾಮ ನೀನು ಇವಳನ್ನ ಒರೆಸ್ಕೋಬೇಕು, ನೀನು ಇವಳನ್ನ ಮದ್ವೆ ಆಗ್ಬೇಕು ಅಂತ ಹೇಳ್ತಾಳಂತೆ. ಆವಾಗ ರಾಮ ಹೇಳ್ತಾನಂತೆ, ಐ ಆಮ್ ಸೋ ಸಾರಿ, ದಿಸ್ ಟೈಮ್ ಐ ಆಮ್ ಬುಕ್ಡ್ ಓನ್ಲಿ ಫಾರ್ ಯು. ನಾನು ಏಕಪತ್ನಿ ವ್ರತಸ್ಥ ಈ ಅವತಾರದಲ್ಲಿ ನಾನು ಇನ್ನೊಂದು ಮದ್ವೆ ಆಗೋದಿಕ್ಕೆ ಚಾನ್ಸೇ ಇಲ್ಲ. ಸೊ ಮುಂದೆ ನಾನು ಅವಳಿಗೆ ಅವಕಾಶ ಕೊಡ್ತೀನಿ, ಶ್ರೀನಿವಾಸನ ಅವತಾರ ಎತ್ತುತ್ತೀನಿ, ಆವಾಗ ನಾನು ಅವಳಿಗೆ ಚಾನ್ಸ್ ಕೊಡ್ತೀನಿ. ಕೃಷ್ಣನ ಅವತಾರದಲ್ಲೂ ಆಗಲ್ಲ, ಆಲ್ರೆಡಿ 16,000 ಪೀಪಲ್ ಹ್ಯಾವ್ ಬುಕ್ಡ್, ಸೊ ಆಗ್ಲೂ ಆಗಲ್ಲ. ಸೊ ನಾನು ಶ್ರೀನಿವಾಸನ ಅವತಾರದಲ್ಲಿ ಅವಳಿಗೆ ಮದ್ವೆ ಆಗೋದಿಕ್ ಮಾತ್ರ ಬರ್ತೀನಿ ಅಂತ ಹೇಳ್ತಾನಂತೆ. ಸೊ ಅದೇ ಆ ವೇದವತಿಯೇ ಈಗ ಪದ್ಮಾವತಿ ಆಗಿ ಹುಟ್ಟಿರೋದು. ಇದು ಬಕುಲಾ ಮಾತೆಗೆ ಹೇಳ್ತಾನಂತೆ. ಬಕುಲಾ ಮಾತೆ ಹೌದಾ ಶ್ರೀನಿವಾಸ, ಸರಿ ನಾನು ಅವಳ ಹತ್ರ ಹೋಗ್ತೀನಿ ಅಂತ ಹೋಗೋಕೆ ಸಿದ್ಧಲಾದ್ಲು. ಅವಳಿಗೊಂದು ಅಶ್ವ ಕರೆಸ್ದ ಶ್ರೀನಿವಾಸ. ಅಶ್ವ ಹಾರ್ಸ್ ಮೇಲೆ ಕೂರಿಸಿ ಅವಳನ್ನ ಹೋಗೋ ಮುಂಚೆ ನೀನು ಕೆಳಗಡೆ ಕಪಿಲ ತೀರ್ಥ ಅಲ್ಲಿ ಹೋಗಿ ನಮಸ್ಕಾರ ಮಾಡು, ಹಾಗೆ ಮುಂದೆ ಶುಕಮುನಿಗಳ ಆಶ್ರಮ ಇದೆ, ಅಲ್ಲಿ ಹೋಗಿ ನನ್ನ ನಮಸ್ಕಾರ ಅವರಿಗೆ ಸಲ್ಲಿಸು, ಆಮೇಲೆ ಮುಂದೆ ನೀನು ಆಕಾಶರಾಜನ ಆಸ್ಥಾನಕ್ಕೆ ಹೋಗು ಅಂತ ಹೇಳ್ತಾನಂತೆ. ಬಕುಲಾ ಮಾತೆ ಆಗ್ಲಿ ಅಂತ ಹೇಳಿ ಮಗ ಹೇಳಿದ ಥರ ಎಲ್ಲ ಕಪಿಲ ತೀರ್ಥಕ್ಕೆ ಹೋಗಿ ಅಲ್ಲಿ ಕಪಿಲೇಶ್ವರನಿಗೆ ನಮಸ್ಕಾರ ಮಾಡಿ ಮುಂದೆ ಶುಕಮುನಿ ಹತ್ರ ಹೋಗಿ ಅವ್ರನ್ನ ನಮಸ್ಕಾರ ಮಾಡಿ ಹಾಗೆ ಮುಂದೆ ಹೋಗ್ತಾ ಇರುವಾಗ ಅಮೃತೇಶ್ವರ ಅಂತ ಅಗಸ್ತೇಶ್ವರನ ದೇವಾಲಯ ಒಂದು ಕಾಣತ್ತಂತೆ. ಅದು ಯಾವುದು ಅಂತ ಆಕೆಗೆ ಗೊತ್ತಿರಲ್ಲ. ಅಲ್ಲಿಗೆ ಹೋಗಿ ಅಲ್ಲಿ ಒಂದು ಕೆಲವು ಹೆಣ್ಮಕ್ಳು ಅಲ್ಲಿ ಪೂಜೆ ಮಾಡ್ತಾ ಇರ್ತಾರಂತೆ. ಅವ್ರನ್ನ ನೋಡಿ ಇದು ಯಾವ ಸ್ಥಳ, ಇಲ್ಲಿಂದ ತೊಂಡ ದೇಶ ಎಷ್ಟು ದೂರ ಇದೆ, ಆಕಾಶರಾಜನ ಆಸ್ಥಾನ ಎಲ್ಲಿದೆ ಅಂತ ಕೇಳ್ತಾರಂತೆ. ಆ ಹೆಣ್ಣು ಮಕ್ಕಳೆಲ್ಲ ಹೇಳ್ತಾರಂತೆ, ನೀನ್ ಯಾರಮ್ಮ ತಾಯಿ, ನೀವು ಇಂಥ ದೊಡ್ಡವರು ಇಲ್ಲಿಗೆ ಏಕೆ ಬಂದಿದ್ದೀರಾ ಅಂತ ಕೇಳಿದಾಗ ಅವಳು ಹೇಳ್ತಾಳಂತೆ, ನಾನು ತೊಂಡ ದೇಶದ ರಾಜನಾದ ಆಕಾಶರಾಜನನ್ನ ಭೇಟಿಯಾಗಬೇಕು, ನನ್ನ ಮಗನ ಸಲುವಾಗಿ ಅವಳ ಹತ್ರ ಮಾತಾಡಬೇಕು ಅಂತ ಹೇಳ್ತಾಳಂತೆ. ನೀವೆಲ್ಲ ಯಾರು ಅಂತ ಕೇಳ್ತಾಳಂತೆ. ಆಗ ಆ ಹೆಣ್ಮಕ್ಳೆಲ್ಲ ಹೇಳ್ತಾರಂತೆ, ನಾವು ಪದ್ಮಾವತಿ ಅನ್ನೋ ತೊಂಡ ದೇಶದ ರಾಜನ ಮಗಳ ಸಖಿಯರು ನಾವು. ಪದ್ಮಾವತಿ 3 ದಿವಸದಿಂದ ಜ್ವರದಿಂದ ಮಲಗಿದಾಳೆ, ಅವಳಿಗೆ ಪ್ರಜ್ಞೆನೇ ಇಲ್ಲ, ಯಾವ ಯೋಚನೆನೂ ಇಲ್ಲ, ಅವಳಿಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ಆದ್ರಿಂದ ನಮ್ಮ ಕುಲಗುರುಗಳು ಹೇಳಿರೋದು ಈ ಅಗಸ್ತೇಶ್ವರನಿಗೆ ರುದ್ರಾಭಿಷೇಕ ಮಾಡಿದ್ರೆ ಆಗ ನಮ್ಮ ಸಖಿ ಸರಿ ಹೋಗ್ತಾಳೆ ಅಂತ. ಆ ರುದ್ರಾಭಿಷೇಕಕ್ಕೆ ತಯಾರಿ ಮಾಡೋದಕ್ಕೆ ನಾವಿಲ್ಲಿ ಬಂದಿರೋದು ಅಂತ ಹೇಳ್ತಾರಂತೆ. ಆಗ ಬಕುಲಾ ಮಾತಾ ಹೇಳ್ತಾರಂತೆ, ನೀವು ಈ ರುದ್ರಾಭಿಷೇಕದ ತಯಾರಿ ಆದ ನಂತರ ನಿಮ್ಮ ರಾಜ್ಯಕ್ಕೆ ವಾಪಸ್ ಹೋಗ್ತೀರಲ್ಲ, ಆಗ ನನ್ನನ್ನೂ ಕೂಡ ಅಲ್ಲಿ ಕರ್ಕೊಂಡೋಗಿ ನಾನು ನಿಮ್ಮ ಆಕಾಶ ರಾಜನ ಹತ್ರ ಮಾತಾಡಬೇಕು, ಇಲ್ಲದಿದ್ರೆ ನಾನೇ ಸ್ವಂತವಾಗಿ ಹೋದ್ರೆ ನನಗೆ ಅಲ್ಲಿ ದಾರಿ ತಪ್ಪೋದ್ರೆ ಕಷ್ಟ ಆಗತ್ತೆ ಅಂತ ಹೇಳ್ತಾರಂತೆ. ಆಯ್ತು ಅಂತ ಆ ಹೆಣ್ಮಕ್ಳು ಅವರೆಲ್ಲ ಕೆಲಸ ಮುಗಿದ್ಮೇಲೆ ಬಕುಲಾ ಮಾತೆಗೆ ಆಕಾಶ ರಾಜನ ಹತ್ರ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಶ್ರೀನಿವಾಸ ಹೀಸ್ ರೆಸ್ಟ್ಲೆಸ್. ಅವನಿಗೆ ಅಯ್ಯೋ ನನ್ನ ತಾಯಿ ಹೋಗಿದ್ದಾಳೆ, ಆಕಾಶ ರಾಜ ಏನ್ ಹೇಳ್ತಾನೆ, ಏನಾಗತ್ತೆ ನನಗೆ ಗೊತ್ತಿಲ್ಲ, ಅಯ್ಯೋ ಏನ್ ಔಟ್ಕಮ್ ಬರುತ್ತೆ ನಂಗೆ ಗೊತ್ತಿಲ್ಲ, ಆ ರಾಜ ನನ್ಗೆ ಒಪ್ಕೋತಾನೋ ಒಪ್ಕೊಳ್ಳಲ್ವ, ಮದ್ವೆಗೆ ಒಪ್ಕೋತಾನೋ ಒಪ್ಕೊಳ್ಳಲ್ಲ, ಅವನ್ಗೆ ಏನಾಗತ್ತೆ ಅಂತ ಅವನಿಗೆ ಕುತೂಹಲ. ಇಲ್ಲಿ ಅವನಿಗೆ ಯೋಚನೆಯಲ್ಲಿದ್ದಾಗ ಅವನೊಂದು ಯೋಚನೆ ಮಾಡಿದ್ನಂತೆ, ಒಂದು ಐಡಿಯಾ ಮಾಡಿದ್ನಂತೆ. ಅಲ್ಲಿ ನಾನಿವಾಗ ಕೊರ್ವಂಜಿ ವೇಷ ಹಾಕೊಂಡೋಗಿ ನನ್ನ ಈ ಪ್ರಪೋಸಲ್ ಹೇಗಿದ್ರು ತಪ್ಪೋ ಹಾಗಿಲ್ಲ ಆ ಥರ ನಾನು ಮಾಡಬೇಕು, ಆಕಾಶ ರಾಜನಿಗೆ ನಾನು ಒಂದು ಇನ್ಫಾರ್ಮಲ್ ಮೆಸೇಜ್ ಅನ್ನು ಕೊಡಬೇಕು ಅಂತ ಹೇಳಿ ಅವನು ಕೊರ್ವಂಜಿ ವೇಷ ಹಾಕೋತಾನಂತೆ. ಆ ಕೊರ್ವಂಜಿ ವೇಷವನ್ನ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಅಂದ್ರೆ ಅದು ಓದ್ತಾ ಇದ್ರೆ ನಿಮ್ ಮುಂದೆ ಆ ದೇವರು ಒಂದು ಹೆಣ್ಣು ಮಗುವಿನ ಅಲಂಕಾರದಲ್ಲಿ
ಒಂದು 45-50 ವರ್ಷದ ಹೆಣ್ಮಗು ಹೇಗಿರುತ್ತೆ, ಆ ಹೆಂಗಸು ಹೇಗಿರ್ತಾರೆ ಆ ತರ ವೇಷ ಹಾಕೊಂಡು ಅದೇ ರೀತಿಯಾಗಿ ಅವಳಲ್ಲಿಗೆ ಬಂದ್ಲಂತೆ. ಅವಳು ಬರೋ ಮುಂಚೆ ಬ್ರಹ್ಮನನ್ನ ಕರೆದು, ಶ್ರೀನಿವಾಸ ಮಗ ಬ್ರಹ್ಮನನ್ನ ಕರೆದು ನೀನ್ ಮಗು ಆಗ್ಬೇಕು, ನೀನ್ ನನ್ ಮಗು ಆಗ್ಬೇಕು ಅಂತ ಹೇಳಿ ಆ ಮಗುವಾಗಿ ಅವಳನ್ನ ಅವಳ ಸೊಂಟದಲ್ಲಿ ಕಟ್ಕೊಂಡಂತೆ. ನೀನು ಬ್ರಹ್ಮನಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದು ಏನಂದ್ರೆ ನೀನ್ ಅಳ್ತಾ ಇರ್ಬೇಕು, ಸರಿನಾ, ಏನಾದ್ರೂ ನೀನ್ ಅಳ್ತಾ ಇರ್ಬೇಕು, ಅವಳು ನಿಲ್ಲಿಸ್ಬಾರ್ದು ಅಂತ. ರುದ್ರದೇವರಿಗೆ ಕರೆದು ಬಿಟ್ಟು ನೀನು ನನ್ನ ದಂಡ ಆಗ್ಬೇಕು. ರುದ್ರದೇವರು ಆ ಕೊರವಂಜಿಯರ ಕೈಯಲ್ಲಿ ಒಂದು ದಂಡ ಇರುತ್ತೆ, ಆ ದಂಡ ನೀನಾಗ್ಬೇಕು ಅಂತ ಹೇಳಿದ್ಲಂತೆ. ಸರಿ, ಇದೆಲ್ಲ ಆಯ್ತು. ಅವಳು ಅಂದ್ರೆ ನಮ್ಮ ಶ್ರೀನಿವಾಸ ಕೊರವಂಜಿಯ ವೇಷದಲ್ಲಿ ನಾರಾಯಣಪುರ, ಆಕಾಶ ರಾಜನ ದೇಶ, ತೊಂಡ ದೇಶ ನಾರಾಯಣಪುರ ಅಂತ ಕರೀತಾರೆ, ಅಲ್ಲಿಗೆ ಅವನು ಬಂದ. ಅಲ್ಲಿ ಕೊರವಂಜಿಯ ವೇಷದಲ್ಲಿ ಬಂದ್ಬಿಟ್ಟು ಅಲ್ಲಿ ರಸ್ತೆಗೆ ಹೋಗಿ ನಿಮಗೆ ಯಾವುದೇ ಕಾಯಿಲೆ ಇರ್ಲಿ, ಯಾವುದೇ ತೊಂದರೆ ಇರ್ಲಿ, ಅದೆಲ್ಲ ನಾನು ಸರಿಪಡಿಸ್ತೀನಿ ಅಂತ ಅನೌನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ನಂತೆ. ನೋಡಿ ಅಲ್ಲಿದ್ದ ಜನರಲ್ಲ, ಅವರ ಪುಣ್ಯ ಏನ್ ಹೇಳ್ಬೇಕು ನಾವು. ಅವರು ಯಾರ್ಯಾರಿಗೆ ಏನೇನ್ ತೊಂದರೆ ಇತ್ತು ಅವರೆಲ್ಲ ಅವ್ರ ಕೊರಂಜಿ ಹತ್ರ ಹೇಳ್ಕೊಂಡು ಎಲ್ಲ ಸರಿಪಡಿಸ್ಕೊಂಡ್ರಂತೆ. ಅಂತ ಅವಕಾಶ ಅವ್ರಿಗೆಲ್ಲ ಸಿಕ್ತು. ಆ ಮಗು ಯಾವಾಗ್ಲೂ ಅಳ್ತಾ ಇತ್ತು. ಈ ವಿಷಯ ಊರಲ್ಲೆಲ್ಲ ಹತ್ತಂತೆ, ಯಾರೋ ಕೊರವಂಜಿ ಬಂದಿದಾರಂತೆ, ಅವ್ರು ಹೇಳಿದ್ದೆಲ್ಲ ನಿಜ ಆಗತ್ತಂತೆ ಅಂತ ಎಲ್ಲ ಕಡೆ ಹಬ್ಬತ್ತೆ. ಎಲ್ಲಾರ್ಗೂ ಅಷ್ಟೇ, ಯಾರಾದ್ರೂ ಜಾತಕ ಹೇಳ್ತಾರಂದ್ರೆ ಸಾಕು, ಓ ಅವ್ರ ಹತ್ರ ಹೋಗಿ ಕೇಳ್ಬೇಕು, ಅವ್ರ ಹತ್ರ ಹೋಗಿ ತಿಳ್ಕೋಬೇಕು ಅಂತ ಇರುತ್ತೆ. ಎಲ್ಲಾರ್ಗೂ ಅದೇ ಬಂತು ಆಸೆ, ಕೊರವಂಜಿ ಬಂದಿದ್ದಾಳ, ಆ ಕೊರವಂಜಿಗೆ ಹೋಗಿ ಕೇಳಬೇಕು ಅಂತ ಹೇಳಿ. ಈ ವಿಷಯ ಎಲ್ಲರೂ ಮಾತಾಡ್ಕೊಡ್ತಾ ಇದ್ದಿದ್ದು ಸಖಿಯರಿಗೆ, ಪದ್ಮಾವತಿಯ ಸಖಿಯರಿಗೆ ಗೊತ್ತಾಗತ್ತೆ. ಅವ್ರು ಬಂದು ಆ ಧರಣಿ ದೇವಿ, ಆಕಾಶ ರಾಜನ ತಾಯಿ ಹೆಸರು ಧರಣಿ ದೇವಿ, ಅವ್ರ ಹತ್ರ ಬಂದು ಹೇಳ್ತಾರಂತೆ. ಅವರು ಆ ಕೊರವಂಜಿಯನ್ನ ನೀವು ನಮ್ಮ ಆಸ್ಥಾನಕ್ಕೆ ಕರ್ಕೊಂಡ್ ಬನ್ನಿ ಅಂತ ಕಳಿಸ್ತಾರಂತೆ. ಆ ಸೇವಕಿಯರೆಲ್ಲ ಬಂದು ಕೊರವಂಜಿ ಹತ್ರ ಹೇಳ್ತಾರಂತೆ, ನೀವೆಲ್ಲ ಆ ರಾಣಿಯವ್ರು ಕರಿತಾ ಇದ್ದಾರೆ ಬರ್ಬೇಕು ಅಂತ. ಅದಕ್ಕೆ ಕೊರವಂಜಿ ಹೇಳ್ತಾರಂತೆ, ನಾನು ಒಂದು ಕೀಳಮಟ್ಟದ ಸ್ತ್ರೀ, ನಾನು ಅರಮನೆಗೆ ಹೇಗ್ ಬರ್ಲಿ, ನಾನ್ ಬರಲ್ಲ, ನನಗ್ ಗೊತ್ತು ನಿಮ್ಮ ರಾಜರೆಲ್ಲ ನನ್ನನ್ನ ಓಡಿಸ್ಬೇಕು ಅಂತ ಇದ್ದಾರೆ, ಆದ್ರಿಂದ ಕರಿತಾ ಇದ್ದಾರೆ, ನಾನು ಬರೋದಿಲ್ಲ ಅಂತ ಹೇಳಿದ್ಲಂತೆ. ಇದೇ ವಿಷಯ ನಾನ್ ಬರಲ್ಲ, ನಾನು ಇನ್ನೊಂದೆರಡು ಗಲ್ಲಿಗೆ ಹೋಗ್ಬಿಟ್ಟು ನಾನು ಹೊರಟೋಗ್ತೀನಿ, ನಿಮ್ ರಾಣಿಗೆ ಅದನ್ನ ಹೇಳಿ ಅಂತ ಹೇಳಿದ್ರಂತೆ. ಈ ವಿಷಯ ಆ ಸೇವಕಿಯರು ಬಂದು ರಾಣಿಗೆ ಹೇಳಿದ್ರಂತೆ. ಆ ರಾಣಿ, ಅಯ್ಯೋ ಆ ಕೊರವಂಜಿ ಓಡೊಟ್ಟೋಗ್ತಾಳ, ಅಯ್ಯೋ ಬೇಡ ನಾನೇ ಬಂದು ಕರಿತೀನಿ ಅಂತ. ಇಲ್ಲಿ ನೋಡಿ ನಾರಾಯಣ ಏನು ಅವನು ಮನ್ಸಲ್ಲಿ ಏನ್ ಇಚ್ಛೆ ಇತ್ತು ಅಂದ್ರೆ ಆ ರಾಣಿನೇ ಬಂದು ಕರಿಬೇಕು ಅಂತ ಅವನಿಗಿದ್ದಿದ್ದು, ಆದ್ರೆ ಅವನು ಅದನ್ನ ಡೈರೆಕ್ಟ್ ಆಗಿ ಹೇಳಿಲ್ಲ, ಈ ರೀತಿ ಹೇಳಿದ್ದು. ಆವಾಗ ಆ ಕೊರವಂಜಿ ಹತ್ರ ಆ ರಾಣಿ ಓಡ್ ಬಂದ್ಲಂತೆ. ಅವಳೇ ಓಡ್ ಬಂದು, ನೋಡು ನನ್ನ ಮಗಳನ್ನ ನೀನು ನೋಡಿ ಅವಳಿಗೆ ಏನಾಗಿದೆ ಅಂತ ನೀನ್ ಹೇಳ್ಬೇಕು ಅಂತ. ಸರಿ ಅಂತ ಹೇಳಿ ಅವಳು ಅಷ್ಟು ಬೇಡ್ಕೊಂಡಿದ್ದು ನೋಡಿ ಕೊರವಂಜಿ ಅರಮನೆಗೆ ಬಂದ್ಲಂತೆ. ಅವಳ ಅರಮನೆಗೆ ಬಂದಾಗ ಆ ಮಗು ಅಳ್ತಾನೆ ಇತ್ತು. ಕೊರವಂಜಿ ಇವಾಗ ಡಿಮ್ಯಾಂಡ್ ಮಾಡಕ್ ಶುರು ಮಾಡಿದ್ಲು, ನಾನ್ ನಿನಗೆ ಹೇಳ್ಬೇಕಲ್ವಾ, ನೀನ್ ನನಗೆ ಬಾಗಿನ ಕೊಡ್ಬೇಕು, ನಾನ್ ನಿನ್ಗೆ ಮುಂದೆ ಏನಾಗತ್ತೆ ಅಂತ ಹೇಳ್ಬೇಕಂದ್ರೆ ನೀನ್ ನನಗೆ ಬಾಗಿನವನ್ನು ಕೊಡ್ಬೇಕು. ಸರಿ ಅಂತ ಹೇಳಿ ಚಿನ್ನದ ಬರದಲ್ಲಿ ಬಾಗಿನವನ್ನು ತಂದ್ಕೊಟ್ರು. ಬಾಗಿನ ಕೊಟ್ಟ ಮೇಲೆ ಎಳೆ ಅಡಿಕೆ ಬೇಕು, ನನಗೆ ಎಳೆ ಅಡಿಕೆ ಇಲ್ಲದೆ ನಾನು ಏನು ಹೇಳಕ್ಕಾಗಲ್ಲ. ಸರಿ ಎಲೆ ಅಡಿಕೆ ಕೊಟ್ರು. ಆಮೇಲೆ ಆ ಮಗು ಅಳ್ತಾ ಇದೆ. ಅಯ್ಯೋ ನನ್ ಈ ಮಗು ಯಾವಾಗ್ಲೂ ಅಳ್ತಾ ಇರತ್ತೆ ಅಂತ ಬೈತಾ ಇದ್ಲಂತೆ ಆ ಮಗುಗೆ ಏನಾದ್ರೂ ತಿನ್ನಕ್ ಕೊಡಿಪಾ ಅಂದ್ಲಂತೆ. ಸರಿ ಅಲ್ಲಿದ್ದ ಕ್ಷೀರ ಅನ್ನವನ್ನ ಕೊಟ್ರಂತೆ. ಆ ಕ್ಷೀರ ಅನ್ನವನ್ನ ಕೊಟ್ರೆ ಆ ಮಗು ತಿಂತಾ ಇಲ್ಲ. ಯಾಕೆ ಹೇಳಿ? ಅದು ಬ್ರಹ್ಮ ಭೂಲೋಕದ ಅನ್ನ ಆಹಾರ ಎಲ್ಲಿ ತಿಂತಾನೆ ಅವನು? ತಿನ್ಲಿಲ್ಲ. ಎಷ್ಟು ತಿನ್ಸಕ್ ಹೋದ್ರು ತಿನ್ಲಿಲ್ಲ. ಸರಿ ನನ್ನ ಹಾಲೇ ಕುಡಿಬೇಕು ಈ ಮಗು, ಇನ್ನೇನ್ ಮಾಡೋದು, ಇದು ಯಾವಾಗ್ಲೂ ಅಳ್ತಾ ಇರತ್ತೆ ಅಂತ ಹೇಳಿ ಅವಳು ಹಾಲು ಕುಡಿಸಕ್ ಹೋಗಿ ಆಮೇಲೆ ಆ ಕ್ಷೀರ ಅನ್ನವನ್ನ ಏನ್ ಕೊಟ್ಟಿದ್ಲು ಅದನ್ನ ಶ್ರೀನಿವಾಸನೇ ತಿನ್ನಂತೆ. ಕೊರವಂಜಿನೇ ತಿಂದು ತೇಗಿ ಆಮೇಲೆ ಆ ಬ್ರಹ್ಮದೇವರು ಹಾಲು ಕುಡ್ದಿದ್ದು ಮಲ್ಕೊಂಡ್ರಂತೆ. ಆಯ್ತು, ಕ್ಷೀರ ಅನ್ನ ತಿಂದಾಯ್ತು. ಕಾಯ್ತಾ ಇದ್ದಾರೆ ಧರಣಿ ದೇವಿ, ಇವಾಗ್ಲಾದ್ರೂ ಕೇಳ್ಬೋದು ನನ್ನ ಮಗಳ ಬಗ್ಗೆ ಅಂತ. ಆವಾಗ ಕೊರವಂಜಿ ಹೇಳಿದಂತೆ, ಅನ್ನ ಎಲ್ಲ ತಿಂದಿದ್ದೀನಿ, ನಂಗೆ ಇನ್ನೊಂದ್ಸಲ ಎಲೆ ಅಡಿಕೆ ಬೇಕು ಅಂತ, ತಾಂಬೂಲ ಬೇಕು ಅಂತ. ಸರಿ ಮತ್ತೆ ತಾಂಬೂಲ ತಂದು ಕೊಟ್ರು.
ಎಲ್ಲ ಕೊಟ್ಟಾಯ್ತು. ಈ ತಾಯಿಗೆ ಇವಾಗ ಕಾತುರ, ಯಾವಾಗ ನನ್ನ ಮಗಳ ಬಗ್ಗೆ ಕೇಳಲಿ ಅಂತ. ಕೊರವಂಜಿ ಬೇಕಂತ ಟೈಮ್ ವೇಸ್ಟ್ ಮಾಡ್ತಾನೆ ಇರೋದು. ಆಮೇಲೆ ಈ ಧರಣಿ ದೇವಿಗೆ ಸಿಟ್ಟು ಬಂದು, ಏನು ಇವರು ಹಿಂಗೆ ಮಾಡ್ತಾ ಇದ್ದಾಳೆ, ಈ ಕೊರವಂಜಿ ಮಾತಾಡ್ತಾ ಇಲ್ಲ ಅಂತ ಹೇಳಿ ಆಮೇಲೆ ಕೊರವಂಜಿ ಹೇಳಿದ್ಲಂತೆ, ನನ್ನ ಮಗಳ ಬಗ್ಗೆ ನಾನು ಕೇಳಬೇಕು ಅಂತ. ಇವಾಗ ಶ್ರೀನಿವಾಸಗೆ ಹೌದು ಇವಾಗ ಹೇಳಬೇಕು, ನಾನು ಸರಿಯಾದದ್ದು ಏನಾದರೂ ಹೇಳಬೇಕು, ಇಲ್ಲಾಂದ್ರೆ ನನ್ನ ಟೈಮ್ ಬಂದಿದ್ದೆಲ್ಲ ವೇಸ್ಟ್ ಆಗತ್ತೆ ಅಂತ ಹೇಳಿ, ಸರಿ ಅಂತ ಹೇಳಿ ಮಗಳ ಬಗ್ಗೆ ಕೇಳಕ್ ಶುರು ಮಾಡಿದಾಗ ನಾನೇ ಹೇಳ್ತೀನಿ ಅಂತ ಹೇಳಿ ಕೊರವಂಜಿ ಹೇಳಕ್ ಶುರು ಮಾಡಿದಂತೆ. ನಿನ್ನ ಮಗಳ ಹೆಸರು ಪದ್ಮಾವತಿ, ಅವಳು ಯೌವನಾವಸ್ಥೆಯಲ್ಲಿದ್ದಾಳೆ, ಆದ್ರೆ ಈಗ ಜ್ವರದಿಂದ ಮಲಗಿದಾಳೆ. ಅವಳಿಗೆ 2 ದಿವಸದ ಮುಂಚೆ ಅವಳು ಹೊರಗಡೆ ಕಾಡಿಗೆ ಹೋದಾಗ ಒಂದು ಯೌವನ ಭರಿತವಾದ ಒಂದು ಪುರುಷನನ್ನು ನೋಡಿ ಅವಳು ಮೋಹಿತಳಾಗಿ ಮಲಗಿದಾಳೆ ಅಂತ ಹೇಳಿದಂತೆ. ಇವಾಗ ಅವಳ ತಾಯಿಗೆ ಗೊತ್ತಾಯ್ತು, ನನ್ನ ಮಗಳಿಗೆ ಹೀಗಾಗಿದೆಯಾ ಅಂತ. ಮತ್ತೆ ಕೇಳ್ಬೇಕು ಅಂದಾಗ ಕೊರವಂಜಿ ಎದ್ದು ಹೋಗ್ತಾ ಇದ್ಲಂತೆ. ಹೋಗ್ಬೇಡ ಕೊರವಂಜಿ, ಯಾಕೆ ಕೇಳ್ತಾ ಇದೀಯ ಅಂತ. ಇಲ್ಲ ನನಗೆ ತಾಂಬೂಲ ಬೇಕು ಅನ್ಲದ್. ಸರಿ ತಾಂಬೂಲ ಕೊಡ್ತೀನಿ, ಕೂತ್ಕೊ, ನನ್ಗೆ ನನ್ನ ಮಗಳ ಬಗ್ಗೆ ಇನ್ನೊಂದಿಷ್ಟು ಹೇಳು, ಅವಳು ಸರಿ ಹೋಗೋದು ಹೇಗೆ ಅಂತ ಕೇಳಿದ್ರಂತೆ. ಅದಕ್ಕೆ ಕೊರವಂಜಿ ಹೇಳಿದ್ರಂತೆ, ಏನಿಲ್ಲ, ಅವಳು ಯಾವ ವರನನ್ನು ನೋಡಿದಾಳೆ ಆ ವರನಿಗೆ ನೀನ್ ಮದ್ವೆ ಮಾಡ್ಕೊಡ್ಬೇಕು ಅಷ್ಟೇ. ನೀನ್ ಮದ್ವೆ ಮಾಡ್ಕೊಟ್ರೆ ಅವಳು ಸರಿ ಹೋಗ್ತಾಳೆ ಅಂತ ಹೇಳ್ತಾರೆ. ಸರಿ ಎದ್ದು ಹೋಗ್ತಾ ಇದ್ದಾಳೆ. ಮತ್ತೆ ತಾಯಿಗೆ ಇನ್ನೂ ಕುತೂಹಲ, ಯಾಕೆ ಇವಳು ಹಿಂಗ ಅರ್ಜೆಂಟ್ ಪಡ್ಕೊಂಡು ಹೋಗ್ತಾ ಇದ್ದಾಳೆ, ಅದು ಯಾರನ್ನ ಅವಳು ನೋಡಿದಾಳೆ, ಅದು ನಂಗೆ ಹೇಗೆ ಗೊತ್ತಾಗತ್ತೆ, ಅದನ್ನ ನೀನ್ ಹೇಳಮ್ಮ ಅಂತ ಕೇಳಿದ. ಅವಳಿಗೆ ನಾನು ಅದನ್ನ ಹೇಳಕ್ಕಾಗ ಗೊತ್ತಿಲ್ಲ ನನಗೆ, ಆದ್ರೆ ಒಂದು ಹೆಂಗಸು ಇನ್ನೊಂದು ಸ್ವಲ್ಪ ಹೊತ್ತು ಆದ್ಮೇಲೆ ಬರ್ತಾಳೆ, ನಿನ್ನ ಮಗಳನ್ನ ಕೈ ಕೇಳ್ಕೊಂಡು ನಿನ್ನ ಮಗಳನ್ನ ಮದ್ವೆ ಮಾಡ್ಕೊಡು ಅಂತ, ಅವಳ ಮಗನಿಗೆ ಮದ್ವೆ ಮಾಡ್ಕೊಡು ಅಂತ ಕೇಳಕ್ ಬರ್ತಾಳೆ. ನೀನು ಅದನ್ನ ಒಪ್ಕೊಂಡು ಅವಳಿಗೆ ಮದ್ವೆ ಮಾಡ್ಕೊಡು ಅಷ್ಟೇ ಸಾಕು ಅಂತ ಹೇಳ್ತಾನೆ. ಇಷ್ಟು ಕೇಳಿದ್ಮೇಲೆ ಆ ಧರಣಿ ದೇವಿಗೆ ಖುಷಿ ಆಯ್ತು. ಮತ್ತೆ ಆ ಕೊರವಂಜಿ ಅಲ್ಲಿಂದ ಹೊರಟೋದ್ಲಂತೆ. ಈ ವಿಷಯ ತಿಳ್ಕೊಂಡು ಧರಣಿ ದೇವಿ ಆಕಾಶರಾಜನ ಹತ್ರ ಓಡ್ ಬಂದು ಹೇಳಿದ್ಲಂತೆ, ಈ ರೀತಿ ಆಗಿದೆ ನಮ್ಮ ಮಗಳಿಗೆ. ಆ ಬಕುಳಾದೇವಿ ಅಂತ ಯಾರೋ ಒಬ್ರು ಬರ್ತಾರಂತೆ, ಅವರಿಗೆ ನನ್ನ ಮಗಳನ್ನ, ಅವ್ರ ಮಗನಿಗೆ ನಮ್ಮ ಮಗಳನ್ನ ಕೊಡಬೇಕು ಅಂತ ಹೇಳಿದ್ಲಂತೆ. ಸರಿ ಅಂತ ಹೇಳಿ ಅವ್ರು ಹೇಳ್ತಾ ಮಾತಾಡ್ಕೋತಾ ಇದ್ದಾಗೇನೆ ಬಕುಳಾದೇವಿ ಅಲ್ಲಿಗೆ ಬಂದ್ಲಂತೆ. ಆ ಸಖಿಯರೆಲ್ಲ ಬಂದು ಬಕುಳಾದೇವಿ ಬಂದು ಹೇಳಿದ್ರಂತೆ. ಬಕುಳಾದೇವಿ ಕೇಳ್ಕೊಂಡ್ಲಂತೆ, ನನ್ನ ಮಗ ಶ್ರೀನಿವಾಸ ಅಂತ, ಅವನ ತಂದೆ ತಾಯಿ ಕೃಷ್ಣ, ಇದು ನಾನು ಹೇಳ್ತಾ ಇರೋದು ಹಳೆ ವಾಸುದೇವ ಮತ್ತೆ ಯಶೋಧಾದೇವಿ ಅವಳ ತಂದೆ, ದೇವಕಿ ಜನ್ಮ ಕೊಟ್ಟಿರೋದು, ಅವನ ಅಣ್ಣ ಬಲಭದ್ರ, ಅವನ ಅತಿಯಾದ ಮಿತ್ರರು ಅಂದ್ರೆ ಪಾಂಡವರು, ಅರ್ಜುನ, ಭೀಮ, ಇವರೆಲ್ಲ ಅವನ ಮಿತ್ರರು, ಸಹೋದರರು ಅಂತ ಹೇಳ್ತಾಳಂತೆ. ಇದನ್ನ ಕೇಳಿಸ್ಕೊಂಡು ಆ ರಾಜ ಹೇಳ್ತಾನಂತೆ, ನಿನ್ನ ಮಗನ ಗುಣ ಮತ್ತೆ ಅವನು ಹೇಗೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು ಅಂತ. ಅವಳು ಹೇಳಿದ್ಲಂತೆ, ಅದ್ರ ಬಗ್ಗೆ ನಾನು ನಿಂಗೆ ಫುಲ್ ಐ ಗಿವ್ ಯು ಅ ಕ್ಲೀನ್ ಚಿಟ್, ಈಸ್ ವೆರಿ ಗುಡ್ ಅಂತ ಹೇಳ್ತಾಳಂತೆ. ಈ ಮಾತನ್ನ ಕೇಳಿ ಆಕಾಶ ರಾಜ ಹೇಗಿದ್ರು ಆ ಕೊರವಂಜಿ ಹೇಳಿ ಹೋಗಿದ್ದಲ್ಲ, ಏನು ತೆಗೆದುಹಾಕುವಾಗೇ ಇಲ್ಲ. ಸರಿ ಅಂತ ಹೇಳಿ ಬೃಹಸ್ಪತ್ಯಾಚಾರ್ಯರಿಗೆ ಕರ್ಸಿದ್ರಂತೆ. ಅವ್ರನ್ನ ಕರೆದು ಈ ತರ ಈ ಹುಡುಗನ ಬಗ್ಗೆ ನಮ್ಗೆ ಆಫರ್ ಬಂದಿದೆ, ನನ್ನ ಮಗಳಿಗೆ ಏನ್ ಮಾಡ್ಬೇಕು ನೋಡು ಅಂತ ಹೇಳಿದ್ರಂತೆ. ಅದಕ್ಕೆ ಕೇಳ್ತಾರಂತೆ, ಅವನ್ ಗೋತ್ರ ಏನು, ನಿಮ್ಮ ಗೋತ್ರ ಏನು, ನಿಮ್ಮ ಕುಲ ಯಾವುದು ಅಂತೆಲ್ಲ ಕೇಳಿದಾಗ ಚಂದ್ರವಂಶದವರು. ಶ್ರೀನಿವಾಸನ ಗೋತ್ರ ಬಂದು ವಶಿಷ್ಠ ಗೋತ್ರ, ಅವನ ನಕ್ಷತ್ರ ಶ್ರವಣ ನಕ್ಷತ್ರ ಎಲ್ಲ ಹೇಳ್ತಾರೆ. ಆಮೇಲೆ ಇವ್ರ ಗೋತ್ರ ಅತ್ರಿ ಗೋತ್ರ, ಅವರು ಚಂದ್ರವಂಶದವ್ರೆ ಎಲ್ಲ ಹೇಳಿದ್ಮೇಲೆ ಮ್ಯಾಚಿಂಗ್ ಎಲ್ಲ ಮಾಡಿದ್ರು. ಎಲ್ಲ ಚೆನ್ನಾಗಾಗತ್ತೆ, ಎಲ್ಲ ಚೆನ್ನಾಗಿದೆ, ಮದ್ವೆ ಮಾಡ್ಬೋದು ಅಂತ ಬೃಹಸ್ಪತಿಯವರು ಕ್ಲೀನ್ ಚೀಟ್ ಕೊಟ್ರು. ಆ ಕ್ಲೀನ್ ಚೀಟ್ ಕೊಟ್ಟ ಮೇಲೆ ಶುಕಮುನಿಗಳನ್ನ ಕರೆಸಿ ಅವರಿಗೆ ಕರೆದು ಒಂದು ಪತ್ರ ಬರೆದ್ರಂತೆ ಆಕಾಶ ರಾಜ. ಯಾರಿಗೆ? ಶ್ರೀನಿವಾಸನಿಗೆ. ಪತ್ರ ಬರೆದಿದ್ದು ಏನಂದ್ರೆ, ನಾವು ನಿನಗೆ ನಮ್ಮ ಹೆಣ್ಣನ್ನ ಕೊಡಕ್ಕೆ ಒಪ್ಕೊಂಡಿದೀವಿ, ನೀನು ನನ್ನ ಹೆಣ್ಣನ್ನ ಮದ್ವೆ ಆಡಬೇಕು. ವೈಶಾಖ ಶುದ್ಧ ದಶಮಿ, ಶುಕ್ಲ ದಶಮಿ ಎಂದು ನಾವು ನಿನ್ನನ್ನ ಮದ್ವೆ ಮಾಡ್ಕೊಳಕ್ಕೆ ರೆಡಿ ಇದೀವಿ, ನನ್ನ ಮಗಳನ್ನ ಕೊಡೋದಿಕ್ಕೆ ರೆಡಿ ಇದೀವಿ ಅಂತ ಪತ್ರ ಬರೆದ್ರಂತೆ. ಶುಕಮುನಿಗಳಿಗೆ ಕರೆದ್ಬಿಟ್ಟು ಈ ಪತ್ರವನ್ನ ನೀನೇ ತಗೊಂಡೋಗಿ ಕೊಡಬೇಕು ಶ್ರೀನಿವಾಸನಿಗೆ ಅಂತ ಹೇಳಿದ್ರಂತೆ. ಈ ಕಡೆ ಬಕುಲಾ ಮಾತೆಗೆ ಎಲ್ಲಿಲ್ಲದ ಖುಷಿ, ಮಗನ ಮದುವೆ ಸಂಭ್ರಮಕ್ಕೆ ಅವಳು ತಯಾರಿ ಆಗ್ಬೇಕು. ಅಲ್ಲಿಂದ ಇಬ್ರು ಶುಕಮುನಿ ಮತ್ತೆ ಬಕುಳಾದೇವಿ ಬರ್ತಾರೆ. ಶ್ರೀನಿವಾಸ ಮನೇಲಿದ್ದಾನೆ. ಅವನು ಆತಂಕ ಅವನಿಗೆ, ಅಮ್ಮ ಏನ್ ಬಂದು ಹೇಳ್ತಾರೆ,
ಅಂತ ಅವನಿಗೆ ಗೊತ್ತಿಲ್ಲ. ಶುಕಮುನಿಗಳು ಬಂದ್ರು, ಅಮ್ಮನೂ ಬಂದ್ರು. ನೋಡ್ತಾರೆ ಶ್ರೀನಿವಾಸ, ಏನಕ್ಕೆ ಇಬ್ರು ಬಂದಿದ್ದಾರೆ, ಏನಕ್ಕೆ ಹೀಗೆ? ಶುಕಮುನಿಗಳ ಕೈಯಲ್ಲಿ ಒಂದು ಪತ್ರ ಇತ್ತು. ಆದ್ರೆ ಅವರು ಆ ಪತ್ರವನ್ನ ಲೆಕ್ಕಿಸ್ಲಿಲ್ಲ, ಗಮನಿಸ್ಲಿಲ್ಲ. ಶುಕಮುನಿಗಳ ಹತ್ರ ನೋಡಿ ನೀವು ಹೇಗಿದ್ದೀರಾ ಅಂತೆಲ್ಲ ವಿಚಾರಿಸ್ಕೊಂಡ್ರಂತೆ ಶ್ರೀನಿವಾಸನ ಹತ್ರ ಶುಕಮುನಿಗಳು ಸರ್ವೇ ಸಾಮಾನ್ಯವಾಗಿ ಮಾತಾಡಕ್ ಶುರು ಮಾಡಿದ್ರು. ಈ ಮಾತುಕತೆಯಲ್ಲಿ ಅವರಿಗೆ ಆ ಪತ್ರ ಕೊಡೋದು ಮರ್ತೋಯ್ತು. ಆಮೇಲೆ ಶ್ರೀನಿವಾಸನ್ಗೆ ಒಳಗಡೆ ಆತಂಕ, ಏನಾಗಿದೆ, ನನ್ನ ರಿಸಲ್ಟ್ ಏನು, ನನ್ನ ಔಟ್ಕಮ್ ಏನು, ಅವನಿಗೆ ಅದು ಗೊತ್ತಾಗ್ಬೇಕು. ಆವಾಗ ಶುಕಮುನಿಗಳು ಹೇಳ್ತಾರಂತೆ, ಅಯ್ಯೋ ನಾನು ಬಂದ ಕಾರ್ಯನೇ ಮರ್ತಿದ್ದೀನಿ, ಈ ಪತ್ರ ಆಕಾಶ ರಾಜ ನನಗೆ ಕೊಟ್ಟಿದ್ದಾನೆ, ಆ ಪತ್ರವನ್ನು ನೀನು ನೋಡು ಅಂತ ಹೇಳಿ ಆ ಪತ್ರ ಕೊಡ್ತಾರಂತೆ. ಬಕುಲಾ ಮಾತೆನೂ ಅಲ್ಲಿ ಬಂದ್ಲಲ್ಲ, ಬಕುಲಾ ಮಾತೆ ಕೇಳಿದ್ದಕ್ಕೆ ಬಕುಲಾ ಮಾತೆ ಹೇಳಿದ್ರಂತೆ, ನಿನ್ನ ಮದುವೆ ತಯಾರಿ ನಾನು ಮಾಡ್ಕೋಬೇಕು ಅಂತ. ಆ ಪತ್ರವನ್ನು ನೋಡಿದಾಗ ಅವನಿಗೆ ಖುಷಿ ಆಯ್ತಂತೆ ಶ್ರೀನಿವಾಸಗೆ. ಶ್ರೀನಿವಾಸ ಅದಕ್ಕೆ ಪ್ರತಿ ಉತ್ತರವಾಗಿ ಒಂದು ಪತ್ರ ಬರ್ದ. ಅವನೇನ್ ಬರ್ದ, ನಾನು ಮದ್ವೆಗೆ ತಯಾರಿ ಮಾಡ್ಕೋತಾ ಇದ್ದೀನಿ, ನಾನು ಒಪ್ಕೋತಾ ಇದ್ದೀನಿ, ನಿನ್ನ ಮುಹೂರ್ತ ಏನು, ನೀವೇನ್ ಮುಹೂರ್ತ ಫಿಕ್ಸ್ ಮಾಡಿದಿರಾ ಆ ಮುಹೂರ್ತಕ್ಕೆ ನನ್ನ ಒಪ್ಪಿಗೆ ಇದೆ ಅಂತ ಹೇಳಿ ಅವನು ಪತ್ರ ಬರೆದು ಆ ಪತ್ರನ ಶುಕಮುನಿಗಳಿಗೆ ಕೊಟ್ಬಿಟ್ಟು, ನೀವೇ ಹೋಗಿ ಈ ಕೆಲಸ ನನ್ನ ಪರವಾಗಿ ಮಾಡಬೇಕು, ಈ ಪತ್ರವನ್ನ ನೀವೇ ಅಲ್ಲಿ ತಲುಪಿಸ್ಬೇಕು ಅಂತ ಬೇಡ್ಕೋತಾರಂತೆ. ಸರಿ ಅಂತ ಹೇಳಿ ಆ ಪತ್ರ ತಗೊಂಡು ಹೋಗಿ ಶುಕಮುನಿಗಳು ಆಕಾಶರಾಜನಿಗೆ ಕೊಟ್ರು. ಈ ಕಡೆ ಶ್ರೀನಿವಾಸನಿಗೆ ಖುಷಿ ಆಯಿತು, ಮದುವೆ ತಯಾರಿ ಆಗಬೇಕು, ಬಕುಲಾ ಮಾತೆ ಎಲ್ಲ ತಯಾರಿ ಮಾಡ್ಕೋತಾ ಇದ್ದಾರೆ. ಈಗ ಶ್ರೀನಿವಾಸನಿಗೆ ಒಂದು ಯೋಚನೆ, ನನ್ನ ಕಡೆ ಬಂಧು ಬಾಂಧವರೇ ಇಲ್ಲ, ಹೇಗಪ್ಪ ನಾನು ಮದುವೆ ಮಾಡ್ಕೊಳ್ಳಿ ಅಂತ ಅವನಿಗೆ. ಇದನ್ನ ನೋಡಿ ಬ್ರಹ್ಮದೇವರು, ತಂದೆ ಏನ್ ನಿನ್ ಲೀಲೆ, ಯಾಕೆ ಈ ತರ ನೀನ್ ಯೋಚನೆ ಮಾಡ್ತಾ ಇದೀಯ ಅಂತ ಅವನು. ಮತ್ತೆ ನನ್ನ ಕಡೆ ಯಾರು ಇಲ್ವಲ್ಲ ಅಂತ. ಆಗ 3,000,000 ದೇವತೆಗಳು ನಿನ್ ಮದ್ವೆಗೆ ಹಾಜರಾಗಿರ್ತಾರೆ ಅಂತ ಹೇಳಿದ್ರಂತೆ. ಸರಿ ಅಂತ ಹೇಳಿ ಈಗ ಮದ್ವೆ ಸಮಾರಂಭಕ್ಕೆ ಎಲ್ಲರೂ ತಯಾರಿ ಮಾಡ್ಕೋತಾ ಇದ್ದಾರೆ. ಶಿವ ಬ್ರಹ್ಮದೇವರು ಎಲ್ಲ ಬಂದಿದ್ದಾರೆ, ಎಲ್ಲರೂ ಮದ್ವೆ ತಯಾರಿ ಮಾಡ್ಕೋತಾ ಇದ್ದಾರೆ. ಶ್ರೀನಿವಾಸ ಒಬ್ರೊಬ್ರಿಗೆ ಒಂದೊಂದು ಕೆಲಸ, ಅವ್ರಿಗೆಲ್ಲ ಒಂದೊಂದು ಕೆಲಸ ನೇಮಿಸಿದ್ದ, ಎಲ್ಲ ಡೆಲಿಗೇಷನ್ಸ್ ಮಾಡಿದ್ದ. ಏನ್ ಡೆಲಿಗೇಟ್ ಮಾಡ್ದ, ಹೇಗ್ ಮಾಡ್ದ ಅಂತ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಅಲ್ಲಿ ನಾವು ನೋಡಿದ್ರೆ ವಶಿಷ್ಠ ಗೋತ್ರದವರಾದ್ರಿಂದ ವಶಿಷ್ಠರಿಗೆ ಮದ್ವೆ ಕೆಲಸ ಏನು, ಶಾಸ್ತ್ರೋಕ್ತವಾಗಿ ಮದ್ವೆ ಮಾಡಬೇಕು, ಅವರೇ ಪುರೋಹಿತ ಕೆಲಸ ಮಾಡೋದು. ಬ್ರಹ್ಮನಿಗೆ ಎಲ್ಲ ಮದ್ವೆಯ ಮ್ಯಾನೇಜ್ಮೆಂಟ್, ವಿಶ್ವಕರ್ಮನಿಗೆ ಕರೆಸಿ ಮಂಟಪವನ್ನು ಸಿದ್ಧ ಮಾಡಿಸ್ಬೇಕು, ಒಳ್ಳೆ ಮಂಟಪವನ್ನು ನೀನು ಸಿದ್ಧ ಮಾಡಬೇಕು, ಇಡೀ ಪ್ರಪಂಚ ನೋಡೋ ಅಂತ ಬೆರಗಾಗುವಂತ ಮಂಟಪ ನೀನು ಸಿದ್ಧ ಮಾಡಬೇಕು ಅಂತ ಹೇಳಿದ್ರಂತೆ. ರುದ್ರದೇವರಿಗೆ ಎಲ್ಲ ದೇವತೆಗಳಿಗೂ ಮತ್ತೆ ಋಷಿಗಳಿಗೂ ವೆಲ್ಕಮ್ ಮಾಡಿ ಅವ್ರನ್ನ ನೋಡ್ಕೊಳ್ಳೋ ಅಂತ ಕೆಲಸ, ಅವರೆಲ್ಲ ಬರುವಾಗ ಅವ್ರಿಗೆಲ್ಲ ಆಹ್ವಾನ ಕೊಟ್ಟು ಅವ್ರಿಗೆಲ್ಲ ನೋಡ್ಕೊಳ್ಳೋ ಕೆಲಸ ರುದ್ರದೇವರಿಗೆ. ಸ್ಕಂದ ಅಂದ್ರೆ ಸುಬ್ರಹ್ಮಣ್ಯನಿಗೆ ಎಲ್ಲರನ್ನ ಕರೆದು ಅವ್ರನ್ನೆಲ್ಲ ಎಲ್ಲೆಲ್ಲಿ ಅವ್ರನ್ನ ಕೂರಿಸ್ಬೇಕು ಅದೆಲ್ಲ ನೀನ್ ನೋಡ್ಕೋಬೇಕು ಅಂತ ಸ್ಕಂದನಿಗೆ ಹೇಳಿದ್ರಂತೆ. ಹಾಗೆ ಕಾಮನಿಗೆ ಎಲ್ಲಾರ್ಗೂ ಏನ್ ಮರ್ಯಾದೆ ಕೊಡ್ಬೇಕು ಆ ಮರ್ಯಾದೆ ನೀನ್ ಕೊಡ್ಬೇಕು ಅಂತ ಹೇಳಿದ್ರಂತೆ. ಅಗ್ನಿ ದೇವರಿಗೆ ಮೇನ್ ಇಂಪಾರ್ಟೆಂಟ್ ಕೆಲಸ, ಎಲ್ಲರೂ ಬರೋ ಮದ್ವೆಗೆ ಊಟಕ್ಕೆ, ಆ ಊಟ ಅಡುಗೆ ಮಾಡೋ ಕೆಲಸ ಎಲ್ಲ ನಾನು ನಿನಗೆ ಅರ್ಪಿಸ್ತಾ ಇದ್ದೀನಿ ಅಂತ. ಯಾಕಂದ್ರೆ ಎಲ್ಲರೂ ಕೆಲವರು ಮಡಿ ಅದು ಇದು ಅಂತಾರೆ, ಅದೆಲ್ಲ ಏನು ಬರಲ್ಲ. ಯಾಕಂದ್ರೆ ಅಗ್ನಿ ಅಡುಗೆ ಮಾಡಿರೋದಂದ್ರೆ ಯಾರಿಗೂ ಏನು ಇದೇ ಬರೋದಿಲ್ಲ. ಆಮೇಲೆ ಹಾಗೆ ಮುಂದಕ್ಕೆ ವರುಣ ದೇವನಿಗೆ ಪಾನೀಯ ಕೆಲಸ ನಿಂದು, ಯಾರ್ಯಾರಿಗೆ ಯಾವಾಗ, ಕೆಲವರು ಹಾಟ್ ವಾಟರ್ ಕೇಳ್ತಾರೆ, ಕೆಲವರು ಕೋಲ್ಡ್ ವಾಟರ್, ಕೆಲವರಿಗೆ ಜ್ಯೂಸು ಅದು ಇದು, ಯಾರಿಗೆ ಏನ್ ಬೇಕು ಅದನ್ನ ನೀನ್ ಕೊಡ್ಬೇಕು ಅಂತ ವರುಣ ದೇವರಿಗೆ ಹೇಳ್ತಾರಂತೆ. ಯಮದೇವರಿಗೆ ಒಳ್ಳೆ ಕೆಲಸ ಕೊಟ್ಟಿದ್ದಾರೆ. ಏನು ಅಂದ್ರೆ ಎಲ್ಲ ಮದ್ವೆ ಮನೆಯಲ್ಲೂ ಕಲ್ತನ ಅದು ಇದು ಹಾಳಾಗೋದು ಅದೆಲ್ಲ ಆಗ್ತಾ ಇರತ್ತೆ, ಇಂಥವ್ರೆಲ್ಲ ಬರ್ತಾರೆ, ಅವ್ರನ್ನೆಲ್ಲ ನೋಡಿ ಜೋಪಾನ, ಎಲ್ಲ ವಸ್ತು ಜೋಪಾನ ಮಾಡೋ ಕೆಲಸ ನಿಮ್ದು ಯಮನಿಗೆ ಹೇಳ್ತಾರಂತೆ. ಹೀಗೆ ಮುಂದೆ ವಾಯುದೇವರಿಗೆ ಎಲ್ಲ ಕಡೆ ಸುಗಂಧವಾದ ಗಾಳಿ ಬೀಸ್ಬೇಕು, ಮದ್ವೆ ಮನೆಯಲ್ಲಿ ಯಾವಾಗ್ಲೂ ಸುಗಂಧವಾಗಿರ್ಬೇಕು, ಸುಗಂಧ ಭರಿತವಾದ ವಾತಾವರಣವಾಗಿರ್ಬೇಕು ಅಂತ ವಾಯುದೇವರಿಗೆ ಹೇಳಿದ್ರಂತೆ. ಹೀಗೆ ಮುಂದೆ ಇವ್ರಿಗೆ ಕುಬೇರನಿಗೆ ಎಲ್ಲರಿಗೆ ಯಾವಾಗ ದುಡ್ಡು ಬೇಕು, ಎಲ್ಲರಿಗೂ ಆ ದುಡ್ಡು ಯಾವಾಗ ಕೊಡ್ಬೇಕು, ಎಲ್ಲೆಲ್ಲಿಗೆ ಏನೇನು ಯಾವಾಗ ಬೇಕು ಅದೆಲ್ಲ ನೀನ್ ಕೊಡ್ಬೇಕು ಅಂತ ಹೇಳಿದ್ರಂತೆ. ಚಂದ್ರನಿಗೆ ರಾತ್ರಿ ಹೊತ್ತಲ್ಲಿ ಎಲ್ಲೆಲ್ಲಿ ಲೈಟಿಂಗ್ಸ್ ಬೇಕು, ಯಾವ ತರ ನಮಗೆ ಲೈಟಿಂಗ್ ಬೇಕು ಅದೆಲ್ಲ ನೀನ್ ತಯಾರಿ ಮಾಡ್ಬೇಕು ಅಂತ ಹೇಳಿದ್ರಂತೆ. ಹೀಗೆ ಎಲ್ಲರಿಗೂ ಒಂದೊಂದು ಕೆಲಸ ಕೊಟ್ಬಿಟ್ಟು ಅವರು ಆರಾಮಾಗಿ, ಯಾಕಂದ್ರೆ ಇವಾಗ ಗಂಡೆ ಮದ್ವೆ ಮನೇಲಿ ಎಲ್ಲ ತಯಾರಿ ಮಾಡ್ಕೋತಾ ಇರೋದು, ಅವ್ನ್ ಹಸೆ ಮನೆ ಮೇಲೆ ಕೂತಾಗ ಎಲ್ಲರೂ ಬಂದು ಅದೆಲ್ಲಿಟ್ಟಿದ್ಯಾ ಇದೆಲ್ಲಿಟ್ಟಿದ್ಯಾ ಅಂತ ಕೇಳ್ತಾ ಇದ್ರೆ ಅವನಿಗೆ ಮದ್ವೆ ಮಾಡ್ಕೊಳಕ್ ಆಗಲ್ಲ. ಆದ್ರಿಂದ ಈಗೆಲ್ಲ ಕೆಲಸವನ್ನ ಡೆಲಿಗೇಟ್ ಮಾಡಿ ಕೊಟ್ರಂತೆ.
ಡೆಲಿಗೇಟ್ ಮಾಡಿ ಇವಾಗ ಬ್ರಹ್ಮದೇವರು ಬಂದು ಶ್ರೀನಿವಾಸ ನಡಿ ಸ್ನಾನಕ್ಕೆ, ಅಭ್ಯಂಜನ ಸ್ನಾನಕ್ಕೆ ನಡಿ ಅಂತ. ಶ್ರೀನಿವಾಸ ಇವಾಗ ಮುಖ ಮೋರೆ ಕಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ, ಹೇಳ್ತಾನೆ ಇಲ್ಲ. ಎಲ್ಲರಿಗೂ ಈಗ ಮತ್ತೆ ಯೋಚನೆ ಶುರು ಆಯ್ತು, ಏನಾಯ್ತು ನಮ್ಮ ಶ್ರೀನಿವಾಸ, ಯಾಕೆ ಹಿಂಗೆ ಕೂತಿದ್ದಾನೆ, ಮತ್ತೆ ಯಾಕೆ ಹೀಗೆ ಕೂತಿದ್ದಾನೆ ಅಂತ. ಅವನು ಹೇಳದ್ನಂತೆ, ಎಲ್ಲ ಸರಿ ಹೋಯ್ತು, ಲಕ್ಷ್ಮಿ ಇಲ್ದೆ ನಾನು ಮದ್ವೆ ಮಾಡ್ಕೊಳಲ್ಲ. ಆ ಲಕ್ಷ್ಮಿ ಎಲ್ಲಿದ್ದಾಳಪ್ಪ, ಲಕ್ಷ್ಮೀನ್ ಇವಾಗ ಎಲ್ಲಿ, ನೀನ್ ಮದ್ವೆ ಮಾಡ್ಕೋತಾ ಇದೆಯಾ, ಎಲ್ಲಿ ನಾನು ಕರ್ಕಿಸಿರೋದು, ಇಲ್ಲ ನೀನ್ ಲಕ್ಷ್ಮೀನ್ ಕರ್ಕೊಂಡ್ಬರ್ಬೇಕು. ಆವಾಗ ಬ್ರಹ್ಮದೇವರು ಹೇಳ್ತಾರಂತೆ, ಸೂರ್ಯನನ್ನ ಕರೆದು ಲಕ್ಷ್ಮೀನ ಹೋಗಿ ಶ್ರೀನಿವಾಸನಿಗೆ ಹುಷಾರಿಲ್ಲ ಅಂತ ಹೇಳಿ ಕರ್ಕೊಂಬ ಅಂತ. ಸೂರ್ಯದೇವರು ಹೇಳ್ತಾರಂತೆ, ಲಕ್ಷ್ಮಿ ಎಲ್ಲ ಒಪ್ಕೋತಾಳೆ, ಈ ಶ್ರೀನಿವಾಸ ಲೋಕ ಕಲ್ಯಾಣಕ್ಕೆ ಹುಟ್ಟಿರೋಂಥ ಈ ಶ್ರೀನಿವಾಸಗೆ ಹುಷಾರಿಲ್ಲ ಅಂದ್ರೆ ಅವಳು ಒಪ್ಕೋತಾಳ ಅಂತ. ನೀನು ಹೋಗಿ ಹೇಳು ಅವಳು ಒಪ್ಕೋತಾಳೆ ಅಂತ ಹೇಳ್ತಾರಂತೆ. ಲಕ್ಷ್ಮಿ ಕರವೀರಪುರದಲ್ಲಿದ್ದಾಳೆ, ಅಲ್ಲಿಗೆ ಹೋಗಿ ಲಕ್ಷ್ಮಿಗೆ ಹೇಳ್ತಾರಂತೆ, ನಿನ್ನ ಶ್ರೀನಿವಾಸನಿಗೆ ಹುಷಾರಿಲ್ಲ, ಬರಬೇಕು ನೀನು ಅಂತ. ಅವಳು ಹೆದರ್ಕೊಂಡು ಅಲ್ಲಿಂದ ಹಾಗೆ ಓಡ್ ಬರ್ತಾಳಂತೆ. ಅಲ್ಲಿ ನೋಡಿ ಪ್ರೀತಿ, ಅವಳಿಗೆ ಅವಳ ದೇವರ ಮೇಲೆ ಪ್ರೀತಿ, ಹಾಗೆ ಎದ್ದು ಬಂದ್ಲಂತೆ. ಇಲ್ಲಿ ನೋಡಿದ್ರೆ ಶ್ರೀನಿವಾಸ ಅವಳ ಮುಂದೆ ನಾಟಕ, ಬ್ರಹ್ಮನ ಮೇಲೆ ಒಂದು ಕೈ, ರುದ್ರನ ಮೇಲೆ ಒಂದು ಕೈ ಹಾಕೊಂಡು ಉಫ್ ಅಂದ್ಕೊಂಡು ನಡ್ಕೊಂಡ್ ಬರ್ತಿದ್ನಂತೆ. ಲಕ್ಷ್ಮಿ ನೋಡಿ, ನಿನ್ನ ನಾಟಕ ನಿಲ್ಸು, ನನಗೆ ಗೊತ್ತು ನೀನು ಸುಮ್ಮನೆ ಹಿಂಗೆ ಮಾಡ್ತಾ ಇರೋದು ಅಂತ ಹೇಳಿ. ಆಮೇಲೆ ಲಕ್ಷ್ಮಿಗೆ ನೋಡಿ ಶ್ರೀನಿವಾಸ ಹೇಳ್ತಾನಂತೆ, ನೀನ್ ಇಲ್ದೆ ನಾನು ಹೇಗಮ್ಮ ಮದ್ವೆ ಮಾಡ್ಕೊಳ್ಳಿ ಅಂತ. ಸರಿ ಅಂತ ಹೇಳಿ ಇವಾಗ ಬ್ರಹ್ಮದೇವ್ರು ಹೇಳ್ತಾರಂತೆ, ಈಗ್ಲಾದ್ರೂ ನಡಿಯಪ್ಪ ಅಭ್ಯಂಜನಕ್ಕೆ ಅಂತ. ಬರಲ್ಲ ನಾನು ಅಂತಂತೆ. ಯಾಕೆ? ಲಕ್ಷ್ಮಿ ಹತ್ರ ನೋಡ್ತಾನಂತೆ. ಆವಾಗ ಲಕ್ಷ್ಮಿ ಹೇಳ್ತಾರಂತೆ, ಸರಿ ನಾನೇ ನಿಂಗೆ ಅಭ್ಯಂಜನ ಸ್ನಾನ ಮಾಡಿಸ್ತೀನಿ ಕಣೋ, ಬಾರೋ ಅಂತ ಹೇಳ್ತಾನೆ. ಆಗ ಶ್ರೀನಿವಾಸ ಎದ್ದು ಹೋಗಿ ಅವಳು ಅಭ್ಯಂಜನ ಸ್ನಾನ ಮಾಡಿಸಿ ಆ ವಸ್ತ್ರ ಆಭರಣಗಳೆಲ್ಲ ಒಬ್ರೊಬ್ರು, ಸಾವಿತ್ರಿ, ಸರಸ್ವತಿ, ಪಾರ್ವತಿ ಎಲ್ಲರೂ ಒಂದೊಂದು ಆಭರಣಗಳನ್ನು ಕೊಡ್ತಾರಂತೆ. ಎಲ್ಲರ ಕೊಟ್ಟಿದ್ದ ಆಭರಣವನ್ನು ತೊಡ್ಕೊಂಡು ರೆಡಿ ಆಗಿದ್ದಾನೆ ಮದ್ವೆಗೆ. ಈ ಕಡೆ ಮದ್ವೆ ಆಗಿ ಗರುಡನನ್ನ ಕರೀತಾರಂತೆ. ಯಾಕಂದ್ರೆ ಗರುಡನೇ ವಾಹನ ಅಲ್ವಾ. ಎಲ್ಲ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದಾರೆ. ಮನೆ ದೇವ್ರ ಪೂಜೆ ಆಗ್ಬೇಕು. ಮನೆ ದೇವ್ರು ಯಾರು? ಶ್ರೀನಿವಾಸನ್ಗೆ ಶಮಿ. ಆ ಶಮಿ ಎಲ್ಲಿ ನಾವು ಸ್ಥಾಪನೆ ಮಾಡಬೇಕು ಅಂತ ಈಗ ಅವ್ರಿಗೆಲ್ಲ ಒಂದು ಗೊಂದಲ ಶುರು ಆಯ್ತು. ಆಗ ಶ್ರೀನಿವಾಸ ಹೇಳಿದಂತೆ, ವರಹಸ್ವಾಮಿ ದೇವಸ್ಥಾನದ ವರಹನ ಹತ್ರನೇ ಹೋಗಿ ನಾವು ಅದನ್ನ ಸ್ಥಾಪನೆ ಮಾಡೋಣ ಅಂತ. ನೋಡಿ, ಇಲ್ಲಿ ತನಕ ಅವ್ನು ವರಹಾಗೆ ಕರೆದೇ ಇಲ್ಲ, ಇನ್ವಿಟೇಷನ್ನೇ ಕೊಟ್ಟಿಲ್ಲ. ಅದೇ ಇಲ್ಲಿ ಆಗಿದ್ದು ಪಾಪ ಅವನಿಗೆ. ಸೊ ಅಲ್ಲಿಗೆ ವರಹನ ಹತ್ರ ಹೋಗಿ ಅವನಿಗೆ ಇನ್ವೈಟ್ ಮಾಡ್ತಾನಂತೆ. ಮೊದಲು ಅವನು ಜಾಗ ಕೊಡು ಶಮಿ ವೃಕ್ಷ ಇಡಕ್ಕೆ, ಶಮಿಯನ್ನ ಇಡೋದಿಕ್ಕೆ ಅಂತ ಕೇಳಲಿಲ್ಲ. ನನ್ನ ಮದ್ವೆ ಮಾಡ್ಕೋತಾ ಇದ್ದೀನಿ, ಎಲ್ಲರೂ ಹೇಳಿ ನಾನು ಮದ್ವೆ ಮಾಡ್ಕೋತಾ ಇದ್ದೀನಿ, ನಿನ್ನ ಅಪ್ಪಣೆ ಬೇಕು ಅಂತ ಕೇಳಿದ್ನಂತೆ. ವರಾಹಸ್ವಾಮಿ ಹೇಳ್ತಾನಂತೆ, ಸರಿ ಮದ್ವೆ ಮಾಡ್ಕೊ ಅಂತ. ನೀನೂ ಕೂಡ ಬರ್ಬೇಕು ನನ್ನ ಮದ್ವೆಗೆ ಅಂತ ಕೇಳ್ತಾನಂತೆ. ಆಗ ವರಾಹಸ್ವಾಮಿ ಹೇಳ್ತಾನಂತೆ, ನನ್ನ ಬದಲಾಗಿ ಬಕುಲ ಮಾತೆ ಅಲ್ಲಿದ್ದಾಳಲ್ಲ, ನನ್ನ ರೆಪ್ರೆಸೆಂಟೇಟಿವ್ ಅವಳೇ ಬಂದಿದ್ದಾಳೆ, ಅವಳನ್ನೇ ನೀನು, ಅವಳ ಮುಂದೆನೆ, ಅವಳ ಸಮೂಹದಲ್ಲೇ ನೀನು ಮದ್ವೆ ಆಗು ಅಂತ. ಆಮೇಲೆ ಹಾಗೆ ವಾಪಸ್ ಬರ್ತಾ ಇದ್ದಾನೆ. ಇನ್ನು ಹೆಂಗೆ ಕೇಳೋದು ಅಂತ ಬ್ರಹ್ಮ ಹೇಳ್ತಾನಂತೆ, ಕೇಳಪ್ಪ ಶಮಿ ವೃಕ್ಷ, ಶಮಿನ ನಾನು ಎಲ್ಲಿಡಬೇಕು ಅಂತ. ಆವಾಗ ವರಾಹಗೆ ಕೇಳಿದಾಗ ವರ ಹೇಳಿದ್ರಂತೆ, ಸರಿ ನೀನು ಇಲ್ಲಿಡು ಪರವಾಗಿಲ್ಲ ಅಂತ ಹೇಳಿ ಅಲ್ಲಿ ಶಮಿ ನಟ್ಟಿ ಅಲ್ಲಿ ಪೂಜೆ ಮಾಡಿಕೊಂಡು ಆಮೇಲೆ ಅವರು ಹೊರಗಡೆ ಬರ್ತಾರೆ. ಮನೆ ದೇವರೆಲ್ಲ ಪೂಜೆ ಆಗಿದೆ. ಈಗ ಬ್ರಹ್ಮ ಹೇಳ್ತಾರಂತೆ, ಪೂಜೆ ಎಲ್ಲ ಆಯ್ತು, ಇವಾಗ ಬಂದಿರೋ ಬಂಧು ಬಾಂಧವರು ಎಲ್ಲ ಮುಕ್ಕೋಟಿ ದೇವತೆಗಳು ಬಂದಿದ್ದಾರೆ, ಅವ್ರಿಗೆಲ್ಲ ಅನ್ನಹಾರ ಕೊಡ್ಬೇಕು ಅಂತ. ಶ್ರೀನಿವಾಸ ಹೇಳ್ತಾನಂತೆ, ಏನ್ ಹಾಸ್ಯ ಮಾಡ್ತಾ ಇದೀಯಾ, ನಾನೊಂದು ದರಿದ್ರನಾಗಿರೋನು, ನನ್ನ ಹತ್ರ ದುಡ್ಡು ಕಾಸು ಹಣ ಎಲ್ಲಿದೆ, ಇಷ್ಟು ಜನರಿಗೆ ನಾನು ಹೇಗೆ ಅನ್ನ ಬಡಿಸ್ಲಿ ಅಂತ. ಬ್ರಹ್ಮ ಹೇಳ್ತಾನಂತೆ, ಏನ್ ನೀನ್ ಮಾತಾಡ್ತಾ ಇದೀಯಾ, ಬಂದಿರೋರು ನೀನ್ ಊಟ ಹಾಕಲ್ವಾ, ಮನೆ ದೇವ್ರ ಪೂಜೆ ಆಗಿದೆ, ನೀನ್ ಊಟ ಕೊಡದೆ ಹೇಗಾಗತ್ತೆ ಅಂತ. ಸರಿ ಅಂತ ಹೇಳಿ ರುದ್ರರು ಇವನು ಶ್ರೀನಿವಾಸ ಹೇಳ್ತಾನೆ, ಹೇಗಿದ್ರು ನಾವು ಆಕಾಶರಾಜನ ದೇಶಕ್ಕೆ ಹೋಗ್ತಾ ಇದೀವಲ್ಲ, ಅವ್ನು ನಮಗೆ ಕರಿತಾನೆ, ಇವಾಗ ಕರೆಯೋಲೆ ಬರತ್ತೆ, ಅಲ್ಲಿಗೆ ಹೋಗ್ತೀವಲ್ಲ, ಅಲ್ಲಿ ಊಟ ಮಾಡ್ತಾರೆ ಬಿಡು ಅಂತ. ಬ್ರಹ್ಮದೇವರು ಹೇಳ್ತಾರಂತೆ, ಆಗಲ್ಲ. ರುದ್ರನು ಬಂದು ಹೇಳ್ತಾರಂತೆ, ಆಗೋದಿಲ್ಲ, ನೀನು ಬಡಿಸ್ಬೇಕು ಅಂತ. ಈಗ ದುಡ್ಡಿಗೆ ಏನ್ ಮಾಡೋದಪ್ಪ, ನನ್ನ ಹತ್ರ ದುಡ್ಡಿಲ್ಲ ಅಂತ. ಆಗ ಬ್ರಹ್ಮದೇವರು ಹೇಳ್ತಾರಂತೆ, ಕುಬೇರ ಇದಾನಲ್ಲ, ಕುಬೇರ ಇದ್ದಾಗ ನೀನ್ ಯಾಕೆ ಯೋಚನೆ ಮಾಡ್ತೀಯ, ಇಷ್ಟು ದಿನ ಎಲ್ಲರ ಹತ್ರ ಸಾಲ ಮಾಡಿ, ಎಲ್ಲ ದೇವತೆಗಳು ಸಾಲ ಮಾಡಿದ್ರಂತೆ, ಶ್ರೀನಿವಾಸ ಒಬ್ಬ ಕುಬೇರನ ಹತ್ರ ಹೋಗಿರ್ಲಿಲ್ಲ. ಈಗ ಅವನ ಹತ್ರ ಹೋಗಿ ಸಾಲ ಬೇಡ್ಕೋಬೇಕು ಅಂತ ಹೇಳಿ ಎಲ್ಲರೂ ಅಲ್ಲಿ ಒಂದು ಅಶ್ವತ್ಥ ವೃಕ್ಷ, ಪುಷ್ಕರಣಿಯ ಈಸ್ಟ್ ಸೈಡ್ ಅಲ್ಲಿ ಒಂದು ಅಶ್ವತ್ಥ ವೃಕ್ಷ ಇದೆ, ಅಲ್ಲಿ ಹೋಗಿ ಬ್ರಹ್ಮ, ಕುಬೇರ, ರುದ್ರ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರಂತೆ. ಹಣಕಾಸಿನ ನೆಗೋಷಿಯೇಷನ್ಸ್ ಅಲ್ಲಾಗತ್ತೆ. ನನಗೆ ಇಷ್ಟು ದುಡ್ಡು ಬೇಕು, 14 ಲಕ್ಷ ವರಹ, ರಾಮ ವರಹವಳ ಮುದ್ರೆ, ರಾಮ ಚಿಹ್ನೆ ಇರುವಂತ ಮುದ್ರೆ ಬೇಕು ನಂಗೆ ಅಂತ
ಆ ಟೈಮಲ್ಲಿ ಅವನು 14 ಲಕ್ಷ ಸಾಲ ಮಾಡಿರೋದು. ಕುಬೇರ ಹೇಳುತ್ತಾನಂತೆ, ಹೇ ಶ್ರೀನಿವಾಸ, ಏನ್ ನಿನ್ನ ನಾಟಕ? ನಂದಂತ ಯಾವ್ದಿದೆ ಅಪ್ಪ ದುಡ್ಡು? ಎಲ್ಲ ಹಣಕಾಸು ನಿಂದೆ. ನೀನ್ ಯಾಕೆ ನನ್ನ ಹತ್ರ ಬಂದು ಬೇಡ್ತಾ ಇದೀಯಾ? ಇಲ್ಲ ಇಲ್ಲ, ಅದೆಲ್ಲ ಆಗಲ್ಲ, ಅದು ಇವಾಗ ನಿನ್ನ ಹತ್ರ ಇದೆ, ನೀನ್ ನನಗೆ ಕೊಡಬೇಕು ಅಂತ ಹೇಳಿದ್ನಂತೆ. ಸರಿ, ನೀನ್ ಹಂಗಂದ್ರೆ ನಾನು ವ್ಯವಹಾರಕ್ಕೆ ಬಂದ್ರೆ ನಾನು ವ್ಯವಹಾರ ನಾನು ಕೊಡ್ತೀನಿ, ಆದ್ರೆ ನನ್ಗೆ ಇವಾಗ ಗ್ಯಾರಂಟಿ ಯಾರು? ಗ್ಯಾರಂಟಿ ಯಾರು ಇಲ್ವಲ್ಲ. ಅವಾಗ ಬ್ರಹ್ಮದೇವರು ಹೇಳ್ತಾರಂತೆ, ನಾನ್ ಗ್ಯಾರಂಟಿ. ಸರಿ, ಒಂದು ಗ್ಯಾರಂಟಿ ನನಗೆ ಸಾಲಲ್ಲ, ಇನ್ನೊಂದು ಗ್ಯಾರಂಟಿ ಬೇಕು. ರುದ್ರದೇವರು ಅವರು ಗ್ಯಾರಂಟಿ. ಆಮೇಲೆ ಇಬ್ಬರೇ ಸಾಲಲ್ಲ, ಇನ್ನೊಬ್ರು ಬೇಕು ಅಂದಾಗ ಅಲ್ಲಿದ್ದ ಅಶ್ವತ್ಥ ವೃಕ್ಷ ಗ್ಯಾರಂಟಿ. 3 ಗ್ಯಾರಂಟಿಗಳು ಅವನ್ಗೆ. ಅದು ಆವಾಗಲೇ ಫಸ್ಟ್ ಟೈಮ್ ದೇ ರೆಕಾರ್ಡೆಡ್ ಲೋನ್ ಡಿಸ್ಪರ್ಸಲ್. ಅಲ್ಲೇ ಅದು ಬಂದಿರೋದು ಫಸ್ಟು. ಅಲ್ಲಿ ಅದೆಲ್ಲ ರೆಕಾರ್ಡ್ ಮಾಡಿ ಬರೆದು, ಪತ್ರದಲ್ಲಿ ಬರೆದು ಎಲ್ಲರೂ ಸಹಿ ತಗೊಂಡಿರೋದು ಆ ಟೈಮಲ್ಲಿ. ಇದು ಈಗಲೂ ಇದೆ ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೆ. ಸೊ ಈಗಲೂ ಆ ಪತ್ರ ಹಾಗೆ ಇದೆಯಂತೆ. ಅದಕ್ಕೆ ಈಗಲೂ ನಾವು ಆ ಸಾಲ ತೀರಿಸ್ತಾ ಇದ್ದೀವಿ ಅಂತ. ಯಾಕಂದ್ರೆ ಅವನು ಕುಬೇರ ಹೇಳ್ತಾನಂದ್ರೆ, ಬರೀ ನನಗೆ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ರೆ ಸಾಲಲ್ಲ, ಅದಕ್ಕೆ ಬಡ್ಡಿ ಏನಿದೆ ಅದನ್ನು ನೀವು ಕೊಡಬೇಕು ಅಂತ. ನಾವು ಅದನ್ನ ಇನ್ನೂ ತೀರಿಸ್ತಾನೇ ಇದ್ದೀವಿ. ಸೊ ಹೀಗೆ ದುಡ್ಡು ಬಂತು, ಎಲ್ಲ ಅಡುಗೆ ಮಾಡೋದಕ್ಕೆಲ್ಲ ತಯಾರಿ ಮಾಡಬೇಕು. 3 ಕೋಟಿ ದೇವತೆಗಳು ಅಡುಗೆ ಮಾಡಕ್ಕೆ ಪಾತ್ರೆ ಬೇಕು. ಎಲ್ಲಿದೆಯಪ್ಪ ಪಾತ್ರೆ? ಅಷ್ಟು ಜನರಿಗೆ ಅನ್ನ. ಆವಾಗ ಹೇಳಿದ್ರಂತೆ, ಆ ಪುಷ್ಕರಣಿ ಏನಿದೆ ಆ ಪುಷ್ಕರಣಿಲೇ ಅನ್ನ ಮಾಡು, ಆ ತೀರ್ಥಗಳೇನಿದೆ ಆ ತೀರ್ಥದಲ್ಲೇ ಅನ್ನ ಮಾಡು, ಆ ತೀರ್ಥಗಳೇ ನಿನಗೆಲ್ಲ ಪಾತ್ರೆಗಳು, ಅದೇ ನಿನ್ನ ಸೌಟು ಅಂತೆಲ್ಲ ಹೇಳಿ ಎಲ್ಲರೂ ಅಲ್ಲೇ ಅಡುಗೆ ಮಾಡಿ ಬಡ್ಸಕ್ಕೆ ಶುರು ಮಾಡಿದಾಗ ನೋಡಿದ್ರೆ, ಎಲ್ಲಿಂದ? ತಿರುಪತಿಯಿಂದ ಶ್ರೀಶೈಲ ತನಕ ಪಂಕ್ತಿಯಂತೆ ಕೂತಿದ್ದು. ತಿರುಪತಿಯಿಂದ ಶ್ರೀಶೈಲ ತನಕ ಪಂಕ್ತಿಗಳು, ಅಷ್ಟು ಪಂಕ್ತಿಲಿ ಕೂತಿದ್ರು ಜನ. ಕೂತು ಎಲ್ಲರಿಗೂ ಬಡಿಸಿದ್ದಾಯ್ತು, ಎಲ್ಲರಿಗೂ ಆಯಿತು, ಎಲ್ಲ ಊಟ ಮಾಡಿದ್ದಾಯ್ತು. ಈಗ ಆಕಾಶ ರಾಜ್ಯಕ್ಕೆ, ಅವನ ದೇಶಕ್ಕೆ ಹೋದ್ರು ಅವರು. ನಾರಾಯಣಪುರಕ್ಕೆ ಎಲ್ಲರೂ ಬಂದರು, ಗರುಡ ವಾಹನದಲ್ಲಿ ಬಂದರು. ತೊಂಡರಾಜ, ಆಕಾಶ ರಾಜನ ತಮ್ಮ, ಅವನು ಎಲ್ಲ ಸಿದ್ಧತೆ ಮಾಡಿಕೊಂಡು ಅವನೆಲ್ಲರನ್ನ ಸ್ವಾಗತಿಸಿ ಮದುವೆ ತಯಾರಿ ಆಯಿತು. ಈ ಮದುವೆಯಲ್ಲಿ ವಸಿಷ್ಠರು ಕುಲಪುರೋಹಿತರಾಗಿದ್ದರು. ಹೀಗೆ ಶ್ರೀನಿವಾಸ ಮತ್ತು ಪದ್ಮಾವತಿಯ ಕಲ್ಯಾಣ ಇಲ್ಲಿ ಜರುಗತ್ತೆ. ನಾರಾಯಣಪುರದಲ್ಲಿ ಅವರಿಬ್ಬರ ಕಲ್ಯಾಣ. ಈ ನಮ್ಮ ಆಕಾಶ ರಾಜ ಮತ್ತು ಧರಣಿದೇವಿ ಬಂದು ಶ್ರೀನಿವಾಸನ ಪಾದವನ್ನು ತೊಳೆದು, ಇಲ್ಲಿ ತನಕ ನಿಮ್ಗೆ ಏನು ಗೊತ್ತಿರಬೇಕು ಅಂದರೆ, ಮಾಂಗಲ್ಯ ಧಾರಣೆ ಅಂತ ಇರಲಿಲ್ಲ, ಬರೀ ಧಾರೆ ಹೆರೆದು ಅಂತ ಇತ್ತಂತೆ. ಈ ಕೆಲಸನ ಇಲ್ಲಿ ಮಾಡಿ ಮಾಂಗಲ್ಯ ಧಾರಣೆ ಅಂತ, ಮಾಂಗಲ್ಯಂ ತಂತು ನಾನೇನ ಅಂತ ಬರೋ ಶ್ಲೋಕ ಇಲ್ಲಿ ಬರುತ್ತೆ. ಈ ಶ್ರೀನಿವಾಸ ಕಲ್ಯಾಣದಲ್ಲಿ ಬಂದಿರೋದು ಅಂತ ಇದೆ. ಇಲ್ಲಿ ಈಗ ಮದುವೆ ಆಯಿತು, ಇಬ್ಬರಿಗೂ ಕಲ್ಯಾಣೋತ್ಸವ ನಡೆಯಿತು. ಆಕಾಶ ರಾಜ ಮತ್ತು ಧರಣಿದೇವಿ ಕಣ್ಣಲ್ಲಿ ಅಳು. ನನ್ನ ಪದ್ಮಾವತಿಯನ್ನು ನಾವು ಇವಾಗ ಬೀಳ್ಕೊಡ್ಬೇಕು, ಅವಳನ್ನ ಕಳಿಸ್ಕೊಡ್ಬೇಕು ಅಂತ ಅವರಿಗೆ ಅಳು. ಈ ಕಡೆ ಬಕುಲಾ ಮಾತೆಗೆ ಎಲ್ಲಿಲ್ಲದ ಸಂಭ್ರಮ. ನನ್ನ ಮಗನ ಮದುವೆ ನಾನು ನೋಡಿದ್ದೀನಿ, ನನ್ನ ಮಗನ ಮದುವೆ ನಾನು ನಿಂತು ಮಾಡಿದ್ದೀನಿ ಅಂತ ಅವಳಿಗೆ ಎಲ್ಲಿಲ್ಲದ ಖುಷಿ. ಈ ರೀತಿ ಶ್ರೀನಿವಾಸ ಮತ್ತು ಪದ್ಮಾವತಿಯ ಕಲ್ಯಾಣ ಇಲ್ಲಿ ಜರುಗಿತು. ಮದುವೆ ಆಯಿತು, ಲಕ್ಷ್ಮೀ ದೇವಿಯ ಮುಂದೆ ಆಯಿತು. ಇದೇ ಫಾರ್ ದ ಫಸ್ಟ್ ಟೈಮ್, ಮೊದಲನೇ ಹೆಂಡತಿಯ ಮುಂದೆ ಇವರು ಶ್ರೀನಿವಾಸ ಇನ್ನೊಂದು ಮದುವೆ ಮಾಡ್ಕೊಂಡಿರೋದು, ಅವಳೇ ಮುಂದೆ ನಿಂತು ಮದುವೆ ಮಾಡಿಸಿರೋದು. ಹೀಗೆ ಶ್ರೀನಿವಾಸನ ಕಲ್ಯಾಣ ಇಲ್ಲಿಗೆ ಮುಗಿಯುತ್ತೆ. ಈ ರೀತಿ ನಾವು ನಿಮ್ಮ ಕಣ್ಣ ಮುಂದೆ ನಿಮ್ಮ ಶ್ರೀನಿವಾಸ ಕಾಣಿಸ್ಬೇಕು, ಅವರಿಬ್ಬರು ಶ್ರೀನಿವಾಸ ಪದ್ಮಾವತಿ ನಿಮ್ಮ ಕಣ್ಣ ಮುಂದೆ ಬಂದಿರಬೇಕು ಅಂತ ಭಾವಿಸಿ ಇಲ್ಲಿಗೆ ನಾನು ನನ್ನ ಕಥೆಯನ್ನು ಮುಗಿಸ್ತೀನಿ. ಹರೇ ಹರೇ ಮೇ ಹರ ಪಾತಕಾನಿ, ಹರೇ ಹರೇ ಮೇ ಕುರು ಮಂಗಳಾನಿ, ಹರೇ ಹರೇ ಮೇ ತವ ದೇಹಿ ದಾಸ್ಯಂ, ಹರೇ ಹರೇ ಮೇ ತವ ಭಕ್ತಿರಸ್ತು. ಹರೇ ನಮಃ, ಹರೇ ನಮಃ.